ಢಮ್ ಅಂದ್ರೆ ಢಮಾರ್ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಆನಂದ್ ಬುರ್ಲಿ. ನಾನು ರಂಗನಾಥ್ ಭಾರದ್ವಾಜ್. ಸಾಕಷ್ಟು ಸಂಗತಿಗಳನ್ನ ಮಾತಾಡೋದಿದೆ. ಅದರಲ್ಲೂ ಈ ಪಟಾಕಿ ನಿಷೇಧ ಅನ್ನುವಂಥದ್ದು ಇದೆಯಲ್ಲ, ಅದು ಸುಮ್ಮನೆ ನಿಷೇಧ ಮಾಡಿರುವಂಥದ್ದಲ್ಲ. ಅದಕ್ಕೆ ಸಾಕಷ್ಟು ಸಂಗತಿಗಳಿದೆ, ಅದರ ಹಿಂದೆ ತಜ್ಞರ ವರದಿಗಳಿವೆ. ಎಲ್ಲದನ್ನೂ ಕೂಡ ಆಧರಿಸಿದ ಸರ್ಕಾರ ಈ ನಿರ್ಧಾರಕ್ಕೆ ಬಂದಿರುವಂಥದ್ದು. ಯಾರ್ಯಾರಿಗೆ ಕಷ್ಟ ನಷ್ಟಗಳಾಗುತ್ತೆ ಪ್ರಶ್ನೆ ಬೇರೆ, ಆದರೆ ಈ ಪಟಾಕಿ ನಿಷೇಧ ಅನ್ನುವಂಥದ್ದು ಏಕಾಏಕಿ ತೆಗೆದುಕೊಂಡಂಥ ನಿರ್ಧಾರ ಅಲ್ಲ ಅನ್ನುವಂಥದ್ದು. ಇದಕ್ಕೆ ಸಾಕಷ್ಟು ಕಾರಣಗಳಿದೆ, ಆರೋಗ್ಯದ ಕಾರಣಗಳು ಕೂಡ ಇದರಲ್ಲಿ ಇದೆ. ಇದಕ್ಕೆ ಸಂಬಂಧಪಟ್ಟಂಗೆ ಸಾಕಷ್ಟು ನಾವು ಚರ್ಚೆ ಮಾಡ್ತೀವಿ, ತಜ್ಞರ ಜೊತೆಗೂ ಕೂಡ ನಾವು ಮಾತಾಡ್ತೀವಿ. ಇಲ್ಲಿ ಪಟಾಕಿ ನಿಷೇಧದ ಹಿಂದೆ ದೊಡ್ಡ ಮಟ್ಟದ ಕಾರಣ ಇದೆ. ಪಟಾಕಿ ನಿಷೇಧ ಮಾಡೋದಕ್ಕೂ ಕೂಡ ಬಲವಾದಂತಹ ಕಾರಣ ಇದೆ. ಒಂದು ಕಡೆಗೆ ಆರೋಗ್ಯದ ಸಮಸ್ಯೆ, ಮತ್ತೊಂದು ಕಡೆಗೆ ಪಟಾಕಿಯನ್ನೇನಾದ್ರೂ ಸಿಡಿಸಿದ್ರೆ ಖಂಡಿತವಾಗಿಯೂ ಕೊರೋನಾದಂತ ಸಂಕಷ್ಟ ಕಾಲದಲ್ಲಿ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಇನ್ನು ದೀಪಾವಳಿಗೆ ಪಟಾಕಿ ಢಮ್ ಅಂದ್ರೆ ಇಲ್ಲಿ ಖಂಡಿತವಾಗಿಯೂ ಕೂಡ ಎಷ್ಟೋ ಜನರ ಎದೆ ನಡುಗು ಹೋಗುತ್ತೆ. ಪಟಾಕಿ ಮಾರಿದವರಿಗೂ ಶಿಕ್ಷೆ, ಪಟಾಕಿ ಸಿಡಿಸಿದವರಿಗೂ ಶಿಕ್ಷೆ. ಕದ್ದು ಮುಚ್ಚಿ ಪಟಾಕಿ ಹಾರಿಸಿದ್ರೆ ಪ್ರಾಬ್ಲಮ್ ಆಗುತ್ತೆ, ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದ ಪ್ರಾಬ್ಲಮ್ ಆಗುತ್ತೆ. ಟಿವಿನಲ್ಲಿ ಪಟಾಕಿ ಬ್ಯಾನ್ ಹಿಂದಿನ ಅಸಲಿ ಸತ್ಯವನ್ನ ಬಯಲು ಮಾಡ್ತೀವಿ. ಯಾಕೆ ಸರ್ಕಾರ ಇಂಥದೊಂದು ನಿರ್ಧಾರಕ್ಕೆ ಬಂತು? ಪಟಾಕಿಯನ್ನ ಸಿಡಿಸೋದಕ್ಕೆ ಕಂಪ್ಲೀಟ್ ಆಗಿ ಬ್ಯಾನ್ ಅನ್ನ ಹೇರಿತ್ತು. ಪಟಾಕಿ ಮಾರುವಂತಿಲ್ಲ, ಸಿಡಿಸುವವರಿಗೆ ಶಿಕ್ಷೆ, ಕಟ್ಟಿಟ್ಟ ಬುತ್ತಿ. ಇನ್ನು ಸರ್ಕಾರ ರಾಜ್ಯದಲ್ಲಿ ಪಟಾಕಿಗೆ ಸಂಪೂರ್ಣ ನಿಷೇಧ ಹೇರಿದ್ದೇಕೆ ಎನ್ನುವಂತ ಅಸಲಿ ಕಹಾನಿಯನ್ನ ನಾವು ನಿಮ್ಮ ಮುಂದೆ ಬಿಚ್ಚಿಡ್ತಾ ಹೋಗ್ತೀವಿ. ಪಟಾಕಿ ಸಿಡಿಸಿದ್ರೆ ಕೊರೋನಾ ಸೋಂಕು ಹೆಚ್ಚಾಗುತ್ತೆ ಎನ್ನುವಂತ ಆತಂಕ ಒಂದು ಕಡೆಗೆ, ಮತ್ತೊಂದು ಕಡೆಗೆ ಈಗಾಗಲೇ ಸಮಸ್ಯೆಯಿಂದ ಬಳಲ್ತಾ ಇರುವಂತವರಿಗೆ ಮತ್ತಷ್ಟು ಮೊಗದಷ್ಟು ಸಂಕಷ್ಟ ಎದುರಾಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಸರ್ಕಾರ ಇಲ್ಲಿ ಪಟಾಕಿಯನ್ನ ಬ್ಯಾನ್ ಮಾಡಿದೆ. ರಾಜ್ಯ ಸರ್ಕಾರ ಪಟಾಕಿ ಬ್ಯಾನ್ ಮಾಡೋದಕ್ಕೆ ಅಸಲಿ ಕಾರಣ ಏನು? ಇಲ್ಲಿ ರಾಜ್ಯ ಸರ್ಕಾರ ಪಟಾಕಿಯನ್ನ ಖಂಡಿತವಾಗಿ ಬ್ಯಾನ್ ಮಾಡಿದೆ. ಪಟಾಕಿ ಸಿಡಿಸೋದ್ರಿಂದ ಹೆಚ್ಚಾಗುತ್ತಾ ಕೊರೋನಾದ ಆರ್ಭಟ. ಶ್ವಾಸಕೋಶ ಸಂಬಂಧಿ ರೋಗಿಗಳಿಗೆ ಇದೊಂದು ರೀತಿಯಾಗಿ ಸಂಕಷ್ಟ ತಂದೊಡ್ಡುವಂತಹ ಪರಿಸ್ಥಿತಿ ಉಂಟಾಗುತ್ತೆ. ರಾಜ್ಯ ಸರ್ಕಾರ ಪಟಾಕಿ ಬ್ಯಾನ್ ಮಾಡೋದಕ್ಕೆ ಅಸಲಿ ಕಾರಣ ಏನು? ದೀಪಾವಳಿಯಲ್ಲಿ ಪಟಾಕಿ ಸಿಡಿಸೋದ್ರಿಂದ ವಾಯು ಮಾಲಿನ್ಯ ಹೆಚ್ಚಾಗುತ್ತೆ. ಮೊದಲೇ ಬೆಂಗಳೂರಿನಲ್ಲಿ ಪೊಲ್ಯೂಷನ್ ಹೆಚ್ಚಿನ ಮಟ್ಟದಲ್ಲಿದೆ. ಇಂಥ ಸಂದರ್ಭದಲ್ಲಿ ಪಟಾಕಿ ಸಿಡಿಸಿ ಮತ್ತಷ್ಟು ವಾಯು ಮಾಲಿನ್ಯ ಆದ್ರೆ ಶ್ವಾಸಕೋಶದ ಮೇಲೆ ಪರಿಣಾಮ ಬೀರುತ್ತೆ. ವಾಯು ಮಾಲಿನ್ಯದಿಂದ ಶ್ವಾಸಕೋಶ ರೋಗಿಗಳ ಉಸಿರಾಟಕ್ಕೆ ದೊಡ್ಡ ಮಟ್ಟದ ತೊಂದರೆ ಉಂಟಾಗುತ್ತೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಇಲ್ಲಿ ಪಟಾಕಿಯನ್ನ ಬ್ಯಾನ್ ಮಾಡಿದೆ. ಉಸಿರಾಟದ ಸಮಸ್ಯೆ ಹೆಚ್ಚಾದ್ರೆ ಕೊರೋನಾ ಸೋಂಕಿತರ ಸಂಖ್ಯೆ ಹೆಚ್ಚಳ ಆಗುವಂತಹ ಆತಂಕ. ಸೋಂಕಿತರು ಹೆಚ್ಚಾದ್ರೆ ಮತ್ತೆ ಬೆಡ್ಗಳ ಸಮಸ್ಯೆ ಎದುರಾಗಬಹುದು. ಇದೆಲ್ಲವನ್ನೂ ಕೂಡ ಸರ್ಕಾರ ಅಳೆದು ತೂಗಿ ದೊಡ್ಡ ಮಟ್ಟದ ನಿರ್ಧಾರಕ್ಕೆ ಬಂದಿದೆ. ಹೋಮ್ ಐಸೋಲೇಷನ್ ನಲ್ಲಿದ್ದಂತಹವರು ಕ್ರಿಟಿಕಲ್ ಸ್ಟೇಜ್ಗೆ ಹೋಗುವಂತಹ ಸಾಧ್ಯತೆ ಇದೆ. ಈ ಎಲ್ಲಾ ಮಾನದಂಡಗಳನ್ನ ಸರ್ಕಾರದ ಮುಂದಿಟ್ಟಿದ್ದಾರೆ ತಜ್ಞರು. ಇಂಥ ಒಂದಷ್ಟು ವಿವರಗಳನ್ನ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. ಪಟಾಕಿಯಿಂದ ಕೊರೋನಾ ಹೆಚ್ಚಾಗುತ್ತೆ ಅಂತ ಹೇಳಿ ಬ್ಯಾನ್ ಮಾಡಿದೆ ಸರ್ಕಾರ. ಇಲ್ಲಿ ಪಟಾಕಿಯನ್ನ ಸಿಡಿಸೋದ್ರಿಂದ ಮತ್ತಷ್ಟು ಪೊಲ್ಯೂಷನ್ ಜಾಸ್ತಿ ಆಗುತ್ತೆ. ದೀಪಾವಳಿಯಲ್ಲಿ ಪಟಾಕಿಯನ್ನ ಯಥೇಚ್ಛವಾಗಿ ಸಿಡಿಸೋದ್ರಿಂದ ಉಸಿರಾಟದ ಸಮಸ್ಯೆ ಹೆಚ್ಚಳ ಆಗ್ತಾ ಹೋಗುತ್ತೆ. ಈ ಕಾರಣಕ್ಕಾಗಿ ಇಲ್ಲಿ ಕಂಪ್ಲೀಟ್ ಆಗಿ ಪಟಾಕಿಯನ್ನ ಬ್ಯಾನ್ ಮಾಡಲಾಗಿರೋದು. ಪಟಾಕಿ ಬ್ಯಾನ್ ಮಾಡೋದಕ್ಕೆ ಸರ್ಕಾರದ ಮುಂದೆ ಇದ್ದಂತ ಬಹುದೊಡ್ಡ ಸವಾಲು ಈ ಉಸಿರಾಟದ ಸಮಸ್ಯೆಯಿಂದ ಈಗಾಗಲೇ ಬಳಲ್ತಾ ಇರುವಂತವರಿಗೆ ಮತ್ತೆ ಕೊರೋನಾ ಏನಾದ್ರೂ ಒಕ್ಕರಿಸಿದ್ರೆ ಅಂತವರಿಗೆ ಆಸ್ಪತ್ರೆಯಲ್ಲಿ ಬೆಡ್ ಸಿಗದೆ ಒದ್ದಾಡಬೇಕಾದಂತ ಪರಿಸ್ಥಿತಿ ನಿರ್ಮಾಣ ಆಗುತ್ತೆ. ಇಲ್ಲಿ ಸರ್ಕಾರ ಎಷ್ಟರ ಮಟ್ಟಿಗೆ ನಿರ್ಧಾರವನ್ನು ತೆಗೆದುಕೊಂಡಿದೆ ಅಂತ ಹೇಳಿದ್ರೆ ಶಿಕ್ಷೆಯ ಪ್ರಮಾಣವನ್ನು ಕೂಡ ಅಲ್ಲಿ ಪ್ರಕಟಿಸುತ್ತೆ. ನೀವೇನಾದ್ರೂ ಕದ್ದು ಮುಚ್ಚಿ ಪಟಾಕಿಯನ್ನ ಸೇಲ್ ಮಾಡಿದ್ರೆ ಅಥವಾ ಕದ್ದು ಮುಚ್ಚಿ ಪಟಾಕಿಯನ್ನ ಸಿಡಿಸಿದ್ರೆ ಅಂತವರ ವಿರುದ್ಧ ಕಠಿಣವಾಗಿ ಕ್ರಮ ತೆಗೆದುಕೊಳ್ಳೋದಕ್ಕೂ ಕೂಡ ಒಂದಷ್ಟು ನಿಯಮಗಳನ್ನ ಜಾರಿಗೆ ತರ್ತಾ ಇದೆ. ಹೀಗಾಗಿಯೇ ಬೆಂಗಳೂರು ಮೊದಲೇ ಅಸ್ತಮಾ ಹಬ್ ಇದು. ಈ ಅಲರ್ಜಿ ಇರುವಂತಹ ಪೇಷಂಟ್ಗಳ ಸಂಖ್ಯೆ ಬೆಂಗಳೂರಿನಲ್ಲಿ ಯಥೇಚ್ಛವಾಗಿದೆ. ಉಸಿರಾಟದ ಸಮಸ್ಯೆಯಿಂದ ಬಳಲುವಂತವರ ಸಂಖ್ಯೆ ಕೂಡ ಜಾಸ್ತಿ ಇದೆ. ಹತ್ತಿರ 1 ಕೋಟಿ ಜನಸಂಖ್ಯೆ ಇದ್ರೆ ಅದಕ್ಕೂ ಮೀರಿದ ವಾಹನಗಳ ಸಂಖ್ಯೆ ಬೆಂಗಳೂರಿನಲ್ಲಿದೆ. ಈ ವಾಹನಗಳು ಹೊರಸೂಸುವಂತ ಹೊಗೆಯಿಂದಲೇ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಉಸಿರಾಟಕ್ಕೆ ಸಾಧ್ಯ ಆಗೋದಿಲ್ಲ, ಶುದ್ಧವಾದಂತ ಗಾಳಿ ಸಿಗೋದಿಲ್ಲ ಅನ್ನುವಂತ ಮಾತಿದೆ. ಇಂಥ ಸಂದರ್ಭದಲ್ಲಿ ದೀಪಾವಳಿ ಟೈಮಲ್ಲಿ ದೊಡ್ಡ ಮಟ್ಟದ ಪಟಾಕಿಗಳನ್ನ ಸಿಡಿಸ್ತಾ ಹೋದ್ರೆ ಅಥವಾ ಹೆಚ್ಚು ಪಟಾಕಿಗಳನ್ನ ಸಿಡಿಸ್ತಾ ಹೋದ್ರೆ ಖಂಡಿತವಾಗಿಯೂ ವಾಯು ಮಾಲಿನ್ಯದ ಪ್ರಮಾಣ ಮತ್ತಷ್ಟು ಹೆಚ್ಚಾಗುತ್ತೆ. ಈ ಕಾರಣಕ್ಕಾಗಿಯೇ ಸರ್ಕಾರ ಇಲ್ಲಿ ಪಟಾಕಿಯನ್ನ ನಿಷೇಧಿಸಬೇಕು ಅನ್ನುವಂತ ನಿರ್ಧಾರಕ್ಕೆ ಬಂದಿರೋದು. ಪಟಾಕಿಯನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿ ಕಠಿಣ ಕ್ರಮ ತೆಗೆದುಕೊಳ್ತೀವಿ ಅಂತ ಹೇಳ್ತಾ ಇರೋದು. ಪ್ರಮುಖವಾದಂಥ ಸಮಸ್ಯೆ ಅಂದರೆ ಉಸಿರಾಟದ ಸಮಸ್ಯೆ. ನೋಡಿ, ಮೊದಲೇ ಅಲರ್ಜಿ ಸಿಕ್ಕಾಪಟ್ಟೆ ಇದೆ ಜನಗಳಿಗೆ. ಹೀಗಾಗಿ ಏನಾದರೂ ಪಟಾಕಿ ಸಿಡಿತ ಜಾಸ್ತಿ ಆಯಿತು ಅಂತಂದರೆ ಇನ್ನಷ್ಟು ವಾಯು ಮಾಲಿನ್ಯ ಆಗುತ್ತೆ. ಅದನ್ನೇನಾದರೂ ಉಸಿರಾಡಿದ್ರೆ ತೊಂದರೆ ಇದೆ. ಅಷ್ಟೇ ಅಲ್ಲ, ಮನೆಯಲ್ಲಿ ಯಾರು ರೆಸ್ಟ್ ತಗೊಳ್ತಾ ಇದಾರಲ್ಲ, ಹೋಮ್ ಐಸೋಲೇಷನಲ್ಲಿ ಯಾರು ಇದಾರಲ್ಲ ಅವ್ರಿಗೂ ಕೂಡ ತೊಂದರೆಗಳಾಗ್ತವೆ. ಯಾಕಂದರೆ ಈ ಮಾಲಿನ್ಯ ಹೆಚ್ಚಾದಂಥ ಸಂದರ್ಭದಲ್ಲಿ ಪ್ರಮುಖವಾಗಿ ಬರುವಂಥದ್ದೇ ಉಸಿರಾಟದ ಸಮಸ್ಯೆ. ಮೊದಲೇ ಏನಾದರೂ ಸಮಸ್ಯೆಯಿಂದ ಬಳಲ್ತಿರುವಂಥವರು
ಮೊದಲೇ ಏನಾದರೂ ಕೊರೋನಾದಿಂದ ಬಳಲ್ತಿರುವಂಥವ್ರು ಅಂಥವ್ರು ಏನಾದರೂ ಮನೆಯಲ್ಲಿ ಇದ್ರೂ ಕೂಡ ಅವರಿಗೆ ಅಪಾಯ ಇದೆ. ಹೀಗಾಗಿ ಏನಂದ್ರೆ ಸದ್ಯಕ್ಕೆ ನಾವು ಪಟಾಕಿ ಹಾರಿಸುವಂಥ ಸ್ಥಿತಿಲಿಲ್ಲ. ಆರೋಗ್ಯದ ಸಮಸ್ಯೆಗಳು ಇನ್ನಷ್ಟು ಉಲ್ಬಣ ಆಗಬಹುದು. ಹೀಗಾಗಿ ಇದರ ಸಹವಾಸವೇ ಬೇಡ ಅಂತ ಪಟಾಕಿ ಬ್ಯಾನ್ ಆಗಿರುವಂಥದ್ದು. ಬೆಂಗಳೂರಿನ ಸ್ಥಿತಿ ಕೂಡ ಬಹಳ ಡೇಂಜರ್ ಆಗಿದೆ. ಯಾಕಂದರೆ ಬೆಂಗಳೂರು ಹೇಳಿ ಕೇಳಿ ಅಲರ್ಜಿ ಹಬ್ಬಿದು, ಆಸ್ತಮಾ ಹಬ್ಬಿದು. ಬೆಂಗಳೂರಿನಲ್ಲಿ ವಾಯುಮಾಲಿನ್ಯ, ಈ ಕೊರೋನಾ ಜಾಸ್ತಿ ಇರುವಂಥ ಸಂದರ್ಭದಲ್ಲಿ ಯಾಕೆ ಬೇಕು? ಹಾರ್ವರ್ಡ್ ಯೂನಿವರ್ಸಿಟಿನೇ ಈ ಆಘಾತಕಾರಿ ಮಾಹಿತಿಯನ್ನು ಬಿಚ್ಚಿಟ್ಟಿದೆ. ಯಾವುದೇ ಕಾರಣಕ್ಕೂ ಇಲ್ಲಿ ಈ ರೀತಿ ವಾಯುಮಾಲಿನ್ಯ ಅತಿಯಾಗಿದೆ. ಹೀಗಾಗಿ ಆ ವಾಯುಮಾಲಿನ್ಯದಿಂದಾಗಿ ಬರುವಂತಹ ತೊಂದರೆಗಳು ಏನೇನು, ಆ ತೊಂದರೆಗಳಿಂದ ದೂರ ಇರಬೇಕು ಅಂತಂದರೆ ಅಟ್ಲೀಸ್ಟ್ ಎಲ್ಲವೂ ಕೂಡ ದೂರ ಆಗಿಬಿಡುತ್ತೆ, ಜನ ಸರಿಯಾಗಿಬಿಡ್ತಾರೆ ಅಂತಲ್ಲ. ಈ ಮಾಲಿನ್ಯ ಹೆಚ್ಚಾಗೋದನ್ನು ತಡೆಯಬೇಕು ಅಂತಂತಂದರೆ ಪಟಾಕಿ ಬೇಡ ಅನ್ನುವಂಥ ನಿರ್ಧಾರಕ್ಕೆ ಸರ್ಕಾರ ಬಂತು. ಬೆಂಗಳೂರಿನಲ್ಲಿ ವಾಯುಮಾಲಿನ್ಯ ಕೂಡ ಹೆಚ್ಚಾಗಿದೆ, ಜೊತೆಗೆ ಕೊರೋನಾಕ್ಕೆ ಬಹಳ ಸೂಕ್ತವಾದಂಥ ವಾತಾವರಣ ಇದೆ. ಸೊ ಇಂಥ ಸಂದರ್ಭದಲ್ಲಿ ಏನಾದ್ರೂ ಪಟಾಕಿನೂ ಹಾರಿಸಿ ಅದರಿಂದ ಇನ್ನಷ್ಟು ವಾಯುಮಾಲಿನ್ಯ ಆಗಿ ಇನ್ನಷ್ಟು ರೋಗ ಉಲ್ಬಣ ಆಗಬಹುದು ಅನ್ನುವಂಥ ಎಚ್ಚರಿಕೆ. ಬೆಂಗಳೂರು ಸೇರಿದಂತೆ ಇಡೀ ಭಾರತ ಕೊರೋನಾ ಹರಡೋಕೆ ಸರಿಯಾದಂಥ ಜಾಗ, ಸಂದೇಹನೇ ಇಲ್ಲ. ಯಾಕಂದ್ರೆ ನಮ್ಮವರು ಎಷ್ಟರ ಮಟ್ಟಿಗೆ ಅಂತರ ಕಾಪಾಡ್ಕೊಳ್ತಾರೆ, ಎಷ್ಟು ಜನ ಮಾಸ್ಕ್ ಹಾಕೊಳ್ತಾರೆ, ನಾವು ನೋಡಿರುವಂಥ ಸಂಗತಿ. ಇದಕ್ಕೆ ಸಂಶೋಧನೆಯೇ ಬೇಡ ಒಂದು ಲೆಕ್ಕದಲ್ಲಿ. ಅದು ಕಾಮನ್ ಸೆನ್ಸ್ ಎಲ್ರಿಗೂ ಕೂಡ ಅರ್ಥ ಆಗುವಂಥದ್ದೇನೆ. ಗಾಳಿಯಲ್ಲಿರೋ ಧೂಳಿನ ಕಸದ ಪ್ರಮಾಣ 2.5ಕ್ಕಿಂತ ಹೆಚ್ಚಿದ್ರೆ ಡೇಂಜರ್. ದೆಹಲಿನಲ್ಲಿ ವಾಯುಮಾಲಿನ್ಯದ ಪ್ರಮಾಣ 2.5 PM ಹೆಚ್ಚಿದೆ. ದೆಹಲಿಯಲ್ಲಿ ಸಾವಿನ ಸಂಖ್ಯೆ, ಐಸಿಯುಗೆ ದಾಖಲಾಗುವಂತವರ ಸಂಖ್ಯೆ ಬಹಳ ಹೆಚ್ಚಾಗ್ತಾ ಇದೆ. ದೆಹಲಿನಲ್ಲಿ ಇದ್ದಕ್ಕಿದ್ದಂಗೆ ಕೊರೋನಾ ಕಡಿಮೆ ಆಗಿದ್ದು ಹೆಂಗೆ ದಿಢೀರ್ನೆ ಏರ್ತು ನೋಡಿದ್ವಿ ನಾವು ಮೊನ್ನೆ. ಇಟಲಿಯಲ್ಲಿ ಕೂಡ ಧೂಳಿನ ಕಣದ ಪ್ರಮಾಣ 2.5 PM ಜಾಸ್ತಿ ಆಗಿದೆ. ಹೀಗಾಗಿ ಇಟಲಿನಲ್ಲೂ ಕೂಡ ಐಸಿಯುಗೆ ಹೆಚ್ಚೆಚ್ಚು ಜನ ದಾಖಲಾಗ್ತಾ ಇದ್ದಾರೆ. ಹೀಗಾಗಿ ಎಲ್ಲೆಲ್ಲಿ ವಾಯುಮಾಲಿನ್ಯ ಇದೆ, ಎಲ್ಲೆಲ್ಲಿ ಧೂಳಿದೆ, ಅಲ್ಲಿ ಇನ್ನಷ್ಟು ಕಠಿಣ ಕ್ರಮಗಳನ್ನು ಕೈಗೊಳ್ಳಲೇಬೇಕು. ಜೊತೆಗೆ ನೋಡಿ, ಪಟಾಕಿ ಹಾರಿಸಿದ್ರೆ ಇನ್ನಷ್ಟು ಸಮಸ್ಯೆ ಜಾಸ್ತಿ ಆಗುತ್ತೆ. ಅಮೆರಿಕದ ಹಾರ್ವರ್ಡ್ ಯೂನಿವರ್ಸಿಟಿ ಸಂಶೋಧನೆಯಿಂದ ಈ ವಿಚಾರ ಬಹಿರಂಗಗೊಂಡಿದೆ. ಅಂದರೆ ಯಾವ್ಯಾವ ಸಿಟಿನಲ್ಲಿ ಎಷ್ಟೆಷ್ಟರ ಮಟ್ಟಿಗೆ ಈ ಅಲರ್ಜಿ ಹರಡುವಂಥ ಸಾಧ್ಯತೆಗಳು ಜಾಸ್ತಿ ಇದೆ ಅಂತ. ಅದರಲ್ಲಿ ಬೆಂಗಳೂರು ಕೂಡ ಇದೆ. ಬೆಂಗಳೂರಿನಲ್ಲಿ ವಾಯುಮಾಲಿನ್ಯ ಹೆಚ್ಚಳದಿಂದ ನಿಜಕ್ಕೂ ಒಂದು ಆತಂಕ ಇದೆ. ಪುಟ್ಟ ಮಕ್ಕಳುಗಳು ಬಳಲ್ತಾ ಇದ್ದಾರೆ ಉಸಿರಾಟ ಸಮಸ್ಯೆಯಿಂದ. ಪುಟ್ಟ ಮಕ್ಕಳುಗಳು. ಯಾವುದೋ ಒಂದು ಇಂಟರ್ವ್ಯೂನಲ್ಲಿ ನಾನು ಕೇಳ್ತಾ ಇದ್ದೆ, ಬಹಳ ಆಶ್ಚರ್ಯ ಅಂತ ಅನ್ಸ್ಬಿಡ್ತು. ಪ್ರಕಾಶ್ ಬೆಳವಾಡಿ ಹೇಳ್ತಾ ಇದ್ರು ಈ ಮಾತನ್ನ. ಏನಂದ್ರೆ, ಈ ಬೆಂಗಳೂರಿಂದ ಯಾರಾದರೂ ಅದ್ಭುತವಾದಂಥ ಕ್ರೀಡಾಪಟುಗಳು ಹೋಗಿರೋದನ್ನ ನೋಡಿದ್ದೀರಾ ನೀವು ಅಂತ ಕೇಳಿದ್ರು ಅವರು. ಇಲ್ಲ, ತುಂಬಾ ಕಡಿಮೆ. ಯಾಕೆ ಅಂತಂತಂದ್ರೆ, ನಮ್ಮ ಈ ಶ್ವಾಸಕೋಶ ಇದೆಯಲ್ಲ, ಕಡಿಮೆ ಉಸಿರಾಡಿ ವಾಯು ಮಾಲಿನ್ಯದಿಂದಾಗಿ ಅದರ ಹಿಗ್ಗುವಿಕೆ ಇದೆಯಲ್ಲ, ಅದೇ ಕಡಿಮೆ ಆಗೋಗ್ಬಿಟ್ಟಿದೆ. ಹೀಗಾಗಿ ಈ ಸ್ಪೋರ್ಟ್ಸ್ ಪರ್ಸನ್ಗಳಿಗೆ ಸಾಮಾನ್ಯವಾಗಿ ಏನು ಅಂತಂದ್ರೆ, ಚೆನ್ನಾಗಿ ಉಸಿರಾಡಬೇಕು, ಅವರು ಗಟ್ಟಿಮುಟ್ಟಾಗಿರಬೇಕು. ಜೊತೆಗೆ ಏನಂದ್ರೆ ಯಾವುದೇ ರೀತಿಯ ಉಸಿರಾಟದ ತೊಂದರೆಗಳಿರಬಾರದು, ಶ್ವಾಸಕೋಶದ ತೊಂದರೆಗಳಿರಬಾರದು. ಬೆಂಗಳೂರಿನಲ್ಲಿ ಶ್ವಾಸಕೋಶದ ತೊಂದರೆ ಅನ್ನುವಂಥದ್ದು ಅತ್ಯಂತ ಸಹಜ. ಹೀಗಾಗಿ ಇನ್ನಷ್ಟು ಮತ್ತಷ್ಟು ನಾವು ಜಾಗೃತರಾಗಿರಬೇಕು. ಖಂಡಿತವಾಗಿಯೂ ಕೂಡ ಬೆಂಗಳೂರಿನಲ್ಲಿ ಇರುವಂತಹ ಈ ವಾಯುಮಾಲಿನ್ಯದ ಸಮಸ್ಯೆಯನ್ನು ಗಮನಿಸ್ತಾ ಹೋದ್ರೆ ಮತ್ತೇನಾದ್ರೂ ಪಟಾಕಿ ಸಿಡಿಸೋದಕ್ಕೆ ಅನುಮತಿಯನ್ನ ಕೊಟ್ಟರೆ ದೊಡ್ಡ ಮಟ್ಟದ ಸಮಸ್ಯೆ ಆಗ್ತಾ ಇತ್ತು. ಈ ಕಾರಣಕ್ಕಾಗಿ ಸರ್ಕಾರ ಇಲ್ಲಿ ಪಟಾಕಿಯನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದೆ. ಈ ಬಗ್ಗೆ ನಮ್ಮ ಜೊತೆಗೆ ತಜ್ಞರು ಜಾಯ್ನ್ ಆಗಿದ್ದಾರೆ. ಅವ್ರ ಜೊತೆಗೆ ಮಾತನಾಡ್ತೀವಿ. ಡಾಕ್ಟರ್ ಪರಮೇಶ್ ನಾಯ್ಕ್, ಪರಿಸರ ತಜ್ಞ, ಅವ್ರ ಜೊತೆಗೆ ಮಾತನಾಡ್ತೀವಿ. ಜುಬಿನ್, ರಸಾಯನಶಾಸ್ತ್ರದ ತಜ್ಞರು, ಅದರ ಜೊತೆಗೆ ಶಿವಶಂಕರ್, ಪಟಾಕಿ ಮಾರಾಟಗಾರರು ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಅದರ ಜೊತೆಗೆ ನಟಿಯಾಗಿರುವಂತಹ ಭೂಮಿಕಾ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಸಾಕಷ್ಟು ವಿಚಾರವನ್ನ ಮಾತನಾಡೋದಿದೆ. ಇದು ಒಂದು ಕಡೆಗೆ ಸರ್ಕಾರ ಇಲ್ಲಿ ಪಟಾಕಿಯನ್ನ ನಿಷೇಧ ಮಾಡಿರೋದು ಆರೋಗ್ಯದ ಹಿತದೃಷ್ಟಿಯಿಂದ ಅನ್ನುವಂತ ಮಾತುಗಳು ಕೇಳಿ ಬಂದಿದ್ರು ಕೂಡ ಒಂದಷ್ಟು ಜನ ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಒಂದೆರಡು ದಿನ ಪಟಾಕಿ ಸಿಡಿಸಿದ ಮಾತ್ರಕ್ಕೆ ಕೊರೋನಾ ಹೆಚ್ಚಳ ಆಗುತ್ತೆ ಎನ್ನುವಂಥದ್ದನ್ನ ಒಪ್ಪೋದಕ್ಕೂ ಕೂಡ ಅವರು ಸಿದ್ಧರಿಲ್ಲ. ಇಲ್ಲಿ ಸಂಪ್ರದಾಯದ ಮಾತುಗಳನ್ನ ಆಡ್ತಾ ಇದ್ದಾರೆ. ಅದರ ಜೊತೆಗೆ ದೀಪಾವಳಿ ಎನ್ನುವಂಥದ್ದು ಆಚರಿಸಲೇಬೇಕಾದಂತಹ ಬೆಳಕಿನ ಹಬ್ಬ. ಇಂಥ ಸಂದರ್ಭದಲ್ಲಿ ಪಟಾಕಿಯನ್ನ ಬ್ಯಾನ್ ಮಾಡಿರೋದು ಎಷ್ಟು ಸರಿ ಅನ್ನುವಂತಹ ಪ್ರಶ್ನೆ ಕೂಡ ಕೇಳಿ ಬರ್ತಾ ಇದೆ. ನಮ್ಮ ಜೊತೆಗೆ ಮೋಹನ್ ಗೌಡ, ಸನಾತನ ಸಂಸ್ಥೆಯ ಅಧ್ಯಕ್ಷ, ಅವರು ಕೂಡ ಜಾಯ್ನ್ ಆಗ್ತಾರೆ. ಅದರ ಜೊತೆಗೆ ಹಿಂದೂ ಮುಖಂಡ ಪ್ರಮೋದ್ ಮುತಾಲಿ ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗ್ತಾರೆ. ಸಾಕಷ್ಟು ವಿಚಾರಗಳನ್ನ ಮಾತನಾಡ್ತಾರೆ. ಡಾಕ್ಟರ್ ಪರಮೇಶ್ ನಾಯ್ಕ್ ಅವರಿಂದ ಶುರು ಮಾಡ್ತೀನಿ. ಡಾಕ್ಟರ್ ಪರಮೇಶ್ ನಾಯ್ಕರೇ, ಮುಂಚೆ ನೀವು ಬಂದಂತ ಸಂದರ್ಭದಲ್ಲೂ ಕೂಡ ಪದೇ ಪದೇ ಹೇಳ್ತಾ ಇದ್ರಿ, ಬೆಂಗಳೂರಿನಲ್ಲಿ ಉಸಿರಾಡೋದಿದೆಯಲ್ಲ, ಅದು ದೊಡ್ಡ ಮಟ್ಟದ ಸಮಸ್ಯೆ ತರುವಂತಹ ಕೆಲಸ ಇಲ್ಲಿ. ಯಾಕೆಂದ್ರೆ ಉಸಿರಾಡೋದಕ್ಕೆ ಶುದ್ಧವಾದಂತಹ ಗಾಳಿ ಇಲ್ಲ ಅಂತ. ಆ ಕಾರಣಕ್ಕಾಗಿ ಪಟಾಕಿಯನ್ನ ಬ್ಯಾನ್ ಮಾಡಿದೆ ಸರ್ಕಾರ ಅನ್ನುವಂತ ಮಾತಿದೆ. ಬೆಂಗಳೂರಿನ ಈ ಉಸಿರಾಟದ ಸಮಸ್ಯೆ, ಲಂಗ್ಸ್ ನ ಸಮಸ್ಯೆ ಬಗ್ಗೆ ಏನ್ ಹೇಳ್ತೀರಿ ಅಂತ? ಖಂಡಿತವಾಗ್ಲೂ ಬೆಂಗಳೂರು ನಗರದಲ್ಲಿ ಕಳೆದ 20 ವರ್ಷಗಳಿಂದ ಪ್ರತಿ ವರ್ಷವೂ ಕೂಡ ಏರ್ ಪೊಲ್ಯೂಟೆಂಟ್ಸ್ ಏನಿದೆ ಅದು ಇನ್ಕ್ರೀಸ್ ಆಗ್ತಾ ಬರ್ತಾ ಇದೆ. ಆಮೇಲೆ ಪ್ರಪಂಚದಲ್ಲಿ ಎಲ್ಲ ವಿಶ್ವವಿದ್ಯಾಲಯಗಳು ಮತ್ತು
ಇನ್ಸ್ಟಿಟ್ಯೂಷನ್ಗಳು ಕಂಡಕ್ಟ್ ಮಾಡಿರ್ತಕ್ಕಂಥ ಸ್ಟಡಿಯಿಂದ ಬಹಳ ಸ್ಪಷ್ಟವಾಗಿ ಏನು ಅರ್ಥ ಆಗಿದೆ ಅಂತಂದರೆ ಏರ್ ಪೊಲ್ಯೂಷನ್ನಿಂದಾನೇ ಹೈಯೆಸ್ಟ್ ಕೋವಿಡ್ ಡೆತ್ ಆಗಿರ್ತಕ್ಕಂಥದ್ದು. ಏರ್ ಪೊಲ್ಯೂಷನ್, ಪ್ರೀ ಏರ್ ಪೊಲ್ಯೂಷನ್ ರಿಲೇಟೆಡ್ ಏನು ಇದು ಸಮಸ್ಯೆ ಇದೆ ಜನರಲ್ಲಿ, ಅದು ಭಾರತ ದೇಶದಲ್ಲಿರ್ಬೋದು ಅಥವಾ ಪ್ರಪಂಚದ ಬೇರೆ ಬೇರೆ ದೇಶದಲ್ಲಿರ್ಬೋದು ಸಮಸ್ಯೆ ಆಗಿರ್ತಕ್ಕಂಥದ್ದು. ಅಂಥವರಲ್ಲೇ ಬಹಳ ಕೋವಿಡ್ ಕೇಸಸ್ಸಿಂದ ಡೆತ್ ಆಗಿರ್ತಕ್ಕಂಥದ್ದು ಬಹಳ ಸ್ಪಷ್ಟವಾಗಿ ಎಲ್ಲ ರಿಪೋರ್ಟ್ಸ್ ಕೂಡ ಬಂದಿದೆ. ಈಗ ಬೆಂಗಳೂರಲ್ಲಿ ಕಳೆದ 20 ವರ್ಷದಿಂದ ಏರ್ ಪೊಲ್ಯೂಷನ್ ಜಾಸ್ತಿ ಆಗ್ತಾ ಇದೆ. ಮತ್ತು ಈಗ ನಮ್ಮಲ್ಲಿ ಎಲ್ಲ ಕೂಡ ಕೋವಿಡ್ ಎಷ್ಟು ಕೇಸ್ ಆಗಿದೆ, ಎಷ್ಟು ಡೆತ್ ಆಗಿದೆ, ರಿಕವರಿ ಎಷ್ಟಾಗಿದೆ ಅಂತಕ್ಕಂಥದ್ದು ನಮ್ಮಲ್ಲಿ ಮಾಹಿತಿ ಇದೆ. ಅದ್ರ ಜೊತೆಗೆ ಈಗ ಪಟಾಕಿ ಏನಾದರೂ ಸಿಡಿಸಿದ್ರೆ ಖಂಡಿತವಾಗ್ಲೂ ಕೂಡ ನಾವು ಕೂಡ ನಮ್ಮ ಸಂಸ್ಥೆಯಿಂದ ಪ್ರತಿ ವರ್ಷವೂ ಕೂಡ ಪಟಾಕಿ ಸಿಡಿಸೋದಕ್ಕಿಂತ ಮುಂಚೆ ಮತ್ತು ಪಟಾಕಿ ಸಿಡಿಸೋದ ಮೇಲೆ ನಾವು ಅಧ್ಯಯನ ನಡೆಸಿದಾಗ ಏರ್ ಪೊಲ್ಯೂಷನ್ ಬಹಳ ತೀಕ್ಷ್ಣವಾಗಿ ಇನ್ಕ್ರೀಸ್ ಆಗಿದೆ. ಈಗ ಈ ಸಂದರ್ಭದಲ್ಲಿ ಕೋವಿಡ್ ಇರ್ತಕ್ಕಂಥ ಸಂದರ್ಭದಲ್ಲಿ ಏನಾದರೂ ಪಟಾಕಿ ಸಿಡಿಸಿದ್ರೆ ಖಂಡಿತವಾಗ್ಲೂ ವಯೋವೃದ್ಧರ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಮತ್ತು ಯಾರು ಮಕ್ಕಳು ಫಿಸಿಕಲ್ ಆಕ್ಟಿವಿಟಿ ಮಾಡ್ತಾರೆ, ಈಗ ಸ್ಪೋರ್ಟ್ಸ್ ಇರ್ಬೋದು, ಜಿಮ್ ಇರ್ಬೋದು, ಅಥವಾ ಈ ಥರ ಏನೋ ಸೈಕ್ಲಿಂಗ್ ಇರ್ಬೋದು, ಮಾಡೋದ್ಮೇಲೆ ಬಹಳ ತೀಕ್ಷ್ಣವಾಗಿ ಅದು ಲಂಗ್ಸ್ಗೆ ಆ ಪೊಲ್ಯೂಟೆಂಟ್ಸ್ ಹೋಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನು ಕೋವಿಡ್ ಸಮಸ್ಯೆ ಕೂಡ ಜಾಸ್ತಿ ಉದ್ಭವ ಆಗುತ್ತೆ. ಅದಕ್ಕೋಸ್ಕರ ಸರ್ಕಾರ ಇದನ್ನು ಬ್ಯಾನ್ ಮಾಡಿರ್ತಕ್ಕಂಥದ್ದು ಬಹಳ ಉತ್ತಮ. ಡಾಕ್ಟರ್ ಪರಮೇಶ್ವರ ನಾಯ್ಕರು ತಾವು ಹೇಳಿದ ಮಾತು ತುಂಬಾ ಚೆನ್ನಾಗಿದೆ. ಆದರೆ ಒಂದೇನು ಅಂದರೆ ದೀಪಾವಳಿ ದಿಢೀರ್ನೇ ಬರಲ್ಲ, ಯಾವುದೋ 10 ವರ್ಷಕ್ಕೋ 12 ವರ್ಷಕ್ಕೋ ಬರಲ್ಲ, ವರ್ಷಕ್ಕೆ ಒಂದ್ಸರಿ ಬರುತ್ತೆ. ಯಾವ ಬರುತ್ತೆ ಅಂತಲೂ ಕೂಡ ಗೊತ್ತಿರುತ್ತೆ. ನೋಡಿ ಸರ್ಕಾರ ಏನು ಮಾಡುತ್ತೆ ಅಂತಂದರೆ ಪ್ರೊಡಕ್ಷನ್ಗೆ ಅವಕಾಶ ಕೊಡುತ್ತೆ, ಅಲ್ಲೆಲ್ಲವೂ ಕೂಡ ಪ್ರೊಡಕ್ಷನ್ ಆಗುತ್ತೆ. ಅದಾದಮೇಲೆ ಹೆಂಗೆ ಗೊತ್ತಾ ಖರೀದಿಗೆ ಅವಕಾಶ ಕೊಡುತ್ತೆ. ಈಗಾಗಲೇ ಹೆಂಗೆ ಗೊತ್ತಾ ತುಂಬ ಜನ ಪಟಾಕಿನ ಹೋಲ್ಸೇಲ್ ಖರೀದಿ ಮಾಡ್ಕೊಂಬಂದು ಇಟ್ಕೊಂಡ್ಬಿಟ್ಟಿದ್ದಾರೆ ಪಾಪ. ಇದೆಲ್ಲ ಆದಮೇಲೆ ಸರ್ಕಾರದ ನಿರ್ಧಾರ ದಿಢೀರ್ನ ಹೊರಗಡೆ ಬರುತ್ತೆ. ಯಾಕಿದು ಅಂತೇಳಿ ನಮ್ಮ ಪ್ರಶ್ನೆ. ಯಾಕಂದರೆ ತಾವು ಹೇಳಿದ್ದು ಒಂದು ಪರಿಸರದ ದೃಷ್ಟಿಯಲ್ಲಿ ಹೇಳಿದ್ದು ತಾವು ಭಾಳ ಒಳ್ಳೆ ಮಾತೇನೆ. ಆದರೆ ಅದ್ರ ಮೇಲೂ ಕೂಡ ಡಿಪೆಂಡ್ ಆಗಿರುವಂಥ ಜನಗಳಿದ್ದಾರೆ. ಸರ್ಕಾರ ಈ ನಿಟ್ಟಲ್ಲಿ ಯಾವ ಹೆಜ್ಜೆ ಇಡಬೇಕು ಅದನ್ನು ಬಹಳ ತಡವಾಗಿಡ್ತಾ ಇದೆ ಅಂತ, ಇದರಿಂದಾಗಿ ತೊಂದರೆಗಳಾಗ್ತಾ ಇದೆ ಅಂತ. ಇಲ್ಲ, ಭಾರತ ದೇಶದಲ್ಲಿ ಸುಮಾರು 2-3 ತಿಂಗಳಿಂದ ಈ ವಿಚಾರದ ಬಗ್ಗೆ ಡಿಬೇಟ್ ನಡೀತಾ ಇದೆ, ಚರ್ಚೆ ಕೂಡ ನಡೀತಾ ಇದೆ. NGT ಸೆಂಟ್ರಲ್ ಗೌರ್ಮೆಂಟ್ಗೆ, ಸೆಂಟ್ರಲ್ ಪೊಲ್ಯೂಷನ್ ಕಂಟ್ರೋಲ್ ಬೋರ್ಡ್ಗೆ ಬಹಳ ಸ್ಪಷ್ಟವಾಗಿ ಈ ಬಾರಿ ಕೋವಿಡ್ ಯಾವಾಗ ಮಾರ್ಚ್ ತಿಂಗಳಲ್ಲೇ ಅವ್ರಿಗೆ ನೋಟಿಸ್ ಇಶ್ಯೂ ಮಾಡೋ ಎಲ್ಲ ಪ್ರಯತ್ನ ಮಾಡಿದೆ. ಇದು ಎಲ್ಲ ದೇಶದ ಎಲ್ಲ ರಾಜ್ಯಗಳಿಗೂ ಕೂಡ ಅನ್ವಯ ಆಗುತ್ತೆ. ಇದು ಇದನ್ನ ಮಧ್ಯದಲ್ಲಿ ಇದು ಬೇಡ, ಇದು ಆರೋಗ್ಯದ ಸಮಸ್ಯೆ ಅನ್ನೋದು, ಆರೋಗ್ಯ ಅನ್ನೋದು ಪ್ರತಿಯೊಬ್ಬರಿಗೂ ಬೇಕಾಗಿರ್ತಕ್ಕಂಥ ವಿಚಾರ. ಆರೋಗ್ಯನೇ ಇಲ್ಲ ಅಂತಂದ್ರೆ ಬಿಸ್ನೆಸ್, ಟ್ರೇಡಿಂಗು, ಮತ್ತೊಂದು ಇದು ಖಂಡಿತವಾಗ್ಲೂ ಇದು ಈ ತರ ವ್ಯತಿರಿಕ್ತ ಪರಿಣಾಮದಿಂದ ನಮ್ಮ ಆರೋಗ್ಯಕ್ಕೆ ವ್ಯತಿರಿಕ್ತ ಪರಿಣಾಮ ಉಂಟಾಗುವಂತ ವ್ಯವಸ್ಥೆಯಿಂದ ನಮ್ಮ GDP ಅನ್ನು ಇನ್ಕ್ರೀಸ್ ಮಾಡೋದು ಬೇಕಾಗಿಲ್ಲ. ಏನಕ್ಕಂತಂದ್ರೆ ಈಗ ನಾನು ಒಂದು ಚಿಕ್ಕ ಉದಾಹರಣೆಯನ್ನ ಹೇಳ್ತೀನಿ. ಈಗ ನಾವು ಏನು ಒಂದು ಮೇಲ್ಗಡೆ ಬ್ಲಾಸ್ಟ್ ಮಾಡುವಂತ ಪಟಾಕಿ ಇರುತ್ತೆ, ಒಂದು 5-6 ಕಲರ್ ಕೊಡುತ್ತದು. ಆ ಪ್ರತಿಯೊಂದು ಕಲರ್ ಕೂಡ ಒಂದೊಂದು ಹೆವಿ ಮೆಟಲ್ಸ್ ಇಂದ ತಯಾರು ಮಾಡಿರ್ತಕ್ಕಂಥದ್ದು. ರೆಡ್, ಬ್ಲೂ, ಗ್ರೀನ್ ಒಂದೊಂದು ಸೆಕೆಂಡ್ ಅಲ್ಲಿ ಜುಬಿನ್ ಸರ್ ಎಕ್ಸ್ಪ್ಲೇನ್ ಮಾಡಿ, ಯಾವ ರೀತಿಯಾದಂತ ಕೆಮಿಕಲ್ಸ್ ಯೂಸ್ ಮಾಡ್ತಾರೆ, ಯಾವ ರೀತಿಯಾದಂತ ಹೆವಿ ಮೆಟಲ್ಸ್ ಯೂಸ್ ಮಾಡ್ತಾರೆ ಅಂತ. ಇದಕ್ಕೆ ನನಗೆ ಒಂದು ವೆರಿ ಇಂಟ್ರೆಸ್ಟಿಂಗ್ ಇನ್ಫಾರ್ಮೇಶನ್ ಕೊಡ್ಲಿಕ್ಕಿದೆ. ನಾವು 2015ರಲ್ಲಿ ನಮ್ಮದು ರಾಮಯ್ಯ ಅಡ್ವಾನ್ಸ್ ಟೆಸ್ಟಿಂಗ್ ಲ್ಯಾಬ್ನಲ್ಲಿ ನಾವೊಂದು ಪ್ರಾಜೆಕ್ಟ್ ಮಾಡಿದ್ವಿ. ಅದೇನು ಪ್ರಾಜೆಕ್ಟ್ ಅಂದರೆ ಅದು ಒಹೈಯೋ ಸ್ಟೇಟ್ ಯೂನಿವರ್ಸಿಟಿ US-ನಲ್ಲಿ ಅವರು ಈ July 4th ಅವ್ರದ್ದು ಇಂಡಿಪೆಂಡೆನ್ಸ್ ಡೇ. ಆ ಇಂಡಿಪೆಂಡೆನ್ಸ್ ಡೇನಲ್ಲಿ ಅವರು ಆಲ್ಮೋಸ್ಟ್ $1.6 ಬಿಲಿಯನ್ ಕ್ರ್ಯಾಕರ್ಸ್ ಚೈನಾದಿಂದ ತರ್ತಾ ಇದ್ರು. ಇದು ತಂದು ಒಂದು ದಿನದಲ್ಲಿ ಒಡೆದು ಖಾಲಿ ಮಾಡ್ತಾ ಇದ್ರು. ಹಾಗಾಗಿ ಒನ್ ಆಫ್ ದಿ ಕಾಂಗ್ರೆಸ್ ಮೆನ್ objected saying that ಈ ಚೈನಾದಿಂದ ಬರುವಂತೂ ಸಮ್ ಇನ್ಫಾರ್ಮೇಶನ್ ದಟ್ ಇಟ್ ಇಸ್ ಮೇಡ್ ಔಟ್ ಆಫ್ ಹೆವಿ ಮೆಟಲ್ಸ್, ಈ ಕಲರ್ ಕೊಡ್ದಂಗೆ ಸಾರಲ್ಗೆ. ಸೊ ಹಾಗಾಗಿ ಇದು ಇನ್ಫಾರ್ಮೇಶನ್ ಜೆನ್ಯೂನ್ ಇಲ್ಲ ಅಂತ ಕಂಡುಹಿಡಿಯಲಿಕ್ಕೆ ಇವರು ಸುಮಾರು US ಯೂನಿವರ್ಸಿಟೀಸ್ನಲ್ಲಿ ಕೇಳಿದ್ರು ಈ ಥರ ಟೆಸ್ಟ್ ಒಂದು ಮಾಡ್ಬೋದು ಅಂತ. ಅಂದರೆ ಅದರಲ್ಲಿ ಒಂದು ವೆಸ್ಟೆಡ್ ಇಂಟ್ರೆಸ್ಟ್, ಅಂದರೆ ಒಂದು ಕಾನ್ಫ್ಲಿಕ್ಟ್ ಆಫ್ ಇಂಟ್ರೆಸ್ಟ್ ಇತ್ತು. ಏನು ಅಂದರೆ ಇನ್ ಮೋಸ್ಟ್ ಆಫ್ ದಿ US ರಿಸರ್ಚ್ ಇನ್ಸ್ಟಿಟ್ಯೂಟ್ಸ್ ದಿ ರಿಸರ್ಚ್ ಸ್ಟೂಡೆಂಟ್ಸ್ ವೇರ್ ಚೈನೀಸ್ ಒರಿಜಿನ್. ಸೊ ಹಾಗಾಗಿ ಒಂದು ವೆಸ್ಟೆಡ್ ಇಂಟ್ರೆಸ್ಟ್ ಇದೆ ಅಂದ್ಬಿಟ್ಟು ಅವ್ರಿಗೆ ಕೊಡಲಿಲ್ಲ. ಅವರು ಬೇರೆ ಕಂಟ್ರಿನಲ್ಲಿ ಏನಾದರೂ ಈ ಥರ ಫೆಸಿಲಿಟಿ ಹೆವಿ ಮೆಟಲ್ಸ್ ಮಾಡ್ಲಿಕ್ಕೆ ಇದೆ ಅಂತ ವಿಚಾರಿಸ್ಬಿಟ್ಟು ನಮ್ಮ ಲ್ಯಾಬ್ಗೆ ಆ ಸ್ಯಾಂಪಲ್ ಬಂದಿತ್ತು. ಆಲ್ಮೋಸ್ಟ್ 115 ವೆರೈಟೀಸ್ ಆಫ್ Chinese crackers were sent to our lab for testing. Okay. ನೀವು ಹೇಳಿದ್ರೆ ನಮ್ಮಲ್ಲಿ ಔಟ್ ಆಫ್ 115 ಎವ್ರಿ ಸಿಂಗಲ್ ಒನ್ ಆಫ್ ದೋಸ್ ಕ್ರ್ಯಾಕರ್ಸ್ ಬೇರೆ ಬೇರೆ ಥರ ವೆರೈಟೀಸು, ನೀವು ಹೇಳ್ದಂಗೆ ಯಾವ್ದು ನೀವು ಕಂಡಿರೋದು ವೆರೈಟೀಸು, ಕಂಡಿಡದೇ ಇರೋ ಥರ ವೆರೈಟೀಸು ನಮ್ಮ ಇದರಲ್ಲಿ ಟೆಸ್ಟ್ ಮಾಡಿದ್ರಲ್ಲಿ ವಿ ಕೇಮ್ ಟು ನೋ ದಟ್ ಎವ್ರಿ ಸಿಂಗಲ್ ಒನ್ ಆಫ್ ದೆಮ್ contained almost 114 compounds. And each of those 114 compounds are all classified as toxic metals. Andre yav tara strontium, lead, chromium, cadmium, mercury, zinc, aluminum,
ಓಕೆ ಈಚ್ ಆಫ್ ದೀಸ್ ಆರ್ ಕ್ಲಾಸಿಫೈಡ್ ಆಸ್ ಎಕ್ಸ್ಟ್ರೀಮ್ಲಿ ಹಜಾರ್ಡಸ್ ಕೆಮಿಕಲ್ಸ್ ಅಂದ್ರೆ CNS ಟಾಕ್ಸಿನ್ಸ್ ಅಂತಾರೆ, ಸೆಂಟ್ರಲ್ ನರ್ವಸ್ ಸಿಸ್ಟಮ್ ಟಾಕ್ಸಿನ್ಸ್ ಅಂತಾರೆ. ನಾಟ್ ಓನ್ಲಿ ಡು ದೇ ಕಾಸ್ ನೋವೈನ್ ಡಿಸೀಸಸ್, ದೇ ಆಲ್ಸೋ ಕಾಸ್ ರೆಸ್ಪಿರೇಟರಿ ಡಿಸೀಸಸ್. ಈ ತರ ಒಂದು ರಿಪೋರ್ಟ್ ಸಬ್ಮಿಟ್ ಮಾಡಾಗಿದ್ಮೇಲೆ ಐ ಆಮ್ ಹ್ಯಾಪಿ ಟು ಟೆಲ್ ಯು ದಟ್ ಆಲ್ಮೋಸ್ಟ್ 90% ಆಫ್ ಫೈರ್ ಕ್ರಾಕರ್ಸ್ ದಟ್ ವರ್ ಇಂಪೋರ್ಟೆಡ್ ಫ್ರಮ್ ಚೈನಾ ವರ್ ಬ್ಯಾನ್ಡ್. ಐಟಮ್ ವೈಸ್ ಬ್ಯಾನ್ ಮಾಡಿದ್ದಾರೆ. ಅಂದ್ರೆ ನಮ್ಮ ಇಂಡಿಯಾನಲ್ಲಿ ಸ್ವಲ್ಪ ಲೇಟ್ ಆಯ್ತು ಅಂತ. ನಾಟ್ ಓನ್ಲಿ ದಟ್, ವಿ ಸ್ಟಿಲ್ ಡೋಂಟ್ ಹ್ಯಾವ್, ನಮ್ಗೆ ಇನ್ನೂ ಸ್ವಲ್ಪ ಯಾವ್ದಾದ್ರು ಸ್ಟಡಿ ಮಾಡಿದ್ರೆ ನಮ್ಮ ಇದ್ರಲ್ಲಿ ಇಂಡಿಯನ್ ಅಲ್ಲ ಹೋಗ್ಲಿ. ಈಗ ಈಗ ಈ ರಿಪೋರ್ಟ್ ಅನ್ನ ಆಧರಿಸಿ ಈಗ ನೀವು ಕೊಟ್ಟಿರೋದು ಅಮೆರಿಕಕ್ಕೆ, ಪ್ರಶ್ನೆ ಬೇರೆ. ಸೊ ನಾವು ಕೂಡ ಅಂಥವನ್ನ ಸುಮಾರು ತರ್ಸ್ಕೊತೀವಿ, ವಿಪರೀತವಾಗಿ ತರ್ಸ್ಕೊತೀವಿ ಅಂತ ಅನಿಸ್ತಾ ಇದೆ ಚೈನಾದಿಂದ. ಈಗೇನೋ ಸ್ವಲ್ಪ ಬ್ಯಾನ್ ಆಗಿದೆಯೋ ಗೊತ್ತಿಲ್ಲ. ಅಟ್ಲೀಸ್ಟ್ ಅದಾದ್ಮೇಲೆ ಏನಾದ್ರು ಸ್ವಲ್ಪ ನಮ್ಮಲ್ಲಿ ಏನಾದ್ರು ಕಡಿಮೆ ಆಗಿದೆ ಚೈನಾದಿಂದ ಬರುವಂತದ್ದು ಏನಾದ್ರು ಆತರ ಇಲ್ಲ. ಯಾವ್ದು ನಮ್ದು ನನ್ ಗೊತ್ತಿರಂಗೆ ಯಾವ್ದು ಕಡಿಮೆ ಆಗಿಲ್ಲ, ಇನ್ನು ಬರ್ತಾನೆ ಇದೆ. ಯಾರು ಅದರಲ್ಲಿ ಆಕ್ಚುಲಿ ಇದು ಹೇಳ್ತಾರೆ ಹೊರತು ಅದರಲ್ಲಿ ಆಕ್ಚುಲಿ ಏನಿದೆ ಇಂಡಿಯನ್ ಅಲ್ಲಿ ಮಾರಾಟವಾಗುವಂತ ಕ್ರ್ಯಾಕರ್ಸ್ ನಲ್ಲಿ ಏನಿದೆ ಅಂತ ಇದುವರೆಗೂ ನೀವು ಬೇಕಾದ್ರೆ ಗೂಗಲ್ ಅಲ್ಲಿ ಸರ್ಚ್ ಮಾಡಿ ನೋಡಿ. ನಾಟ್ ಅ ಸಿಂಗಲ್ ಸ್ಟಡಿ ಹ್ಯಾಸ್ ಬಿನ್ ಕಾಂಕ್ರೀಟ್ಲಿ ಡನ್. ಅಂದ್ರೆ ಮಾಡೋದ್ರ ಬಗ್ಗೆ ಅಧ್ಯಯನನೇ ಆಗಿಲ್ಲ. ಏನಿದೆ ಆಗಿಲ್ಲ. ಆಶ್ಚರ್ಯ ಏನಂದ್ರೆ ಇಷ್ಟೊಂದು ವರ್ಷ ಆಗಿದ್ಮೇಲೆ, ಇಷ್ಟೊಂದು ರಿಪೋರ್ಟ್ಸ್ ಬಂದಾಗಿದ್ಮೇಲೆ ಇದರಲ್ಲಿ ಈ ತರ ಪಾಯ್ಸನಸ್ ಕೆಮಿಕಲ್ಸ್ ಇದೆ ಅಂದ್ರೂ ಈಗೆಲ್ಲ ಸ್ಪೆಕ್ಯುಲೇಷನ್ ಮೇಲೆ ನಡೀತಾ ಇದೆ. ಇದು ಆಕ್ಚುಲಿ ಮಾಡುವಾಗ ನಿಮ್ಗೆ ಗೊತ್ತಾಗುತ್ತೆ ಏನೇನ್ ತರದು ಎಷ್ಟೆಷ್ಟಿದೆ ಅಂತ. ಇಟ್ ಇಸ್ ನಾಟ್ ಓನ್ಲಿ ಇಂಪಾರ್ಟೆಂಟ್ ಟು ನೋ ಹೌ ಮಚ್ ವಾಟ್ ಕೆಮಿಕಲ್ಸ್ ಆರ್ ದೇರ್, ಇಟ್ ಇಸ್ ಈಕ್ವಲಿ ಇಂಪಾರ್ಟೆಂಟ್ ಟು ನೋ ಹೌ ಮಚ್ ಆಫ್ ದೋಸ್ ಕೆಮಿಕಲ್ಸ್ ಆರ್ ದೇರ್. ಯಾಕಂದ್ರೆ ನೀವು ಕ್ಯಾಲ್ಕುಲೇಷನ್ ತಗೊಂಡ್ರೆ, ಐ ವಿಲ್ ಗಿವ್ ಯು ದಟ್ ಕ್ಯಾಲ್ಕುಲೇಷನ್ ಆಲ್ಸೋ ವಿಚ್ ವಾಸ್ ಡನ್ ಬೈ ಒಹೈಯೋ ಸ್ಟೇಟ್ ಯೂನಿವರ್ಸಿಟಿ ಇನ್ ದ ನೆಕ್ಸ್ಟ್. ನಿಜ. ಡಾಕ್ಟರ್ ಚೇತನ್ ಅವರು ಕೂಡ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಡಾಕ್ಟರ್ ಚೇತನ್ ಅವರೇ, ಇಲ್ಲಿ ತಜ್ಞರು ಹೇಳ್ತಾ ಇರುವಂತಹ ಮಾತನ್ನ ಗಮನಿಸ್ತಾ ಹೋದ್ರೆ ಖಂಡಿತವಾಗಿಯೂ ಗಾಬರಿ ಹುಟ್ಟಿಸುವಂತ ಅಂಶ ಇದು. ಪಟಾಕಿ ಸಿಡಿಸುವಂತ ಸಂದರ್ಭದಲ್ಲಿ ಹೊರಗಡೆ ಬರುವಂತ ಕಲರ್ ಬೆಳಕಿದೆಯಲ್ಲ, ಅದು ಎಲ್ಲೋ ಒಂದು ಕಡೆಗೆ ಕೆಲವೊಂದಷ್ಟು ಜನರ ಲಂಗ್ಸಿನ ಬೆಳಕನ್ನೇ ಅಥವಾ ಲಂಗ್ಸ್ ಅನ್ನೇ ಸಾಯಿಸ್ಬಿಡುತ್ತೆ. ಅಷ್ಟರ ಮಟ್ಟಿಗೆ ಕೆಮಿಕಲ್ ಅನ್ನ ಬಳಸಿ ಪಟಾಕಿ ಮಾಡ್ತಾ ಇದ್ದಾರೆ ಅಂತ. ಇಂಥ ಸಂದರ್ಭದಲ್ಲಿ ಪಟಾಕಿ ಬ್ಯಾನ್ ಮಾಡಿರುವಂತ ವಿಚಾರವನ್ನ ನೀವು ಯಾವ ರೀತಿಯಾಗಿ ವ್ಯಾಖ್ಯಾನಿಸ್ತೀರಿ? ಹೌದು ಆನಂದ್, ಇದು ಒಳ್ಳೆ ಡಿಸಿಷನ್. ಬಟ್ ಅವಾಗ್ಲೇ ರಂಗನಾಥ್ ಸರ್ ಹೇಳ್ದಾಗೆ ಇದನ್ನೆಲ್ಲ ಮುಂಚೆನೆ ನೀಟಾಗಿ ಪ್ಲಾನ್ ಮಾಡಿ ಇದ್ ಮಾಡ್ಬೇಕು, ಯಾರಿಗೂ ತೊಂದರೆ ಆಗ್ದಂಗೆ, ವ್ಯಾಪಾರಿಗಳಿಗೂ ತೊಂದರೆ ಆಗ್ದಂಗೆ ಇದಾಗಬೇಕು. ಇಲ್ಲಾಂದ್ರೆ ಎಲ್ಲಾನು ಏನಾಗುತ್ತೆ, ಲಾಸ್ಟ್ ಮೂಮೆಂಟ್ ಅಲ್ಲಿ ಮಾಡ್ಬೋದು ಅಂತ ಬಂದ್ಬಿಡುತ್ತೆ. ಅಟ್ ದ ಎಂಡ್ ಆಫ್ ದ ಡೇ ಗ್ರೌಂಡ್ ಝೀರೋ ಏನಾಗುತ್ತೆ ಅದು ಇಂಪಾರ್ಟೆಂಟ್. ಸೊ ಫೈನಲಿ ನಾವು ಮುಂಚೆನೂ ಈ ಕೋವಿಡ್ ಸೀಸನ್ ಅಂತಲ್ಲ, ಹೋದ ವರ್ಷ ಕೂಡ ಎಲ್ಲ ಯಾವ್ದು ವಿಂಟರ್, ದೀಪಾವಳಿ, ಇಟ್ಸ್ ನಾಟ್ ಗುಡ್ ಟೈಮ್ ಆಕ್ಚುಲಿ. ಅವಾಗ ಶ್ವಾಸಕೋಶ ಸಮಸ್ಯೆಗಳು ಜಾಸ್ತಿ ಆಗುತ್ತೆ, ಆಸ್ಮಾ, COPD, ಎಕ್ಸಾಸರ್ಬೇಷನ್ಸ್ ಜಾಸ್ತಿ ಆಗುತ್ತೆ. ಹಾಗಾಗಿ ಕೇಸಸ್ ತುಂಬಾ ಬರುತ್ತೆ. ಈ ಸಲ ಕೋವಿಡ್ ಇರೋದ್ರಿಂದ ಏನ್ ಕಾನ್ಸೆಪ್ಟ್ ಅಂದ್ರೆ, ಕೋವಿಡ್ ವೈರಸ್ ಈ ಪಾರ್ಟಿಕ್ಯುಲೇಟ್ ಮ್ಯಾಟರ್ ಇರೋದ್ರಿಂದ ತುಂಬಾ ಹೊತ್ತು ಸಸ್ಟೈನ್ ಆಗುತ್ತೆ. ತುಂಬಾ ಒಂದು 2 meters ಬೀಳುವಂತ ರೆಸ್ಪಿರೇಟರಿ ಡ್ರಾಪ್ಲೆಟ್ಸ್ ಇಟ್ ಕ್ಯಾನ್ ಸಸ್ಟೈನ್ ಟು ಸಮ್ ಮೋರ್ ಮೀಟರ್ಸ್. ಹಾಗಾಗಿ ಸ್ಪ್ರೆಡ್ ಆಗುತ್ತೆ. ಎಲ್ಲರೂ ಗುಂಪು ಸೇರಿ ಪಟಾಕಿ ಹೊಡೆಯೋದ್ರಿಂದ, ಅದು ಸರಿಯಾಗಿ ಮಾಸ್ಕ್ ಹಾಕೊಳ್ದೆ ಇರೋದ್ರಿಂದ ಇನ್ನೂ ಬೇಗ ಸ್ಪ್ರೆಡ್ ಆಗುತ್ತೆ ಅನ್ನೋದು ಒಂದು ಆತಂಕ. ಸೊ ಅದು ಇಲ್ಲೇ ಎಲ್ಲ ಶ್ವಾಸಕೋಶ ತಜ್ಞರು ಹೇಳ್ತಾ ಇದ್ದಾರೆ ನಮ್ಮ ದೇಶದಲ್ಲಿ. ಸೊ ಹಾಗಾಗಿ ಇದನ್ನ ಹೇಗೆ ನಿಭಾಯಿಸಬೇಕು ಎಲ್ಲರೂ ಅರ್ಥ ಮಾಡ್ಕೋಬೇಕು. ಮೇನ್ ಇದು ಬ್ಯಾನ್ ಮಾಡೋದ್ರಿಂದಲ್ಲ, ಎಲ್ಲರೂ ಅರ್ಥ ಮಾಡ್ಕೋಬೇಕು. ಇದು ಆರೋಗ್ಯದ ದೃಷ್ಟಿಯಿಂದ ಇದು ಒಳ್ಳೇದಲ್ಲ ಅಂತ ಅರ್ಥ ಮಾಡ್ಕೊಂಡು ಅವರೇ ಇದ್ ಮಾಡೋದ್ರಿಂದನೇ ಸರಿ ಹೋಗುತ್ತೆ. ನಿಜ. ಮತ್ತಷ್ಟು ಮಾತನಾಡ್ತೀನಿ ಡಾಕ್ಟರ್ ಚೇತನ್ ಅವರ ಜೊತೆಗೆ. ಡಾಕ್ಟರ್ ಮೋಹನ್ ಗೌಡ ಹಾಗೇನೆ ಪ್ರಮೋದ್ ಮುತಾಲಿಕ್ ಕೂಡ ಜಾಯ್ನ್ ಆಗ್ತಾರೆ. ಅವರು ಅವರದ್ದೇ ಆದಂತಹ ರೀತಿಯಲ್ಲಿ ದೀಪಾವಳಿ ಪಟಾಕಿಯನ್ನ ಬ್ಯಾನ್ ಮಾಡಿರುವಂತಹ ವಿಚಾರವನ್ನ ಹೇಳ್ತಾ ಹೋಗ್ತಾರೆ. ಮತ್ತಷ್ಟು ಚರ್ಚೆನ ಮುಂದುವರ್ಸೋಣ ಚಿಕ್ಕ ಬ್ರೇಕ್ ಆದ್ಮೇಲೆ. ಜುಬಿನ್ ಅವರು ಹೇಳಿದಂತ ಮಾತಿದೆಯಲ್ಲ, ನಿಜಕ್ಕೂ ಬೆಚ್ಚಿ ಬೀಳುವಂತ ಸಂಗತಿ. ಯಾಕಂದ್ರೆ ಎಷ್ಟರ ಮಟ್ಟಿಗೆ ಅದ್ರಲ್ಲಿ ಕೆಮಿಕಲ್ ಇರುತ್ತೆ, ಹೆವಿ ಮೆಟಲ್ಸ್ ಇರುತ್ತೆ. ಅದೆಲ್ಲ ನಾವು ಈ ಮೇಲ್ಗಡೆ ಹೋಗಿ ಈ ಬಣ್ಣದ ಚಿತ್ತಾರಗಳು ಮೇಲ್ಗಡೆ ಹರಡಿದಾಗ ಬಹಳ ಖುಷಿ ಪಡ್ತೀವಿ ಅದನ್ನ ನೋಡಿ. ಆದರೆ ಮುಂದೆ ಅದೇ ನಮಗೆ ದೊಡ್ಡ ತೊಂದರೆಯನ್ನ ಒಡ್ಡುತ್ತೆ ಅನ್ನುವಂಥದ್ದು ನಮಗೆ ಗೊತ್ತಿರಲ್ಲ. ಅದು ಒಂದ್ ಕಡೆಗೆ ಈ ಪಟಾಕಿ, ಇನ್ನೊಂದು ಕಡೆಗೆ ಏನಂದ್ರೆ ಈಗ ಹಸಿರು ಪಟಾಕಿಯ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ. ಹಸಿರು ಪಟಾಕಿ ಏನಾದರೂ ಉಸಿರು ತುಂಬಬಹುದಾ ಅಥವಾ ಉಸಿರು ಕಳಿಬಹುದಾ ಅನ್ನೋದ್ರ ಬಗ್ಗೆ ನಾವು ಚರ್ಚೆ ಮಾಡಬೇಕು. ಜೊತೆಗೆ ಏನು ಅಂತಂದ್ರೆ, ಈ ಪಟಾಕಿ ಮಾರಾಟಗಾರರು ಇದಾರಲ್ಲ ಪಾಪ ಅಂಥವ್ರ ಸ್ಥಿತಿಗತಿಗಳು ಏನಾಗಬೇಕು. ಯಾಕಂದ್ರೆ ನಾನು ಯಾವಾಗಲೂ ಹೇಳೋದೇನು ಅಂತಂದ್ರೆ, ಈಗ ಗಣಪತಿ ಹಬ್ಬ ಪ್ರತಿ ವರ್ಷ ಬರುತ್ತೆ, ಇನ್ನೊಂದು 5-10 ದಿವಸ ಇದೆ ಅನ್ನುವಂಥ ಸಂದರ್ಭದಲ್ಲಿ ಇಂಥ ಗಣಪತಿ ನೀವು ಮಾರಾಟ ಮಾಡಬಾರ್ದು, ಇಂಥ ಗಣಪತಿನ ಮಾರಾಟ ಮಾಡಬೇಕು, ಗಣಪತಿಯ ಇಷ್ಟೇ ಇರಬೇಕು, ಈ ಥರದ್ದೆಲ್ಲ ರೂಲ್ಸು. ಆಯ್ತು ಸ್ವಾಮಿ, ಈಗ ಬಂಡವಾಳ ಹಾಕಿರೋನು ವರ್ಷಗಟ್ಟಲೆ ಅದರಲ್ಲೇ ಅದೇ ದುಡಿಮೆನಲ್ಲೇ ಬದುಕುವಂಥವ್ರು ಭಾಳ ಜನ ಇದ್ದಾರೆ ನಮ್ಮಲ್ಲಿ. ಅಂಥವ್ರ ಗತಿ ಏನಾಗಬೇಕು? ಪಟಾಕಿ ಮಾರಾಟಗಾರರು ಕೂಡ ಅದನ್ನೇ, ಪರಿಸರಕ್ಕೆ ಹಾನಿ ಆಗುತ್ತೆ, ತೊಂದರೆ ಆಗುತ್ತೆ, ರೋಗ ರುಜಿನಗಳು ಬರ್ತವೆ, ಎಲ್ಲದನ್ನೂ ಒಪ್ಕೋತೀವಿ ನಾವು. ಆದರೆ ಅವ್ರಿಗೆ ಏನಾದರೂ ಒಂದಿಷ್ಟು ಹೇಳಬೇಕಲ್ಲ ನೀವು ಸರ್ಕಾರದವ್ರು. ಮೊದಲೇ ಒಂದು ಘೋಷಣೆಗಳಾಗಬೇಕಲ್ಲ. ವಾರ ಇದ್ದಾಗ ಯಾರಾದರೂ ಘೋಷಣೆ ಮಾಡ್ತಾರ? ಇದು ಬಹಳ ಗಮನಿಸಬೇಕಾದಂಥ ಸಂಗತಿ. ಪಟಾಕಿ ಮಾರಾಟಗಾರರು ಕೂಡ ಬಹಳ ಸಂಕಟದಲ್ಲಿದ್ದಾರೆ. ಪಟಾಕಿ ಮಾರಾಟಗಾರರು ಕೂಡ ನಮ್ಮ ಜೊತೆಗಿದ್ದಾರೆ. ಅವ್ರ ಜೊತೆ ಮಾತಾಡ್ತೀನಿ. ಅದಕ್ಕಿಂತ ಮೊದಲು ಭೂಮಿಕಾ ಅವರಿದ್ದಾರೆ. ಭೂಮಿಕಾ ಮೇಡಮ್, ಏನಂತೀರಿ ತಾವು ಈ ಪಟಾಕಿ ನಿಷೇಧದ ಬಗ್ಗೆ? ಖಂಡಿತವಾಗ್ಲೂ ಶಾಕಿಂಗ್ ಅನ್ಸುತ್ತೆ. ಯಾಕಂದ್ರೆ ಇವರಿಬ್ರು ಮಾತಾಡೋದು ಕೇಳಿದಾಗ ಇಷ್ಟೊಂದು ಕೆಮಿಕಲ್ಸ್ ಇದೆ ಅಂತ ಗೊತ್ತು, ಬಟ್ ಇಷ್ಟೊಂದು ಪ್ರಮಾಣದಲ್ಲಿ ಕೆಮಿಕಲ್ ಇದೆ ಅಂತ ಖಂಡಿತವಾಗ್ಲೂ ಗೊತ್ತಿರಲಿಲ್ಲ. ಅಂಡ್ ಗವರ್ಮೆಂಟ್ ಏನು ಹೇಳಿದೆ ಈ ವರ್ಷ ಏನು ಪಟಾಕಿನ ಬ್ಯಾನ್ ಮಾಡಬೇಕು ಅಂತ, ನಿಜವಾಗ್ಲೂ ಅದು ಸ್ವಾಗತಾರ್ಹ ಅಂತ ಹೇಳಕ್ ಇಷ್ಟಪಡ್ತೀನಿ. ಏನಕ್ಕೆಂದ್ರೆ ಈ ಕೋವಿಡ್ ಟೈಮಲ್ಲಿ ಮೊದಲೇದಾಗಿ ಅರ್ಥ ದುಡ್ಡಿಲ್ಲ, ಹಬ್ಬ ಆಚರಿಸುವಂತ ಮನಸ್ಥಿತಿ ಯಾರಿಗೂ ಇಲ್ಲ. ಸೊ ಇಂಥ ಸಂದರ್ಭದಲ್ಲಿ
ಯಾರೋ ಒಬ್ರು ದುಡ್ಡಿರೋರು ಪಟಾಕಿ ತಗೊಂಡ್ ಬಂದು ಪಟಾಕಿನ ಮನೆ ಮುಂದೆ ಹಚ್ಚಿ ಅದನ್ನ ಆಚರಿಸ್ತಾರೆ ಅಂದ್ರೆ ಪಕ್ಕದ ಮನೇಲಿರೋ ಮಕ್ಕಳಿಗೂ ಒಂಥರ ಬೇಜಾರು ಅನ್ಸುತ್ತೆ. ಖಂಡಿತವಾಗ್ಲೂ ಅದು ಯಾರಿಗೇ ಆಗ್ಲಿ ಅದು ಬೇಜಾರು ಅನ್ಸುತ್ತೆ. ಸೊ ಇಂಥ ಸಂದರ್ಭದಲ್ಲಿ ಇದನ್ನ ಕಂಪ್ಲೀಟ್ ಆಗಿ ಬ್ಯಾನ್ ಮಾಡಿದ್ರೆ ತುಂಬಾನೇ ಒಳ್ಳೇದು ಅಂತ ಅನ್ಸುತ್ತೆ. ಈ ಟೈಮಲ್ಲಿ ಯಾಕಂದ್ರೆ ಈ ಕೋವಿಡ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಅದರಿಂದಾಗಿ ಈ ಪಟಾಕಿನ ಬ್ಯಾನ್ ಮಾಡ್ತಾ ಇರೋದು ಖಂಡಿತವಾಗ್ಲೂ ಸ್ವಾಗತಾರ್ಹ, ಜೊತೆಗೆ ಒಳ್ಳೇದು ಅಂತ ಒಬ್ಬ ಪಟಾಕಿ ಮಾರಾಟಗಾರರಾಗಿ ತಾವೇನಂತೀರಿ ಸರ್? ಮೇಡಮ್ ಹೇಳಿದ್ದೆಲ್ಲ ನಿಜಾನೇ. ಸೊ ಪಕ್ಕದಲ್ಲಿ ಮಕ್ಳಿರ್ತಾರೆ, ಅವ್ರಿಗೆ ಬೇಜಾರಾಗತ್ತೆ, ಎವ್ರಿಥಿಂಗ್ ಇಸ್ ಗುಡ್, ಫೈನ್, ವೆಲ್ ಟು ಗೋ. ಬಟ್ ಇರೋದೇನಂದ್ರೆ, ಈಗ ಪಕ್ಕದಲ್ಲಿ ಒಬ್ಬ ಕೋವಿಡ್ ಪೇಷಂಟ್ ಇರ್ತಾರೆ ಅನ್ಕೊಳ್ಳಿ. ಸೊ ಈಸ್ ಇನ್ ಅ ನೆಗೆಟಿವ್ ಎನರ್ಜಿ. ಅಟ್ಲೀಸ್ಟ್ ಇಫ್ ಸಮ್ ಫೆಸ್ಟಿವಲ್ ಕಮ್ಸ್, ಒಂದು ಹಬ್ಬ ಬಂತು, ಹಿ ವಿಲ್ ವೆಂಟ್ ಟು ಎನ್ ಪಾಸಿಟಿವ್ ಆಟಿಟ್ಯೂಡ್. ಪಟಾಕಿ ಹೊಡಿತಿದ್ದಾರೆ, ಸೊ ಈ ಕ್ಯಾನ್ ಗೆಟ್ ಪಾಸಿಟಿವ್ ಆಟಿಟ್ಯೂಡ್ ಪಟಾಕಿಯಿಂದಲೇ ಬರ್ಬೇಕಂತ. ಪಾಸಿಟಿವ್ ಪಟಾಕಿಯಿಂದ ಬರ್ಬೇಕಂತಲ್ಲ, ಅಂತ ಸಮಯ ಇದು ಬಂದಿದೆ, ಆಕಸ್ಮಿಕವಾಗಿ ಬಂದಿದೆ. ಪಟಾಕಿ ಟೈಮಲ್ಲಿ ಅವ್ರಿಗೆ ಕೊರೋನಾ ಬರ್ಬೇಕಂತೇನಿರ್ಲಿಲ್ಲ. ಸೊ ಪಾಸಿಟಿವ್ ಆಟಿಟ್ಯೂಡ್ ಬಂದಿದೆ, 4 ಜನ ಸೇರ್ತಾರೆ, ಮಾತಾಡ್ತಾರೆ, ಪಟಾಕಿ ಹೊಡಿತಾರೆ, ಶಬ್ದ ಕೇಳ್ತಾರೆ, ಹಿ ಕ್ಯಾನ್ ಹಿಯರ್ ಅ ನ್ಯೂ ಥಿಂಗ್. ಇನ್ನೊಂದು ಏನಂದ್ರೆ ಸರ್ ವಿಚಾರ, ಇದರಲ್ಲಿ ತುಂಬಾ ಕೆಮಿಕಲ್ಸ್ ಇದೆ ಅಂತಾರೆ, ಫೈನ್. ಸೊ 2 years ಮುಂಚೆ ಸೆಂಟ್ರಲ್ ಗೌರ್ಮೆಂಟ್ ಹಸ್ ಟೇಕನ್ ಆಕ್ಷನ್. ಕೆಮಿಕಲ್ ಜಾಸ್ತಿ ಇರೋದು, ಸೌಂಡ್ ಹೆವಿ ಬರೋದು, ಪಕ್ಕದವ್ರಿಗೆ ಏರ್ ಪೊಲ್ಯೂಷನ್ ತೊಂದರೆ ಆಗೋದು ಯಾವುದು ಮಾಡಬಾರ್ದು ಅಂತ ಹೇಳಿ ಸೆಂಟ್ರಲ್ ಗೌರ್ಮೆಂಟ್ ಇಂದಾನೆ ಈ ಗ್ರೀನ್ ಕ್ರ್ಯಾಕರ್ಸ್ ಅನ್ನ ತಂದಿರೋದು. ಅದನ್ನ ಮಾಡಕ್ಕೆ ನಮ್ಮ ಕೈಯಲ್ಲಿ ಸದ್ಯಕ್ಕೆ ಆಗಲ್ಲ, ನಮ್ಗೊಂದು 3 ರಿಂದ 5 ವರ್ಷ ಅವಕಾಶ ಕೊಡಿ ಅಂತೇಳಿ ಶಿವಕಾಶಿನವರು ಒಂದು 7 ತಿಂಗಳು ಸ್ಟ್ರೈಕ್ ಮಾಡಿದ್ರು. 7 ತಿಂಗಳು ಝೀರೋ ಪ್ರೊಡಕ್ಷನ್, ನಥಿಂಗ್ ಅವ್ರಿಗೆ. ಯಾಕಂದ್ರೆ ಅಲ್ಲಿ ಮಳೆ ಇಲ್ಲ ಸರ್. ಶಿವಕಾಶಿ ಅದು ಒಂದು ವಿರುದುನಗರ್ ಅಂತ ಒಂದು ಡಿಸ್ಟಿಕ್ ಇದೆ, ಅಲ್ಲಿ ಅರೌಂಡ್ 10 lakh ಫ್ಯಾಮಿಲೀಸ್ ಇದೆ. ಅವ್ರಿಗೆ ಪಟಾಕಿ ಮಾಡೋದು ಬಿಟ್ರೆ ಬೇರೆ ಏನು ಗೊತ್ತಿಲ್ಲ. ಅವ್ರಿಗೆ ಮಳೆ ಇಲ್ಲ, ಬಿತ್ತನೆ ಮಾಡೋಕ್ಕಾಗಲ್ಲ, ಬೆಳೆ ಬಂದು ತೆಗಿಯಕ್ಕಾಗಲ್ಲ. ಅಲ್ಲ ಈಗ ನೀವು ಶಿವಕಾಶಿನಲ್ಲಿ ತೊಂದರೆಯಲ್ಲಿರುವಂತರ ಬಗ್ಗೆ ಮಾತಾಡ್ತಾ ಇದ್ದೀರಾ? ಇಲ್ಲ, ನಮ್ಮ ಬಗ್ಗೆ ನಮ್ದು ಹೇಳ್ತಾ ಇರೋದು. ಸೊ ನಾವು ಈಗ ಬಂಡವಾಳ ಹಾಕಿದೀವಿ ಸರ್. ಸೊ ಜಸ್ಟ್ ಇನ್ನೊಂದು 8 ದಿನ ಇದೆ ಪಟಾಕಿಗೆ. ಶೆಡ್ ಹಾಕಿದೀವಿ, ನಾವು ಲೈಸೆನ್ಸ್ ಅಪ್ಲೈ ಮಾಡಿದೀವಿ, ಎಲ್ಲ ಕೆಲಸ ಮಾಡಿದೀವಿ. ಹುಡುಗರು ಬಂದಿದ್ದಾರೆ, ಹುಡುಗರು ಕೆಲಸ ಮಾಡಿಸ್ತಾ ಇದೀವಿ. ಸೊ ಇನ್ ಕೇಸ್ ಈಗ ಸಡನ್ ಆಗಿ ನಿಲ್ಸಿದ್ರೆ ಅವ್ರಿಗೆ ನಾವು ಹುಡುಗರು ಕೊಡೋ ಸಂಬಳ ಕೊಡ್ಬೇಕಾಗತ್ತೆ, ಶೆಡ್ ಹಾಕಿರೋರ್ಗೆ ಬಾಡಿಗೆ ಕೊಡ್ಬೇಕಾಗತ್ತೆ, ಲೈಸೆನ್ಸ್ ತಗೊಂಡಿರೋರ್ಗೆ ಏನೇನು ಪ್ರಾಸೆಸ್ ಮಾಡಿದೀವಿ ಅದೆಲ್ಲ ನಡೆದೋಗಿದೆ. ಈ ಸಡನ್ ಆಗಿ ಬ್ಯಾನ್ ಅಂದ್ರೆ ನಾವು ಬಂಡವಾಳ ಹಾಕಿರೋ ಅಷ್ಟು ಪಟಾಕಿನ ಸೇವ್ ಮಾಡೋಕ್ಕಾಗಲ್ಲ. ಒಂದು ಸೇಫ್ ಝೋನಲ್ಲಿ ಇಡಬೇಕಂದ್ರೆ ಅದಕ್ಕೆ ತಿಂಗಳ ಅಂತೇಳಿ ಒಂದು ಚಿಕ್ಕ ಅಮೌಂಟ್ ನಾವು ರೆಂಟ್ ಪೇ ಮಾಡಬೇಕಾಗತ್ತೆ. ಇನ್ ಕೇಸ್ ಫೈರ್ ಎಕ್ಸ್ಪೋಷನ್ ಆದರೆ ಸುತ್ತಮುತ್ತ ತೊಂದರೆ ಆಗುತ್ತೆ. ಇನ್ನವರೆಗೂ ಕರ್ನಾಟಕದಲ್ಲಿ ಯಾವುದೇ ತರ ಫೈರ್ ಆಕ್ಸಿಡೆಂಟು ನಡೆದಿಲ್ಲ, ಬಿಕಾಸ್ ಕಾನೂನು ಭದ್ರತೆ ಚೆನ್ನಾಗಿದೆ. ಓಕೆ 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 ಈಗ ತಾವು ಏನು ಹೇಳಕೊಟ್ರಿ ಫೈನಲಿ? ಸರ್, ನಮಗೊಂದು ಅವಕಾಶ ಮಾಡಿಕೊಡಿ. ನಾವು ಗ್ರೀನ್ ಕ್ರ್ಯಾಕರ್ಸ್ ನ ಬಳಸ್ತಾ ಇದೀವಿ. ಸ್ಟ್ಯಾಂಡರ್ಡ್ ಅಲ್ಲಿ ಗ್ರೀನ್ ಕ್ರ್ಯಾಕರ್ಸ್ ಇದೆ, ನಾವು ಮ್ಯಾಕ್ಸಿಮಮ್ ಮಾಡೋದು ಗ್ರೀನ್ ಕ್ರ್ಯಾಕರ್ಸ್. ಸೊ ಅದಕ್ಕೆ ಪೊಲ್ಯೂಷನ್ ನಿಮ್ಗೆ ಜಾಸ್ತಿ ಏನು ಎಫೆಕ್ಟ್ ಆಗಲ್ಲ. ಸೊ ಲೋ ಸೌಂಡ್ ಇರುತ್ತೆ, ಲೆಸ್ ಪೊಲ್ಯೂಟೆಡ್ ಇರುತ್ತೆ. ಒಂದು ಅವಕಾಶ ಮಾಡಿಕೊಡಿ. ಈ ನೀವು ಮಾರಾಟ ಮಾಡೋದೆಲ್ಲದೂ ಕೂಡ ಈ ಗ್ರೀನ್ ಕ್ರ್ಯಾಕರ್ಸ್ ಸ್ಟ್ಯಾಂಡರ್ಡ್ ಫೈರ್ ವರ್ಕ್ಸ್ ಅಲ್ಲಿ ಗ್ರೀನ್ ಕ್ರ್ಯಾಕರ್ಸ್ ಬರೋದು ಸರ್. ಈ ನನಗೆ ಬಹಳ ಆಶ್ಚರ್ಯ ಅನ್ಸುವಂಥದ್ದು ಈ ಗ್ರೀನ್ ಕ್ರ್ಯಾಕರ್ಸ್ ಮತ್ತೆ ಈ ಸಾವಯವ ತರಕಾರಿ, ಇದ್ರ ಬಗ್ಗೆ ಬಹಳಷ್ಟು ಪ್ರಶ್ನೆಗಳಿದೆ ಸರ್. ಯಾಕಂದ್ರೆ ಯಾರು ಯಾವ್ದನ್ನ ಮಾರ್ತಾರೋ ಏನೋ ಗೊತ್ತಿರಲ್ಲ. ಎಲ್ಲ 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 ಲಾಟಲ್ ತಗೊಂಡು ಮಾರುವಂಥವ್ರು ಅಂದ್ರೆ ನಿಜಕ್ಕೂ ಅದನ್ನ ಮಾರಾಟ ಮಾಡುವಂಥವ್ರು ಕೂಡ ಇದ್ದಾರೆ. ನಾನು ಇಲ್ಲಾಂದ್ರೆ ಬೆಳೆಯೋರು ಇದ್ದಾರೆ, ಮಾರಾಟ ಮಾಡುವಂಥವ್ರು ಇದ್ದಾರೆ. ಅಂಥವ್ರು ನಿಜವಾದಂತ ಹೊಡೆತ ಬೆಳೆದಿಂದ ಎಲ್ಲರೂ ಈ ರೀತಿ ಮಾತಾಡೋದ್ರಿಂದ ಎಲ್ಲರೂ ಕೂಡ ಗ್ರೀನ್ ಪಟಾಕಿನ ಬಳಸೋಕೆ ಸಾಧ್ಯನಾ ಸರ್? ಸಾಧ್ಯನಾ? ಖಂಡಿತವಾಗ್ಲೂ ಭಾರತ ದೇಶದಲ್ಲಿ ಇದುವರೆಗೂ ಕೂಡ ಗ್ರೀನ್ ಪಟಾಕಿನ ಎಲ್ಲೂ ಕೂಡ ಇನ್ವೆನ್ಷನ್ ಆಗಿಲ್ಲ. ಅದರ ಮೇಲೆ ಇನ್ನೂ ಸಂಶೋಧನೆ ನಡೀತಾ ಇದೆ, ರಿಸರ್ಚ್ ನಡೀತಾ ಇದೆ. ವಿಗರಸ್ ರಿಸರ್ಚ್ 1 ವರ್ಷ 2 ವರ್ಷ 3 ವರ್ಷ ಮಾಡಿದ ಮೇಲೆನೆ ಗ್ರೀನ್ ಪಟಾಕಿನ ಇದು ಇನ್ವೆಂಟ್ ಮಾಡಿ ಅದನ್ನ ತಯಾರು ಮಾಡೋದಕ್ಕೆ ಸಾಧ್ಯ ಆಗುತ್ತೆ. ಈಗ ಏನು ಗ್ರೀನ್ ಪಟಾಕಿ ಅಂತ ಹೇಳ್ತಾ ಇರೋದು ಅದು ಬರೀ ಒಳಗಡೆ ಇರ್ತಕ್ಕಂಥ ಕೆಮಿಕಲ್ನ ಗ್ರೀನ್ ಕವರ್ ಹಾಕಿರೋದಕ್ಕೆ ಗ್ರೀನ್ ಕವರ್ ಅಂತ ಭಾರತ ದೇಶದಲ್ಲಿ ಹೇಳ್ತಾ ಇರೋದು. ಎಲ್ಲೂ ಕೂಡ ಈಗ ಇದನ್ನ ಗ್ರೀನ್ ಕವರ್ ಹಾಕಿ ಅದನ್ನ ಗ್ರೀನ್ ಪಟಾಕಿ ಅಂತ ಕರೀತಾ ಇದ್ದಾರೆ. ಗ್ರೀನ್ ಕವರ್ ಹಾಕಿ ಅದನ್ನ ಗ್ರೀನ್ ಪಟಾಕಿ ಅಂತ ಇದಕ್ಕೆ ಯಾರು ಕೂಡ ಇದನ್ನ ನಂಬಾರ್ದು. ಅದರಲ್ಲಿ ಇರ್ತಕ್ಕಂಥದ್ದು ಹೈಲಿ ಪಾಯ್ಸನಸ್ ಟಾಕ್ಸಿಕ್ ಸಬ್ಸ್ಟೆನ್ಸಸ್ ಅದರಲ್ಲಿ ಇರ್ತಕ್ಕಂಥದ್ದು. ಇದ್ರ ಬಗ್ಗೆ ಇನ್ನಷ್ಟು ಚರ್ಚೆ ಮಾಡ್ತೀವಿ. ಸಣ್ಣ ವಿರಾಮ ತಗೊಂಡ ವಿರಾಮದ ನಂತರ ಮತ್ತಷ್ಟು ಚರ್ಚೆ. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ತಜ್ಞರು ಹೇಳ್ತಾ ಇರುವಂತಹ ಮಾತನ್ನ ಕೇಳಿಸಿಕೊಳ್ತಾ ಇದ್ರೆ, ಇತ್ತ ವೈದ್ಯರು ಹೇಳ್ತಾ ಇರುವಂತಹ ಮಾತನ್ನ ಕೇಳಿಸಿಕೊಳ್ತಾ ಇದ್ರೆ, ನಾವು ಪ್ರತಿ ವರ್ಷ ದೀಪಾವಳಿ ಸಂದರ್ಭದಲ್ಲಿ ಸಿಡಿಸುವಂತಹ ಪಟಾಕಿ ಎಷ್ಟರ ಮಟ್ಟಿಗೆ ವಿಷಕಾರಿಯಾಗಿದೆ, ಅದರಿಂದ ಹೊರಬರುವಂತಹ ಹೆವಿ ಮೆಟಲ್ಸ್ ಎಷ್ಟರ ಮಟ್ಟಿಗೆ ನಮ್ಮ ಲಂಗ್ಸ್ನ ಮೇಲೆ ಪರಿಣಾಮ ಬೀರ್ತಾ ಇದೆ ಅನ್ನೋದನ್ನ ಎಳೆಯಾಗಿ ಹೇಳ್ತಾ ಇದ್ರು. ಅದರಲ್ಲಿದ್ದಂತಹ ಮೆಟಲ್ಸ್ ಅಥವಾ ಅದರಲ್ಲಿದ್ದಂತಹ ಕೆಮಿಕಲ್ಸ್ ಎಷ್ಟು ಹಾನಿ ಮಾಡುತ್ತೆ ಎನ್ನುವಂತ ಮಾತನ್ನ ಹೇಳ್ತಾ ಇದ್ರು. ಇನ್ನು ವಾತಾವರಣದ ಮೇಲೆ ಅದೆಂತ ಪರಿಣಾಮವಾಗ್ತಾ ಇತ್ತು ಈ ಪಟಾಕಿ ಸಿಡಿಸುವಂತ ಸಂದರ್ಭದಲ್ಲಿ ಅಥವಾ ದೀಪಾವಳಿ ಸಂದರ್ಭದಲ್ಲಿ ಪಟಾಕಿ ಸಿಡಿಸೋದ್ರಿಂದ ವಾತಾವರಣದ ಮೇಲೆ ಆಗ್ತಾ ಇದ್ದಂತಹ ಪರಿಣಾಮವನ್ನ ಗಮನಿಸ್ತಾ ಹೋದ್ರೆ, ಈ ದೀಪಾವಳಿ ಒಂದು ಹಂತಕ್ಕೆ ಈ ಉಸಿರಾಟದ ಸಮಸ್ಯೆ ಇರುವಂತವರು ಅಥವಾ ಆಸ್ತಮಾ ಇರುವಂತಹ ಪೇಷಂಟ್ಗಳಿಗೆ, ಕೆಲವೊಂದಷ್ಟು ಜನರಿಗೆ ಇದು ದೊಡ್ಡ ಮಟ್ಟದ ಹಬ್ಬ ಆದ್ರೂ ಕೂಡ ಅಂತವರಿಗೆ
ಹೊರಗಡೆ ಬರೋದಕ್ಕೂ ಕೂಡ ಸಾಧ್ಯ ಆಗ್ತಾ ಇರಲಿಲ್ಲ. ಅಷ್ಟರ ಮಟ್ಟಿಗೆ ಸಮಸ್ಯೆಯನ್ನು ಉಂಟು ಮಾಡ್ತಾ ಇತ್ತು. ಹೀಗಾಗಿಯೇ ಈ ಬಾರಿ ಸರ್ಕಾರ ಅಂಥದ್ದೊಂದು ಸಂಕಷ್ಟ ಮೊದಲೇ ಇದೆ ಬೆಂಗಳೂರಿನಂತ ಸಿಟಿನಲ್ಲಿ ಅಥವಾ ಕರ್ನಾಟಕದ ಮಟ್ಟಿಗೆ. ಈಗ ಮತ್ತೆ ವಾಪಸ್ ಕೊರೋನಾದಂತ ಸಂಕಷ್ಟ ಕಾಲದಲ್ಲಿ ಪಟಾಕಿಯನ್ನ ಸಿಡಿಸಿದ್ರೆ ಮತ್ತಷ್ಟು ತೊಂದರೆ ಆಗುತ್ತೆ ಎನ್ನುವಂತ ಕಾರಣಕ್ಕಾಗಿ ಬ್ಯಾನ್ ಮಾಡಿದೆ. ಇನ್ನು ಪಟಾಕಿಯಿಂದ ವಾಯುಮಾಲಿನ್ಯ ಪ್ರಕರಣ ದಿಢೀರಂತೇಳಿ ಹೆಚ್ಚಳ ಆಗುತ್ತೆ. ಬೆಂಗಳೂರಿನಲ್ಲಿ ಅಸ್ತಮಾ ರೋಗಿಗಳ ಸಂಖ್ಯೆ 40%ರಷ್ಟಿದೆ. ಪಟಾಕಿ ಮಾಲಿನ್ಯದಿಂದ ಅಸ್ತಮಾ ರೋಗಿಗಳ ಉಸಿರಾಟದ ಸಮಸ್ಯೆ ಮತ್ತಷ್ಟು ಹೆಚ್ಚಾಗುವಂತಹ ಸಾಧ್ಯತೆಯೂ ಕೂಡ ಇದೆ. ಈ ಕಾರಣಕ್ಕಾಗಿ ಪಟಾಕಿಯನ್ನ ಬ್ಯಾನ್ ಮಾಡಲಾಗಿದೆ. ವಯಸ್ಸಾದಂತವರು, ಮಕ್ಕಳು, ಜೊತೆಗೆ ಗರ್ಭಿಣಿಯರಿಗೆ ಈ ಲಂಗ್ಸ್ ನ ಸಮಸ್ಯೆ ಕಾಣಿಸಿಕೊಳ್ತಾ ಇತ್ತು. ಬೇರೆ ಬೇರೆ ಕಾಯಿಲೆಗಳಿಂದ ಬಳಲ್ತಾ ಇರುವಂತಹ ರೋಗಿಗಳ ಜೀವಕ್ಕೆ ಕುತ್ತು ಬರುತ್ತೆ ಎನ್ನುವಂತ ಕಾರಣಕ್ಕಾಗಿ ಸದ್ಯಕ್ಕೆ ಸರ್ಕಾರ ಪಟಾಕಿಯನ್ನ ಬ್ಯಾನ್ ಮಾಡಿದೆ. ಆದ್ರೆ ಪಟಾಕಿ ಬ್ಯಾನ್ ಮಾಡಿದ ನಂತರದಲ್ಲಿ ಕೆಲವೊಂದಷ್ಟು ಹೇಳಿಕೆಗಳು ಕೂಡ ಬಂದು. ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ಕೂಡ ಮಾತನಾಡುವಂತ ಸಂದರ್ಭದಲ್ಲಿ ಹೇಳ್ತಾ ಇದ್ರು, ಪಟಾಕಿ ಸಿಡಿಸೋದ್ರಿಂದ ಕೊರೋನಾ ಜಾಸ್ತಿ ಆಗುತ್ತೆ ಅನ್ನೋದಾದ್ರೆ ಪಟಾಕಿ ಸಿಡಿಸೋದು ಬಿಟ್ಬಿಟ್ರೆ ಕೊರೋನಾ ಹೋಗ್ಬಿಡುತ್ತಾ ಅಂತೇಳಿ ಸ್ವತಃ ಪ್ರಮೋದ್ ಮುತಾಲಿಕ್ ಅವರು ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಾರೆ. ಪ್ರಮೋದ್ ಮುತಾಲಿಕ್ ಅವರೇ, ಪದೇ ಪದೇ ಹೇಳ್ತಾ ಇದ್ರಿ ಈ ಪಟಾಕಿ ಸಿಡಿಸೋದ್ರಿಂದ ಕೊರೋನಾ ಹೋಗುತ್ತೆ ಅನ್ನೋದಾದ್ರೆ ನಾವು ಪಟಾಕಿ ಸಿಡಿಸೋದನ್ನ ಬಿಡೋದಕ್ಕೆ ರೆಡಿ ಇದೀವಿ ಅಂತೇಳಿ. ಆದ್ರೆ ಸರ್ಕಾರ ತನ್ನದೇ ಲೆಕ್ಕಾಚಾರದಲ್ಲಿ ಹೇಳ್ತಾ ಇದೆ ಪಟಾಕಿ ಸಿಡಿಸಿದ್ರೆ ರೋಗ ಉಲ್ಬಣ ಆಗೋ ಸಾಧ್ಯತೆ ಇದೆ ಅಂತೇಳಿ. ನೋಡಿ, ನಾನು ವಿರೋಧ ಮಾಡ್ತಾ ಇರುವಂತಹದ್ದು, ಈಗ ಪರಿಸರದಿಂದ ಅವರೆಲ್ಲ ತಜ್ಞರೆಲ್ಲ ಹೇಳಿದ್ರು, ಅದನ್ನ ನಾನು ಒಪ್ಕೊಳ್ತೀನಿ. ಅದರಿಂದೆಲ್ಲ ಸಾಕಷ್ಟು ರೀತಿಯ ತೊಂದರೆಗಳಾಗ್ತಾವೆ ಅಂತನ್ನುವಂಥದ್ದು. ಆದ್ರೆ ಹಿಂದೂ ಹಬ್ಬಗಳಲ್ಲೇ ಇವತ್ತು ಆಚರಣೆಯ ಹಿನ್ನೆಲೆಯಲ್ಲಿ ಇದೇ ಸಂದರ್ಭದಲ್ಲಿ ಯಾಕೆ ಈ ರೀತಿ ಆಗತ್ತೆ ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಬೇರೆ ಮುಸ್ಲಿಮರ ಆಗ್ಲಿ ಕ್ರಿಶ್ಚಿಯನ್ರದಾಗ್ಲಿ ಹಬ್ಬದ ಪೀರಿಯಡ್ದಲ್ಲಿ ಯಾರು ಏನು ಮಾತಾಡುದಿಲ್ಲ, ಸರ್ಕಾರವು ಕೂಡ ಗಪ್ಚುಪ್ ಆಗಿರುತ್ತೆ. ಮತ್ತೆ ಈ ಹಿನ್ನೆಲೆಯಲ್ಲಿ ಬೆಂಗಳೂರು ಬ್ಯಾನ್ ಮಾಡ್ಲಿ. ಬೆಂಗಳೂರಿನಲ್ಲಿ ಸಾಕಷ್ಟು ರೀತಿಯ ಪರಿಸರ ಮಾಲಿನ್ಯ ಹಿನ್ನೆಲೆಯಲ್ಲಿ ಇವತ್ತು ವಾಹನಗಳಿರ್ಬೋದು ಅಥವಾ ಕಸದ ಸುಟ್ಟು ಹಾಕುವಂತಹ ಪರಿಣಾಮದಿಂದ ಅದರಿಂದ ವಾಯು ಮಾಲಿನ್ಯ ಆಗ್ತಾ ಇದೆ ಅಂತ ಅನ್ನುವಂಥದ್ದು ಕೂಡ ಒಂದು ವರದಿ ಬಂದಿತ್ತು. ಸೊ ಇವೆಲ್ಲ ಹಿನ್ನೆಲೆಯಲ್ಲಿ ಬೆಂಗಳೂರು ಮಾಡ್ಲಿ, ಆದ್ರೆ ಉಳಿದ ಕಡೆಗೆ ಅದರ ದುಷ್ಪರಿಣಾಮ ಇಲ್ಲ. ಮತ್ತು ಹಿಂದೂ ಹಬ್ಬಗಳ ಆಚರಣೆ ಸಂದರ್ಭದಲ್ಲೇ ಈ ರೀತಿಯ ಚರ್ಚೆ, ಈ ರೀತಿಯ ವಿರೋಧ ಪ್ರಾರಂಭ ಆಗ್ತಾ ಇರುವಂತದ್ದು ನೋವಿನ ಸಂಗತಿ ಅಂತ ನಾನು ಹೇಳ್ತಾನೆ. ಅದಕ್ಕೆ ನಾನು ಹೇಳ್ತಾ ಇದ್ದೀನಿ, ಪಟಾಕಿ ಹಾರಿಸೋದನ್ನ ಇವತ್ತೇನು ಬ್ಯಾನ್ ಮಾಡಿದ್ದಾರೆ ಅದನ್ನ ವಾಪಸ್ ತಗೊಳ್ಬೇಕು ಅಂತನ್ನುವಂಥದ್ದು ನಾನು ಹೇಳ್ತೀನಿ. ಇಲ್ಲಾದ್ರೆ ಇವತ್ತೇ ಹೇಳಿ, 31ನೇ ತಾರೀಕು ರಾತ್ರಿ ಆಗ್ತಾ ಇರುವಂತ ಅನಾಹುತ ಏನಿದೆಯಲ್ಲ, ಪಟಾಕಿ ಹಾರಿಸಿ ಸಾಕಷ್ಟು ರೀತಿಯ ಎಲ್ಲ ಕಡೆಗೆ ಹೊಸ ವರ್ಷದ ಆಚರಣೆ ಮಾಡ್ತಾರಲ್ಲ, ಇವತ್ತೇ ಹೇಳಿ ಅದನ್ನು ಬ್ಯಾನ್ ಮಾಡ್ತೀವಿ ನಾವು. ಇನ್ನ ಕಸಾಯಿಖಾನೆಗಳು, ಇವತ್ತು ಕಸಾಯಿಖಾನೆಗಳನ್ನು ಇವತ್ತಿಗೂ ನೀವು ಶಿವಾಜಿನಗರ, ತಿಲಕ್ ನಗರ, ಪಾದರಾಯನ್ಪುರಕ್ಕೆ ಹೋದ್ರೆ ಎಲ್ಲಾ ಮಾಂಸದ ಅಂಗಡಿಗಳ ಹೊರಗಡೆನೆ ತೂಗು ಹಾಕಿರ್ತಾರೆ. ಅದ್ರದ್ದು ಪರಿಣಾಮ ಆಗುದಿಲ್ವಾ, ದುಷ್ಪರಿಣಾಮ ಆಗುದಿಲ್ವಾ? ಅದನ್ನ ಯಾಕೆ ಲಕ್ಷ ಕೊಡುದಿಲ್ಲ? ಇಲ್ಲ ಮುತಲಿಕ್ರೆ ನೀವು ಹೇಳಿದ್ದು ತಾವು ಹೇಳ್ತಿರುವಂತ ಸಂಗತಿ ಅದನ್ನ ಗಮನಿಸಬೇಕೇನೋ ಅಂದ್ರೆ ತಾವು ಹೇಳೋದು ಮೊದಲೇ ಹೇಳ್ಬಿಡಿ. ಜೊತೆಗೇನು ಅಂದ್ರೆ ಬರೀ ಈಗ ನಾವು ದೀಪಾವಳಿ ಕ್ಯಾನ್ಸಲ್ ಮಾಡ್ತೀವಿ ಅನ್ನೋಂಥದ್ದು ಮಾತ್ರ ಅಲ್ಲ, ಈ ಮುಂದಿನ ಹೊಸ ವರ್ಷಕ್ಕೆ ಪಟಾಕಿ ಹಾರಿಸೋದನ್ನು ಕೂಡ ನಾವು ಮಾಡಲ್ಲ ಅಂತ ಹೇಳಿ ಅಂತ ಅನ್ನುವಂಥದ್ದು ನಿಮ್ಮಿದು ಕರೆಕ್ಟ್ ನೀವು ಹೇಳ್ತಿರುವಂಥದ್ದು. ಆದ್ರೆ ಇಲ್ಲಿ ಈ ಜಾತಿ ಮತ ಧರ್ಮ ಅದನ್ನು ಹೊರತುಪಡಿಸಿ ನೋಡೋಣ ಮೊದಲಿಕರೆ. ಯಾಕಂದ್ರೆ ಈ ಮೊದಲೇ ಈ ಕೊರೋನಾ ಬಂದು ಸಂಕಟದಲ್ಲಿರುವಂತಹ ಸಂದರ್ಭದಲ್ಲಿ, ರೋಗ ರುಜಿನಗಳು ಜಾಸ್ತಿ ಆಗ್ತಿರುವಂತಹ ಸಂದರ್ಭದಲ್ಲಿ ಪಟಾಕಿಯಿಂದ ಆಗುವಂತ ಮತ್ತಷ್ಟು ಹಾನಿಗಳು ಆಗಬಾರದು ಅನ್ನುವಂತ ಕಾರಣಕ್ಕೋಸ್ಕರ ಸರ್ಕಾರ ಈ ನಿರ್ಧಾರ ತೆಗೆದುಕೊಂಡಿದೆ ಅಂತ ಯಾಕೆ ಭಾವಿಸಬಾರ್ದು ನಾವು? ಇಲ್ಲ, ನಾನು ಅದನ್ನ ಒಪ್ಕೊಳ್ತೇನೆ. ಆದ್ರೆ ಪೂರ್ವ ಸಿದ್ಧತೆ ಇಲ್ಲದೆ ಈಗ ವ್ಯಾಪಾರಸ್ಥರು ಯಾರು ಅಲ್ಲಿ ನವೀನ್ ರಾಜ್ ಕೂತ್ಕೊಂಡಿದ್ದಾರೆ. 8 ಲಕ್ಷ ಜನರಿಗೆ ಇವತ್ತು ಕರ್ನಾಟಕದ ವ್ಯಾಪಾರಸ್ಥರು ಅದರ ಅವಲಂಬಿತರಿದ್ದಾರೆ. 8 ಲಕ್ಷ ಜನ ಇದ್ದಾರೆ. ಹಾಗಾದ್ರೆ ಇವ್ರ ಹೊಟ್ಟೆಗೆ ಏನ್ ಮಾಡ್ಬೇಕು? ಮಣ್ಣು ತಿನ್ಬೇಕಾ? ಅದನ್ನ ಯೋಚನೆ ಮಾಡೋದು ಬೇಡವಾ? 1,500,000 ಕೋಟಿ ರೂಪಾಯಿ ಬಂಡವಾಳವನ್ನ ಹಾಕಿದ್ದಾರೆ ಸಾಲ ಸೋಲ ಮಾಡಿ. ಅವ್ರದ್ದೇನ್ ಮಾಡ್ಬೇಕು? ಕರೆಕ್ಟ್. ಸೊ ಇವೆಲ್ಲವೂ ಕೂಡ ಗಮನಿಸಿ ಮಾಡಬೇಕಾಗಿತ್ತು. ಇನ್ನೊಂದೇನಂದ್ರೆ ಹಿಂದೆನೆ ಆರ್ಡರ್ ಮಾಡಿದೆ, ಮಾರಾಟ ಮಾಡಬಹುದು ಅಂತನ್ನುವಂತ ಕೇಂದ್ರ ರಾಜ್ಯ ಸರ್ಕಾರ ಸೆಕ್ರೆಟರಿ ಅವರ ಒಂದು ಆರ್ಡರ್ ಕಾಪಿ ನನ್ನ ಹತ್ರ ಇದೆ. 1ರಿಂದ 14ನೇ ತಾರೀಕವರೆಗೆ, ನವೆಂಬರ್ 1ರಿಂದ 14ನೇ ತಾರೀಕು ತನಕ ಮಾರಾಟ ಮಾಡಬಹುದು ಅಂತನ್ನುವಂಥದ್ದು ಒಂದು ಆರ್ಡರ್ ಮಾಡಿದ್ದಾರೆ. ಅದಕ್ಕೆ ಕಂಡೀಷನ್ ಹಾಕಿದ್ದಾರೆ. ಈಗ ಸಡನ್ ಆಗಿ ಒಮ್ಮೆಲೆ ನೀವು ಬ್ಯಾನ್ ಮಾಡ್ತೀರಿ ಅಂತಂದ್ರೆ ಇದು ಯಾಕೆ, ಏನು ಕಾರಣ ಅಂತನ್ನುವಂಥದ್ದು ಗೊತ್ತಾಗ್ತಾ ಇಲ್ಲ. ಸೊ ಈ ಹಿನ್ನೆಲೆಯಲ್ಲಿ ಅಂದ್ರೆ ಆದಂತ ಘಟನೆಯನ್ನ
ಸ್ವಲ್ಪ ಯೋಚನೆ ಮಾಡಬೇಕು ಅಂತನ್ನುವಂಥದ್ದು ಹೇಳ್ತೀನಿ. ಮತ್ತು ಪರಿಸರ ಮಾಲಿನ್ಯದ ಸಂದರ್ಭ ಇದ್ದಂಥವ್ರು ಕೂಡ ಹಿಂದೂ ಮುಸ್ಲಿಂ ಅಂತ ನಾನು ಹೇಳ್ತಾ ಇಲ್ಲ. ಇವತ್ತು ಹಿಂದೂಗಳು ತಾಳ್ಮೆಯಿಂದ ಇದ್ದಾರೆ, ಅದಕ್ಕೆ ಈ ರೀತಿ ಮೇಲಿಂದ ಮೇಲೆ ನಮ್ಮ ಮೇಲೆ ಆಘಾತ ಮಾಡ್ತಾ ಇರುವಂತದ್ದು. ಗಣೇಶೋತ್ಸವ ಇರ್ಬೋದು ಅಥವಾ ನಮ್ಮ ದೀಪಾವಳಿ ಇಲ್ಲಿ ನೋಡಿ, ಇಲ್ಲಿ ಎರಡು ಮನಸ್ಥಿತಿ, ಅದ್ರ ಬಗ್ಗೆ ಹೇಳಲೇಬೇಕು ಮುತಾಲಿಕ್ರೆ. ಏನು ಅಂತಂದ್ರೆ ಒಂದ್ ಕಡೆಗೆ ನೀವುಗಳು ಇಲ್ಲಿ ಆಯ್ತು ಪಟಾಕಿ ಮಾರಾಟಕ್ಕೆ ಅವಕಾಶ ಕೊಡಿ ಅಂತ ಹೇಳ್ತೀರಿ. ನೋಡಿ, ಮಹಾರಾಷ್ಟ್ರ ಸಂಗತಿಗಳನ್ನ ಹೇಳ್ತೀವಿ, ಮಹಾರಾಷ್ಟ್ರದಲ್ಲಿ ಬ್ಯಾನ್ ಆಗಿದೆ. ಆದ್ರೆ ಮಹಾರಾಷ್ಟ್ರದ ಬಿಜೆಪಿ ಘಟಕ ಅಲ್ಲಿ ಪಟಾಕಿಯನ್ನ ಮಾರಾಟ ಮಾಡ್ಲಿಕ್ಕೆ ಅವಕಾಶ ಕೊಡಿ ಅಂತ ಒತ್ತಾಯ ಮಾಡ್ತಾ ಇದೆ, ಒತ್ತಡವನ್ನ ಹಾಕ್ತಾ ಇದೆ. ಅಲ್ಲಿ ಒಂದು ನಿಲುವು, ಕರ್ನಾಟಕದಲ್ಲಿ ಒಂದು ನಿಲುವ ಮುತಾಲಿಕ್ರೆ? ಇಲ್ಲ ಅಲ್ಲಿ ನಿಲುವು ಅವ್ರದ್ದು ಬಿಜೆಪಿ ರಾಜಕೀಯ ಮಾಡ್ತಾ ಇದೆ ಅಂತ ಆಗುತ್ತೆ. ಅದು ಅಲ್ಲಿ ಪ್ರತಿಯೊಂದಕ್ಕೂ ವಿರೋಧ ಮಾಡುವಂತಹ ವಿರೋಧ ಪಕ್ಷಗಳ ಸ್ಥಾನದಲ್ಲಿರುವಂತವರು ಈ ರೀತಿ ಮಾಡಬಾರ್ದು. ಹಾಗಾದ್ರೆ ಇಲ್ಲಿ ಕರ್ನಾಟಕದಲ್ಲಿ ನಿಮ್ದೇ ಸರ್ಕಾರ ಇದೆ, ಬಿಜೆಪಿ ಸರ್ಕಾರ ಇದೆ, ಬಿಜೆಪಿ ಸರ್ಕಾರನೇ ಬ್ಯಾನ್ ಮಾಡಿದೆ. ಇನ್ನು ಅಲ್ಲಿ ನೀವು ವಿರೋಧ ಮಾಡ್ತೀರಿ ಅಂತಂದ್ರೆ ಅದು ತಪ್ಪಾಗತ್ತೆ, ಸರಿಯಲ್ಲ. ಅದು ರಾಜಕೀಯ, ಅದು ಪ್ಯೂರ್ ಪಾಲಿಟಿಕ್ಸ್ ಅದು. ಆದ್ರೆ ನಾವು ಮತ್ತು ಈ ಪರಿಸರ ತಜ್ಞದವರು ಹೇಳ್ತಾ ಇರುವಂತದ್ದು, ಆ ಪರಿಸರ ತಜ್ಞರು ಹೇಳ್ತಾ ಇರುವಂತ ಸರಿ ಇದೆ, ನಾವು ಒಪ್ಕೊಳ್ತೇವೆ, 100ಕ್ಕೆ 100 ಒಪ್ಕೊಳ್ತೀವಿ. ಆದ್ರೆ ಹಿಂದೂ ಧರ್ಮದ ಆಚರಣೆಗೆ ಸಂಬಂಧಪಟ್ಟಾಗ ಮಾತ್ರ ಯಾಕೆ ಜಾಗೃತ ಆಗತ್ತೆ, ಯಾಕೆ ಚರ್ಚೆ ಬರುತ್ತೆ, ಯಾಕೆ ಬ್ಯಾನ್ ಮಾಡ್ತಾರೆ? ಓಕೆ, ಇಲ್ಲಿ ಜುಬಿನ್ ಜಾರ್ಜ್ ಜೋಸೆಫ್ ಇದಾರೆ, ರಸಾಯನಶಾಸ್ತ್ರ ತಜ್ಞರು. ಅವ್ರು ಹೇಳ್ತಾ ಇದ್ರು, ತುಂಬಾ ವಿವರಗಳು ಕೊಟ್ಟರು, ತಾವು ಗಮನಿಸಿದ್ರು ಇಲ್ಲ ಗೊತ್ತಿಲ್ಲ, ಚೀನಾದಿಂದ ಅಮೆರಿಕ ಪಟಾಕಿ ಏನ್ ತರಿಸ್ತಾ ಇತ್ತು, ಆ ಪಟಾಕಿಯ ಸ್ಯಾಂಪಲ್ ಗಳನ್ನ ಅವ್ರು ಇಲ್ಲಿ ಕಳಿಸಿದ್ರಂತೆ MS ರಾಮಯ್ಯ ಲ್ಯಾಬ್ಗೆ. ಆ ಲ್ಯಾಬ್ ನಲ್ಲಿ ಪರೀಕ್ಷೆ ಮಾಡಿದಂತವ್ರು ಇದೇ ಜುಬಿನ್ ಅವರು. ಅವ್ರು ಹೇಳಿದ್ರು ತುಂಬಾ ದೊಡ್ಡ ತುಂಬಾ ಮೆಟಲ್ ಇದನ್ನೆಲ್ಲ ಬಳಸ್ತಾರೆ, ಅವರು ಕೆಮಿಕಲ್ಗಳನ್ನೆಲ್ಲ ಬಳಸ್ತಾರೆ. ಈ ಮೇಲ್ಗಡೆ ಹೋಗಿ ಈ ಚಿತ್ತಾರ ಮೂಡುತ್ತಲ್ಲ, ಅದ್ರಲ್ಲಿ ತುಂಬಾ ಹೆವಿ ಮೆಟಲ್ಸ್ ಇದೆ. ಸೊ ಅದನ್ನ ವರದಿ ಕೊಟ್ಟಿರುವಂತವ್ರು ಇವರನ್ನೇನೆ. ಅವ್ರು ನಿಮ್ ಜೊತೆ ಮಾತಾಡ್ತಾರಂತೆ ನೋಡಿ. ಜುಬಿನ್ಜಿ ಮಾತಾಡಿ. ಇದರಲ್ಲಿ ನಮ್ಮ ಸ್ಟಡಿ ನಾವು ಮಾಡಿದ್ರಲ್ಲಿ ನಾನು 2 ವಿಷಯ ನಿಮಗೆ ಮುಂದೆ ಇಡಬೇಕು ಅಂತ ಒಂದು ಆಸೆ ಇದೆ. ನಾವು ಅವ್ರಿಗೆ ಮಾಡಿರೋಂಥ ಕ್ಯಾಲ್ಕುಲೇಷನ್ ನಾನು ನಿಮಗೆ ಬೆಂಗಳೂರು ಬಗ್ಗೆನೇ ನಾನು ಕ್ಯಾಲ್ಕುಲೇಟ್ ಮಾಡಿ ನಿಮ್ಗೆ ಹೇಳ್ತೀನಿ. ಈಗ ಒಂದು ದೀಪಾವಳಿ ಟೈಮ್ನಲ್ಲಿ ನೀವು ಒಂದು ಸ್ಟ್ರೀಟ್ ತಗೊಂಡ್ರೆ ಅದರಲ್ಲಿ ಒಂದು 75 to 80% ಮನೆಗಳು ಪಟಾಕಿ ಹೊಡಿತಾರೆ, ಆಯ್ತಾ? ಸೊ ನಾವು ದೇರ್ ಆರ್ 15,000 ಹೌಸ್ ಹೋಲ್ಡ್ಸ್ ಇನ್ ಬ್ಯಾಂಗ್ಳೂರ್. 15 ಲಕ್ಷ ಮನೆಗಳು ಬೆಂಗಳೂರು ಸಿಟಿನಲ್ಲಿ ಅವೆ. ಅದರಲ್ಲಿ ಫಾರ್ ಕನ್ಸರ್ವೇಟಿವ್ ಕ್ಯಾಲ್ಕುಲೇಷನ್ ನೀವು ಒಂದು 60% ಹೊಡಿತಾರೆ ಅಂತ ಇಟ್ಕೊಳ್ಳಿ. ದಟ್ ಮೀನ್ಸ್ ಅರೌಂಡ್ 10 lakh ಹೌಸ್ ಹೋಲ್ಡ್ಸ್ ಆರ್ ಬರ್ಸ್ಟಿಂಗ್ ಫೈರ್ ಕ್ರ್ಯಾಕರ್ಸ್. ನಾವು ದಿ ಆವರೇಜ್ ವೇಟ್ ಆಫ್ ಅ ಫೈರ್ ಕ್ರ್ಯಾಕರ್ ಇಸ್ ಅರೌಂಡ್ 25 grams. ನಾವು ಒಂದು ಕನ್ಸರ್ವೇಟಿವ್ಗೆ ನಾವು 10 grams ಅಂತ ತಗೊಳ್ಳೋಣ, ಇಂಡಿಯಾದ ಲೆಕ್ಕಾಚಾರ ನೋಡಬೇಕು ಅಂದರೆ. ಸೊ ಒಂದು ಆವರೇಜ್ ಮನೆ ಬಂದ್ಬಿಟ್ಟು ಒಂದು ಜಾಸ್ತಿ ಬೇಡ, ಒಂದು 10 ಪಟಾಕಿ ಹೊಡಿತಾರೆ ಅಂತ ಇಟ್ಕೊಳ್ಳಿ. ಸೊ 10 grams into 10 patakis is equal to 100 grams. Each household of these 10 lakhs households, ಈ 10 ಪಟಾಕಿ ಅಂತ ಹೊಡೀತು ಅಂತಂದ್ರೆ ಇಟ್ ಇಸ್ ಈಕ್ವಲೆಂಟ್ ಟು 10 lakh into 100 grams divided by 1000. That is approximately 100,000 kgs of. ಈಗ you all studied 5ನೇ ಕ್ಲಾಸಲ್ಲಿ ನೀವೆಲ್ಲ ಓದಿರ್ತೀರ, that matter is neither created nor destroyed, it only gets transformed from one form to another form. So this 150,000, that is 150 tons of either, I am taking only the fire weight, ಬೇರೆ ಏನು weight ತಗೊಳ್ತಾ ಇಲ್ಲ, only the cracker weight. 100 in a matter of 10 minutes. ಈ 10 ನೀವು ಗೊತ್ತಿದೆ, ಒಂದು ಸರ ಪಟಾಕಿ ಹೊಡೆದ್ರೆ ಐ ಆಮ್ ಟೇಕಿಂಗ್ ವೆರಿ ಕನ್ಸರ್ವೇಟಿವ್ ಕ್ಯಾಲ್ಕುಲೇಷನ್. ಒಂದು ಕನ್ಸರ್ವೇಟಿವ್ ಕ್ಯಾಲ್ಕುಲೇಷನ್ ತಗೊಂಡ್ರು 150 ಟನ್ ಆಫ್ ಪೊಲ್ಯೂಟೆಂಟ್ಸ್. ಸೊ ನೀವು ಹೇಳಿದ್ರಲ್ಲ ದೀಪಾವಳಿ ಟೈಮ್ ಅಲ್ಲಿ ಮಾತ್ರ ಯಾಕೆ ಬ್ಯಾನ್ ಮಾಡಿದ್ರಿ ಅಂತ. ನೀವು ಒಂದೇ ನಿಮಿಷ ಕೊಡಿ ಸರ್, ನೀವು ಒಂದೇ ನಿಮಿಷ ಕೊಡಿ ನಮಗೆ, ನೀವು ಒಂದೇ ನಿಮಿಷ ಕೊಡಿ. ಇವತ್ತು ಸೇದೋದ್ರಿಂದ ಎಷ್ಟು ದುಷ್ಪರಿಣಾಮ ಒಂದೇ ನಿಮಿಷ ಕೊಡಿ. ಒಂದೇ ಸಲ ಇಲ್ಲ, ಸಿಗರೇಟ್ 24 ತಾಸು ಸೇದುಕೊಂಡು ಎಲ್ಲ ಕಡೆಗೆ ಪರಿಸರ ಮಾಲಿನ್ಯ ಆಗತ್ತಲ್ಲ, ಅದ್ರ ದುಷ್ಪರಿಣಾಮವನ್ನ ಅದ್ರ ಬಗ್ಗೆ ಮಾತಾಡುದಿಲ್ಲ. ಅದನ್ನು ಸಿಗರೇಟ್ ಬ್ಯಾನ್ ಮಾಡಿ ಅಂತ ಹೇಳುದಿಲ್ಲ, ಪಟಾಕಿನೇ ಬ್ಯಾನ್ ಮಾಡಿ ಅಂತ ಹೇಳ್ತೀರಿ ಸರ್. ಒಂದೇ ನಿಮಿಷ ಮುತಾಲಿಕ್ ಅವರೇ, ಜುಬಿನ್ ಅವರು ಕಂಪ್ಲೀಟ್ ಮಾಡಿ ಒಂದೇ ನಿಮಿಷ. ಈಗ ನನ್ನ ಕ್ಯಾಲ್ಕುಲೇಷನ್ ಪ್ರಕಾರ ನಾನು ಹೇಳ್ತಾ ಇದ್ದೇನೆ, 150 tons ಆಫ್ ದೀಸ್ ಕೆಮಿಕಲ್ಸ್ ಆರ್ ಗೋಯಿಂಗ್ ಇನ್ ಟು ದಿ ಅಟ್ಮಾಸ್ಫಿಯರ್. ಈಗ ದೀಪಾವಳಿ ಟೈಮ್ ನಲ್ಲೇ ಯಾಕೆ ಬ್ಯಾನ್ ಮಾಡಿದ್ರಿ ಅಂತ ಕ್ವಶನ್ ನಿಜವಾಗ್ಲೂ ಅವ್ರು ಕೇಳಿದ್ದಾರೆ. ಅದ್ರದ್ದು ಆನ್ಸರ್ ಕಮ್ಸ್ ಇನ್ ದಿಸ್ ಕ್ಯಾಲ್ಕುಲೇಷನ್. ಯಾಕಂದ್ರೆ ದೀಪಾವಳಿ ಟೈಮ್ ನಲ್ಲೇನೆ ಇಷ್ಟೊಂದು ಬರೋದು. ನೀವೀಗ ಬೇರೆ ಯಾವ್ದಾದ್ರು ಒಂದು ಫೆಸ್ಟಿವಲ್ ತಗೊಂಡ್ರೆ ಇಟ್ ವಿಲ್ ಬಿ 1,000 ಇಲ್ಲ 1 millionth ಆಫ್ ದಿಸ್. Instead of 10 lakh households celebrating, it will be only 10,000 households, or it will be only 1 lakh. So proportionately nodidre, as compared to 1.5 kgs of explosives going into the air, 150 tons is going into the. Iga ನೀವು 1.5 kgs na ನೋಡ್ತೀರಾ, ನೀವು 150 tons na ನೋಡ್ತೀರಾ. ಸೊ ಅದರಲ್ಲಿ ಒಂದು ಕ್ಯಾಲ್ಕುಲೇಷನ್. ಇನ್ನೊಂದು ವಿಷಯ ಏನಂದ್ರೆ, ಇನ್ 2018
ದಿಸ್ ಕೇಸ್ ವೆಂಟ್ ಟು ದಿ ಸುಪ್ರೀಂ ಕೋರ್ಟ್. ಏನಂತ ಈ ತರ ಹಾರ್ಮ್ಫುಲ್ ಕೆಮಿಕಲ್ಸ್ ಇರುವಂತೂ ಬ್ಯಾನ್ ಮಾಡಬೇಕು ಅಂತ. ಅವಾಗ ಅವ್ರೇನ್ ಮಾಡಿದ್ರು, ಅವಾಗ ಈ ಗ್ರೀನ್ ಅಂತ ಮಾಡ್ಬೇಕಾಗಿರೋದು ಬೇರಿಯಂ ಅಂತ ಒಂದು ಹೆವಿ ಮೆಟಲ್ ಇತ್ತು ಆ ಟೈಮ್ನಲ್ಲಿ, ಗ್ರೀನ್ ಕಲರ್ ಕೊಡು ಅಂತ. ಇದ್ರ ಬಗ್ಗೆ ಮಾತಾಡೋಣ ಸರ್, ಇದ್ರ ಬಗ್ಗೆ ವಿಸ್ತೃತವಾಗಿ ಮಾತಾಡೋಣ. ಜೊತೆಗೆ ನೀವು ಏನ್ ಪ್ರಶ್ನೆಗಳು ಕೇಳಿದಿರಿ ಆ ಪ್ರಶ್ನೆಗೆ ಸಂಬಂಧಪಟ್ಟಂಗೆ ಮೊದಲಿಗರು ಕೂಡ ಮಾತಾಡ್ತಾರೆ. ಇನ್ನಷ್ಟು ನಾವು ಮಾತಾಡ್ತೀವಿ. ಆದ್ರೆ ಒಂದು ಸಂಗತಿನ ಹೇಳಲೇಬೇಕು, ಇಲ್ಲಿ ಗಮನಿಸಬೇಕಾದಂತ ಸಂಗತಿ ಏನಂದ್ರೆ, ಸರ್ಕಾರ ಏನೋ ಬ್ಯಾನ್ ಮಾಡ್ತು ನಿಜ, ಒಪ್ಕೋತೀನಿ. ಆದ್ರೆ ಆ ಬ್ಯಾನ್ ನಿಜಕ್ಕೂ ಇಂಪ್ಲಿಮೆಂಟ್ ಆಗಿದೆ ಅಂತ ನಾವು ಭಾವಿಸುವಂತದ್ದು ಯಾವಾಗ? ಇದ್ರ ಬಗ್ಗೆ ನಾವು ಮಾತಾಡ್ತೀವಿ. ಆದ್ರೆ ಅದಕ್ಕಿಂತ ಮೊದಲು ಒಂದು ಶಾರ್ಟ್ ಬ್ರೇಕ್ ತಗೊಳ್ತೀವಿ. ಬ್ರೇಕ್ ನಂತರ ಮತ್ತಷ್ಟು ಚರ್ಚೆ. ಪ್ಯಾಂಡಮಿಕ್ ಇಷ್ಟೊಂದು ದೊಡ್ಡ ಪ್ರಮಾಣದಲ್ಲಿ ಇದೆ ಅನ್ನುವಂಥ ಸಂದರ್ಭದಲ್ಲಿ ಸರ್ಕಾರಕ್ಕೆ ಒಂದಷ್ಟು ಎಚ್ಚರಿಕೆ ಇರಬೇಕಾಗಿತ್ತು. ನಾವು ಈ ಘೋಷಣೆಯನ್ನು ಮೊದಲೇ ಮಾಡ್ತೀವಿ ಅಂತ. ಯಾಕಂದ್ರೆ ನೋಡಿ, ಮುತಾಲಿಕರು ಹೇಳುವಂತ ಮೊದಲೊಂದು ಅರ್ಥ ಇದೆ. ಗಣಪತಿ ಹಬ್ಬ 3 ದಿವಸ ಇರುತ್ತೆ, 4 ದಿವಸ ಇರುತ್ತೆ. ನೀವು ಹೇಳ್ತೀರಿ ಗಣಪತಿ ಸೈಜ್ ಇಷ್ಟಿರಬೇಕು, ಗಣಪತಿ ಇದರಲ್ಲಿ ಮಾಡಿರಬೇಕು. ನಾವು ಒಪ್ಪಲ್ಲ, ಎಲ್ಲೂ ಕೂಡ ಇಡಬಾರ್ದು. ಯಾಕೆ ನಿಮಗೆ ಗೊತ್ತಿರಲ್ವಾ? ಎಷ್ಟೋ ಕುಟುಂಬಗಳದ್ರಲ್ಲಿ ಡಿಪೆಂಡ್ ಆಗಿದೆ ಅನ್ನುವಂಥದ್ದು ಗೊತ್ತಿರಲ್ಲ ನಿಮಗೆ. ಕೊನೇ ಕ್ಷಣದಲ್ಲಿ ನೀವು ಘೋಷಣೆ ಮಾಡಬೇಕಾ? ನಂಬರ್ 1. ಪಟಾಕಿ ಕೂಡ ಅಷ್ಟೇನೆ. ಹೌದಪ್ಪ, ರೋಗ ನಾಳೆ ಬಿಟ್ಟು ನಾಡೋದು ಹೋಗುತ್ತೆ ಅಂತ ಏನಾದರೂ ಬರ್ಕೊಟ್ಟಿದೆಯಾ ನಿಮಗೆ? ಕನ್ಫರ್ಮ್ ಇದೆಯಾ? ಇಲ್ಲ ತಾನೆ, ಗ್ಯಾರಂಟಿ ಇಲ್ಲ ತಾನೆ. ಹಂಗಿದ್ದಾಗ ಇದೊಂದು 2 ತಿಂಗಳು ಮೊದಲೇ ಹೇಳಕ್ಕೇನಾಗಿತ್ತು ನಿಮಗೆ? 3 ತಿಂಗಳು ಮೊದಲೇ ಹೇಳಕ್ಕೇನಾಗಿತ್ತು ನಿಮಗೆ? ಈಗ ಎಲ್ಲ ಪಟಾಕಿ ಖರೀದಿ ಮಾಡಿ ಅವರೆಲ್ಲ ಇಟ್ಕೊಂಡಿರ್ಬೇಕು, ಇನ್ನಷ್ಟು ಸಾಲ ಮಾಡಿರುವಂಥವ್ರು ಇನ್ನಷ್ಟು ಸಾಲಗಾರರಾಗಬೇಕು, ಆವಾಗ ಸರ್ಕಾರ ಘೋಷಣೆ ಮಾಡುತ್ತೆ. ನಾಚಿಕೆ ಆಗೋದು ಬೇಡವಾ ಅಂತ ನಾನು ಕೇಳೋದು. ಜೊತೆಗೆ ನೀವು ಎಷ್ಟರ ಮಟ್ಟಿಗೆ ಇದನ್ನು ಇಂಪ್ಲಿಮೆಂಟ್ ಮಾಡ್ತಾ ಇದ್ದೀರಿ, ನಿಮ್ಮ ಬ್ಯಾನನ್ನು ನಿಮ್ಮವ್ರು ಎಷ್ಟರ ಮಟ್ಟಿಗೆ ಸ್ವೀಕರಿಸಿರಿ ಅನ್ನೋದು ನಾಳೆ ಬಿಟ್ಟು ನಾಡಿದ್ದು ಈ 10ನೇ ತಾರೀಕು ಚುನಾವಣಾ ಫಲಿತಾಂಶ ಬರ್ತಾ ಇದೆ, ಗೊತ್ತಾಗುತ್ತೆ. ಯಾರಾದರೂ ಕಾರ್ಯಕರ್ತರು ಪಟಾಕಿ ಹೊಡೆದ್ರೆ ಸರ್ಕಾರದ ನಿರ್ಧಾರವನ್ನು ಎಷ್ಟರ ಮಟ್ಟಿಗೆ ಇವರು ತುಂಬ ಕಟ್ಟುನಿಟ್ಟಾಗಿ ಪಾಲನೆ ಮಾಡ್ತಾ ಇರೋದು ಗೊತ್ತಾಗುತ್ತೆ. ನೋಡೋಣ ಯಾರು ಪಟಾಕಿ ಹೊಡಿತಾರೆ, ಯಾರು ಪಟಾಕಿ ಹೊಡಿ, ಎಲ್ಲನೂ ಇನ್ನೊಂದು ಕತೆ. ಜೊತೆಗೆ ದೆಹಲಿ ಪದೇ ಬ್ಯಾನ್ ಮಾಡ್ತೀನಿ ಅಂತ ಹೇಳುತ್ತಲ್ಲ, ಒಂದು ಸಂಗತಿ ತಿಳ್ಕೊಳ್ಳಿ. ದೆಹಲಿಯಲ್ಲಾಗುವಂಥ ಮಾಲಿನ್ಯ ಇದಕ್ಕೆ ಸಂಬಂಧಪಟ್ಟಿರುವಂಥದ್ದಲ್ಲ. ದೆಹಲಿಯಲ್ಲಾಗುವಂಥ ಮಾಲಿನ್ಯ ಈ ಪಂಜಾಬಲ್ಲಿ ಬೆಳೆ ಸುಡ್ತಾರಲ್ಲ ಕ್ರಾಪ್ನ, ಅದಕ್ಕೆ ಸಂಬಂಧಪಟ್ಟಿರುವಂಥದ್ದು. ಅಫ್ಘಾನಿಸ್ತಾನದಲ್ಲಿ ಏನಾದರೂ ಕ್ರಾಪ್ ಸುಟ್ಟರೆ ಅಲ್ಲಿಂದನೂ ಕೂಡ ಬರುತ್ತಂತೆ ಆ ಹೊಗೆ. ಹಾಗಾಗಿ ಈ ದೆಹಲಿ ಕಲುಷಿತ ಆಗುತ್ತೆ. ಬ್ಯಾನ್ ಅನ್ನುವಂಥದ್ದನ್ನು ಹಾಕಿಬಿಡ್ತಾರೆ. ಈಗ ಮುತಾಲಿಕರು ಕೇಳುವಂಥದ್ದು ಏನು ಅಂತಂದ್ರೆ, ಆಯ್ತು ಸ್ವಾಮಿ ನೀವು ಮಾಡೋದ್ರೆ ಎಲ್ಲದನ್ನೂ ಬ್ಯಾನ್ ಮಾಡಿ, ನೆಕ್ಸ್ಟ್ ಈಗ ಹೊಸ ವರ್ಷ ಬರುತ್ತಲ್ಲ, ಈ ಹೊಸ ವರ್ಷಕ್ಕೆ ಸಂಬಂಧಪಟ್ಟಾಗ ಅವಾಗಲೂ ಬ್ಯಾನ್ ಮಾಡಿ, ಅವಾಗ ನಾವು ಒಪ್ಕೋತೀವಿ ಅಂತ. ಮುತಾಲಿಕರೇ, ಈಗ ಅದೇ ಪ್ರಶ್ನೆ ನಾನು ನಿಮಗೆ ಕೇಳ್ತಾ ಇದ್ದೀನಿ. ಈಗ ಬಹುಶಃ ಏನು ಅಂತಂದ್ರೆ, ಸರ್ಕಾರ ಮುಂದೆಂದೂ ಕೂಡ ಇನ್ನೊಂದು ವರ್ಷದ ಅವಧಿನಲ್ಲಿ ನಾವು ಪಟಾಕಿ ಹೊಡೆಯಕ್ಕೆ ಅವಕಾಶ ಕೊಡೋದೇ ಇಲ್ಲ. ಯಾರೂ ಕೂಡ ಪಟಾಕಿ ಹೊಡಿಬಾರದು. ಒಬ್ಬ ಪಂಚಾಯತಿ ಸದಸ್ಯ ಗೆದ್ರೂ ಕೂಡ ಲಕ್ಷಾಂತರ ರೂಪಾಯಿ ಪಟಾಕಿ ಹೊಡಿತಾನೆ. ನಾಳೆ ಈ ಚುನಾವಣಾ ಫಲಿತಾಂಶ ಬರ್ತಾ ಇದೆ, ಯಾರು ಪಟಾಕಿ ಹೊಡೆಯಲ್ಲ ಹೇಳಿ, ಹೊಡೆದೇ ಹೊಡಿತಾರೆ. ಸೊ ಹಾಗಾಗಿ ನಾವೆಲ್ಲವನ್ನೂ ಕೂಡ ನಿಷೇಧ ಮಾಡ್ತೀವಿ, ಹೊಸ ವರ್ಷದನ್ನು ಸೇರ್ಕೊಂಡು ಅಂತ ಹೇಳಿದ್ರೆ ನಿಮಗೆ ಸಂತೋಷ ಆಗುತ್ತಾ, ಸಮಾಧಾನ ಆಗುತ್ತಾ ಮುತಾಲಿಕರೇ? ಇಲ್ಲ, ಅದು ಸರಿ ಇದೆ, ನೀವು ಹೇಳೋದು ಸರಿ ಇದೆ. ಈಗ ಮೊನ್ನೆ ಬಾಯ್ ಎಲೆಕ್ಷನ್ ಆಯ್ತು. ಬಾಯ್ ಎಲೆಕ್ಷನ್ ದಲ್ಲಿ ಇವರು ಸಭೆಗಳಾಯ್ತು, ರ್ಯಾಲಿಗಳಾಯ್ತು. ಎಲ್ಲಿ ಮಾಸ್ಕ್ ಇತ್ತು, ಎಲ್ಲಿ ಅಂತರ ಇಟ್ಕೊಂಡು ಇವರು ಓಡಾಡಿದ್ರು, ಇಡೀ ಮಾಬ್ ಎಲ್ಲ ಅಂದ್ರೆ ನಾನ್ ಹೇಳೋದು, ಇವರಿಗೆ ನಿಜವಾಗಿಯೂ ಸಮಾಜದ ಜನರ ಆರೋಗ್ಯದ ಬಗ್ಗೆ ಕಾಳಜಿ ಇತ್ತಂದ್ರೆ ಇವನ್ನೆಲ್ಲವನ್ನೂ ಯೋಚನೆ ಮಾಡ್ಬೇಕಲ್ಲ. ಮತ್ ಇನ್ನೊಂದು, ಯಾರು ಪರಿಸರ ತಜ್ಞರಿಗೆ ಹೇಳಿದ್ರಲ್ಲ, 15 ಲಕ್ಷ ಕುಟುಂಬಗಳ ಪೈಕಿ 10 ಲಕ್ಷ ಜನರಿಗೆ ಇಫೆಕ್ಟ್ ಆಗತ್ತೆ ಅಂತ ಹೇಳಿ, ನಾನು ಇದನ್ನ ಒಪ್ಪೋದೇ ಇಲ್ಲ. ಇದನ್ನ ತಪ್ಪು ಅಂತ ನಾನು ಹೇಳ್ತೀನಿ. ಅವರು ವ್ಯವಸ್ಥಿತವಾಗಿ ಇದನ್ನ ಈ ಹಿಂದೂ ಹಬ್ಬಗಳ ಮೇಲೆ ಒಂದು ದುಷ್ಪರಿಣಾಮ ಬೀರಬೇಕು ಅನ್ನುವಂಥದ್ದೇ ಅವ್ರದ್ದು ಉದ್ದೇಶ ಇದೆ ವಿನಃ ಇನ್ಯಾವುದಿಲ್ಲ. ಇನ್ನು ಸಿಗರೇಟ್, ನಾನು ಈಗಾಗಲೇ ಹೇಳಿದೆ, ಸಿಗರೇಟ್ ಒಬ್ಬ ವ್ಯಕ್ತಿ ಸಿಗರೇಟ್ ಸೇರಿದ್ರೆ 5 ಜನರು ಇಫೆಕ್ಟ್ ಆಗತ್ತೆ ಅಂತ ಹೇಳಿ, ಕ್ಯಾನ್ಸರ್ದ ಇಫೆಕ್ಟ್ ಆಗತ್ತೆ ಅಂತನ್ನುವಂಥದ್ದು ಇದೆ. ಅದನ್ನ ಯಾಕೆ ಯೋಚನೆ ಮಾಡೋದಿಲ್ಲ? ಅದ್ರ ಬಗ್ಗೆ ಯಾಕೆ ಪರಿಸರ ತಜ್ಞರು ಇದನ್ನ ಬ್ಯಾನ್ ಮಾಡ್ಬೇಕು, ಅಥವಾ ಇದ್ರ ಬಗ್ಗೆ ಎಷ್ಟು ಕುಟುಂಬಗಳಿಗೆ ಹಾನಿ ಆಗ್ತಾ ಇದೆ ಅಂತನ್ನುವಂಥದ್ದು ಹೇಳೋದಿಲ್ಲ. ಇನ್ನು ಮಾಂಸದ ಸಂಬಂಧಪಟ್ಟಾಗಿನೂ ನಾನು ಹೇಳಿದೆ. ಪರಮೇಶ್ ನಾಯಕ್ ಪರಿಸರ ತಜ್ಞರು ಮಾತಾಡ್ತಾರೆ, ಮಾತಾಡಿ. ಖಂಡಿತವಾಗ್ಲೂ ಸ್ಮೋಕಿಂಗ್ ಅನ್ನ ಬ್ಯಾನ್ ಮಾಡಿದ್ರು ಕೂಡ ಪಬ್ಲಿಕ್ ಪ್ಲೇಸ್ ಅಲ್ಲಿ ಬ್ಯಾನ್ ಮಾಡಿದ್ದಾರೆ. ಇದು ನಿರಂತರವಾಗಿ ನಡೀತಾನೆ ಇದೆ, ಇದು ಕೂಡ ಸಮಸ್ಯೆ ಇದೆ. ಆದರೆ ಈಗ ಇರ್ತಕ್ಕಂಥದ್ದು ಇವನ್ನೆಲ್ಲ ಮೀರಿದ್ದು, ಜಾತಿ ಧರ್ಮ ಮತ್ತೊಂದು ಎಲ್ಲನೂ ಮೀರಿದ್ದು ಈಗ ಪೆಂಡಮಿಕ್ ಏನು ಕೋವಿಡ್-19 ಡಿಸೀಸ್ ಇದೆ, ಇದರಿಂದ ಈ ಪಟಾಕಿ ಸುಡಿಸೋದ್ರಿಂದ ಖಂಡಿತವಾಗ್ಲೂ ಕೂಡ ಆಸ್ತಮಾ ರಿಲೇಟೆಡ್ ಡಿಸೀಸಸ್ ಇರ್ಬೋದು, ಲಂಗ್ಸ್ ರಿಲೇಟೆಡ್ ಇರ್ಬೋದು, ಅಥವಾ ರೆಸ್ಪಿರೇಟರಿ ರಿಲೇಟೆಡ್ ಡಿಸೀಸಸ್ ಏನು ಏರ್ ಪೊಲ್ಯೂಷನ್ ಇಂದ ಆಗುತ್ತೆ, ಅವೆಲ್ಲವೂ ಕೂಡ ಡಬಲ್ ಆಗೋದ್ರಿಂದ ಇದು ಒಂದು ಜಾತಿಗೋ ಒಂದು ಧರ್ಮಕ್ಕೋ ಅಥವಾ ಒಂದು ಪ್ರದೇಶದಲ್ಲಿ ಆಗುವಂಥದ್ದಲ್ಲ, ಇದನ್ನೆಲ್ಲ ಮೀರಿ ಆಗುವಂಥದ್ದು. ಆ ಕಾರಣಕ್ಕೋಸ್ಕರ ಇದು ಬ್ಯಾನ್ ಮಾಡೋದು ಈ ಸಂದರ್ಭದಲ್ಲಿ ಉತ್ತಮ. ಇದನ್ನ ಸರ್ಕಾರ ಬಹಳ ಇನ್ನೊಂದು ಬಂದ್ಬಿಡ್ಲಿ, ಡಿಸೆಂಬರ್ 31ನೇ ತಾರೀಕು ಕೂಡ ಪಟಾಕಿಯನ್ನ ಬ್ಯಾನ್ ಮಾಡಬೇಕು ಅಂತ ಅನ್ನೋದು ನಿಮ್ಮ ಬಾಯಿಂದನೇ ಬರ್ಲಿ. ಮುಂದಿನ 1 ವರ್ಷದವರೆಗೆ, ಅಥವಾ ನಾನು ಪರಿಸರ ತಜ್ಞ ಆಗಿ ಬಹಳ ಸ್ಪಷ್ಟವಾಗಿ
ಹೇಳೋದೇನಂತಂದ್ರೆ ಈಗ ಏನು ಪಟಾಕಿ ನಾವು ತಯಾರು ಮಾಡ್ತಾ ಇದ್ದೀವಿ ಅಥವಾ ಪಟಾಕಿ ಹೊಡಿತಾ ಇದ್ದೀವಿ, ಇದರಿಂದ ಆರೋಗ್ಯದ ಮೇಲೆ ವ್ಯತಿರಿಕ್ತ ಪರಿಣಾಮ ಉಂಟಾಗುತ್ತೆ. ಆ ಕಾರಣಕ್ಕೋಸ್ಕರ ಇದನ್ನ ಈಗಲೇ ಸಂಪೂರ್ಣವಾಗಿ ನಿಷೇಧ ಮಾಡಿ ಮುಂದಿನ ದಿನಗಳಲ್ಲಿ ಸೈಂಟಿಫಿಕ್ ಆಗಿ 31ನೇ ತಾರೀಕು ಬ್ಯಾನ್ ಆಗಬೇಕು. ಇನ್ನು 31ನೇ ತಾರೀಕು ಆಗ್ಬೇಕು. ಸಂಪೂರ್ಣವಾಗಿ ಈಗ ಏನು ಪಟಾಕಿ ವ್ಯವಸ್ಥೆ ಇದೆ ಸಂಪೂರ್ಣವಾಗಿ ಬಂದ್ ಆಗ್ಬೇಕು. ಧರ್ಮದ ಆಚರಣೆ ಮೇಲೆ ಆಘಾತ ಮಾಡ್ತಾ ಇದ್ರಿ ನೀವು. 31ನೇ ತಾರೀಕು ಡಿಸೆಂಬರ್ 31 ಒಂದು ದಾಂಧಲೆ ಮಾಡ್ತಾರೆ, ಕುಣಿತಾ ಪಟಾಕಿಗಳನ್ನ ಹಾರಿಸಿ ಗೊಂದಲ ಮಾಡ್ತಾರೆ. ಅದನ್ನೂ ಬ್ಯಾನ್ ಮಾಡ್ಬೇಕು ಅಂತನ್ನುವಂಥದ್ದು ನಿಮ್ಮ ಬಾಯಿಂದ ಬರ್ಬೇಕದು. ಇಲ್ಲ, ನಾನು 31 ಒಂದೇ ಅಲ್ಲ, ಇನ್ನು ಮುಂದೆ ಭಾರತ ದೇಶದಲ್ಲಿ ತಯಾರು ಮಾಡಿರ್ತಕ್ಕಂಥ ಪಟಾಕಿಗಳು ಹೊಡಿಲೇಬಾರದು. ಭಾರತ ದೇಶದಲ್ಲಿ ತಯಾರು ಮಾಡಿರ್ತಕ್ಕಂಥ ಪಟಾಕಿಯನ್ನ ಸಂಪೂರ್ಣವಾಗಿ ನಿಷೇಧ ಮಾಡಬೇಕು. ಇನ್ನು ಮುಂದೆ ಏನಾದರೂ ಪಟಾಕಿ ತಯಾರು ಮಾಡೋದಿದ್ರೆ ವಿಗರಸ್ ರಿಸರ್ಚ್ ಮಾಡಿ, ಎಕೋ ಫ್ರೆಂಡ್ಲಿ, ಅದರಿಂದ ಯಾವುದೇ ಸಣ್ಣ ಪ್ರಮಾಣದ ಏರ್ ಪೊಲ್ಯೂಷನ್ ಕೂಡ ಆಗದೆ ಇರತಕ್ಕಂಥ ಪಟಾಕಿಯನ್ನ ತಯಾರು ಮಾಡಿ ರಾಜ್ಯ ಸರ್ಕಾರ ಇರ್ಬೋದು, ಕೇಂದ್ರ ಸರ್ಕಾರ ಈ ತರದನ್ನ ಇಂಪ್ಲಿಮೆಂಟ್ ಮಾಡಬೇಕು ಅಂತಕ್ಕಂಥದ್ದು ನನ್ನ ಅಭಿಪ್ರಾಯ. ಮುತಾಲಿಕ್ರೆ ಬರೀ 31 ಅಲ್ಲ, ಮುಂದೂ ಕೂಡ ಪರ್ಮನೆಂಟ್ ಬ್ಯಾನ್ ಮಾಡಿ ಅಂತ ಹೇಳ್ತಾರ, ಓಕೆನಾ? ಅಲ್ಲ, ಓಕೆ ಸರಿ ಇದೆ. ನಾನು ಹೇಳೋಕೆ ಫ್ಯಾಕ್ಟ್ರಿನೇ ಬಂದ್ ಮಾಡಬೇಕು. ಯಾವ್ದೋ ಅದು ಗ್ರೀನ್ ಕ್ರ್ಯಾಕರ್ಸ್ ಅಂತ ಹೇಳಿ ಹಸಿರು ಪಟಾಕಿ ಅಂತ ಏನ್ ಹೇಳ್ತಾ ಇದಾರಲ್ಲ, ಅದನ್ನು ಮಾಡ್ಲಿ ಸರ್ಕಾರನೇ, ಕೇಂದ್ರ ಸರ್ಕಾರನೇ ಡಿಕ್ಲೇರ್ ಮಾಡ್ಲಿ, ಸರ್ಕಾರದವ್ರನ್ನೇ ಬ್ಯಾನ್ ಮಾಡ್ಲಿ. ಆಯ್ತು ಮುತಾಲಿಕ್ರೆ, ಥ್ಯಾಂಕ್ ಯು ವೆರಿ ಮಚ್. ನಮ್ಮ ಜೊತೆಗೆ ಜಾಯ್ನ್ ಆಗಿದ್ದಕ್ಕೆ ಮುತಾಲಿಕ್ರೆ ಥ್ಯಾಂಕ್ ಯು ವೆರಿ ಮಚ್. ಜೊತೆಗೆ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ, ಅದಕ್ಕಿಂತ ಮೊದಲು ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೆ ಸ್ವಾಗತ. ನಾವು ಸಿಡಿಸುವಂತ ಪಟಾಕಿ ವಾಪಸ್ ಮತ್ತೇನೆ ಸಿಡಿಸೋದಕ್ಕೆ ಮುಂದಾಗ್ತಾ ಹೋದ್ರೆ, ಅಥವಾ ಸಿಡಿಸುವಂತ ಪಟಾಕಿಯಿಂದ ಹೊರಸೂಸುವಂತ ಗಾಳಿ ಮತ್ತೆ ನಾವು ಉಸಿರಾಡೋದಕ್ಕೆ ಶುರು ಮಾಡಿದ್ರೆ ಆಗುವಂತ ತೊಂದರೆ ಇದೆಯಲ್ಲ, ಅದು ಅಷ್ಟಿಷ್ಟಲ್ಲ ಅನ್ನುವಂತ ಮಾತನ್ನು ವೈದ್ಯರು ಹೇಳ್ತಾ ಇದ್ರು. ಇನ್ನು ಪಟಾಕಿ ಕೆಮಿಕಲ್ಸ್ ನಿಂದ ಆಗುವಂತ ಹೆಲ್ತ್ ಪ್ರಾಬ್ಲಮ್ ಬಗ್ಗೆ ವೈದ್ಯರು ಹೇಳುವಂತ ಮಾತನ್ನ ಕೇಳಿಸ್ಕೊಳ್ತಾ ಇದ್ವಿ. ರಾಜ್ಯದಲ್ಲಿ ಈಗಾಗಲೇ ಮಾಲಿನ್ಯದ ಮಟ್ಟ 200ರಿಂದ 250ಕ್ಕೆ ತಲುಪಿದೆ. ರಾಜ್ಯದಲ್ಲಿ ವಾಯು ಮಾಲಿನ್ಯದ ಪ್ರಮಾಣ ಇದು. ಜೊತೆಗೆ ಪಟಾಕಿ ಹೊಡೆದ್ರೆ ಕೆಮಿಕಲ್ ಯುಕ್ತ ಗಾಳಿಯಿಂದಾಗಿ ಆರೋಗ್ಯಕ್ಕೆ ದೊಡ್ಡ ಮಟ್ಟದ ಹಾನಿಯಾಗುತ್ತೆ. ಈ ಕೆಮಿಕಲ್ ಯುಕ್ತ ಗಾಳಿ ಸೇವನೆಯಿಂದಲೂ ಕೂಡ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗುತ್ತೆ. ಉಸಿರಾಟದ ಸಮಸ್ಯೆ, ಆಸ್ತಮಾ, ಹೃದಯ ಸಂಬಂಧಿ ಸಮಸ್ಯೆಗಳು ಹೆಚ್ಚಾಗಲಿದೆ ಅನ್ನೋದು ವೈದ್ಯರ ಮಾತು. ಇನ್ನು ಆಸ್ತಮಾ ರೋಗಿಗಳಿಗಂತೂ ಉಸಿರಾಟದ ಸಮಸ್ಯೆಯಿಂದ ಮೃತಪಡುವವರ ಸಂಖ್ಯೆ ಜಾಸ್ತಿ ಆಗುವಂತಹ ಸಾಧ್ಯತೆ ಕೂಡ ಇದೆ. ಉಸಿರಾಟದ ಸಮಸ್ಯೆ ಜೊತೆಗೆ ಚರ್ಮ ರೋಗಗಳು ಕೂಡ ಕಾಣಿಸಿಕೊಳ್ಳಲಿದೆ ಎನ್ನುವಂಥದ್ದು ಇಲ್ಲಿ ಗಂಭೀರವಾಗಿ ವೈದ್ಯರು ಹೇಳ್ತಾ ಇರುವಂತಹ ಮಾತು. ಅದರ ಜೊತೆಗೆ ಸರ್ಕಾರಕ್ಕೆ ಇಂಥದ್ದೇ ಒಂದು ಮಾಹಿತಿಯನ್ನ ಕೊಟ್ಟಿದ್ದಾರೆ. ಒಂದೊಮ್ಮೆನಾದ್ರೂ ಇಲ್ಲಿ ಪಟಾಕಿಯನ್ನು ಹೊಡೆಯೋದಕ್ಕೆ ಅವಕಾಶ ಕೊಟ್ರೆ ಖಂಡಿತವಾಗಿಯೂ ಕೂಡ ದೊಡ್ಡ ಮಟ್ಟದ ಸಂಕಷ್ಟ ಎದುರಾಗುತ್ತೆ. ಕೊರೋನಾದಂತ ಸಂಕಷ್ಟ ಕಾಲದಲ್ಲಿ ಮೊದಲೇ ಉಸಿರಾಟದ ತೊಂದರೆಯಿಂದ ಬಳಲ್ತಾ ಇರುವಂತವರಿಗೆ ಈ ಹೊಗೆಯಿಂದಾಗಿ ಮತ್ತಷ್ಟು ಸಮಸ್ಯೆ ಆಗುತ್ತೆ ಅಂತ ಹೇಳಿ. ಇನ್ನು ವಾತಾವರಣದಲ್ಲಿ ಧೂಳಿನ ಕಣಗಳ ಪ್ರಮಾಣ ಎಷ್ಟಿರಬೇಕು? ನಾರ್ಮಲ್ ಆಗಿ ವಾತಾವರಣದಲ್ಲಿ ಧೂಳಿನ ಪ್ರಮಾಣ ಅಥವಾ ಧೂಳಿನ ಕಣದ ಪ್ರಮಾಣ ಎಷ್ಟಿರಬೇಕು ಅಂತ ಹೇಳಿದ್ರೆ, ಈ ವಾಯು ಮಾಲಿನ್ಯದಿಂದ ಅಂಥ ಕಣಗಳ ಸಂಖ್ಯೆ ವಿಪರೀತ ಆಗಿ ಬೆಂಗಳೂರಿನಲ್ಲಿ ದೊಡ್ಡ ಮಟ್ಟದ ಉಸಿರಾಟದ ಸಮಸ್ಯೆ ಆಗ್ತಾ ಇದೆ. ಗಾಳಿಯಲ್ಲಿರುವಂತಹ ಧೂಳಿನ ಕಣಗಳಿಂದಾಗಿ ದೊಡ್ಡ ಮಟ್ಟದ ಸಮಸ್ಯೆ ಉಂಟಾಗುತ್ತೆ. ಅಂತ ಧೂಳಿನ ಕಣಗಳಿಂದಾಗಿ ಉಸಿರಾಟಕ್ಕೆ ಭಾರಿ ಪ್ರಮಾಣದ ಸಮಸ್ಯೆ ಉಂಟಾಗುತ್ತೆ. ಇನ್ನು ವಿಶ್ವ ಆರೋಗ್ಯ ಸಂಸ್ಥೆಯ ಪ್ರಕಾರ ವಾತಾವರಣದಲ್ಲಿ 60ಕ್ಕಿಂತ ಕಡಿಮೆ ಇರಬೇಕು ಧೂಳಿನ ಕಣಗಳು. ಆದ್ರೆ ಬೆಂಗಳೂರಿನ ವಾತಾವರಣದಲ್ಲಿ 200ಕ್ಕೂ ಹೆಚ್ಚು ಪ್ರಮಾಣದ ಡಸ್ಟ್ ಪಾರ್ಟಿಕಲ್ಸ್. ಇದರ ನಡುವೆ ಪಟಾಕಿಯನ್ನ ಹೊಡೆದ್ರೆ 500ರವರೆಗೂ ಕೂಡ ಡಸ್ಟ್ ಪಾರ್ಟಿಕಲ್ಸ್ ಪ್ರಮಾಣ ಹೆಚ್ಚಳ ಆಗುವಂತಹ ಸಾಧ್ಯತೆ ಇದೆ. ಪಟಾಕಿ ಸಿಡಿಸೋದ್ರಿಂದ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗುತ್ತೆ. ಕೇವಲ ಇದೊಂದೇ ಅಲ್ಲ, ವಿಷಕಾರಿಯಾಗಿರುವಂತಹ ಕೆಮಿಕಲ್ಗಳು ಕೂಡ ದೇಹ ಹೊಕ್ಕುತ್ತೆ. ಇಲ್ಲಿ ಕಾರ್ಬನ್ ಡೈಆಕ್ಸೈಡ್ ಪ್ರಮಾಣ ಜಾಸ್ತಿ ಆಗ್ತಾ ಹೋದ್ರೆ, ವಿಷದ ಗಾಳಿಯನ್ನ ಜಾಸ್ತಿ ಪ್ರಮಾಣದಲ್ಲಿ ಸೇವಿಸ್ತಾ ಹೋದ್ರೆ ಲಂಗ್ಸ್ ನಲ್ಲಿ ನೀರು ತುಂಬಿಕೊಂಡು ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ ಎನ್ನುವಂತ ಮಾತನ್ನ ವೈದ್ಯರು ಹೇಳ್ತಾ ಇದ್ದಾರೆ. ಅದರ ಜೊತೆಗೆ ತಜ್ಞರು ಕೂಡ ಹೇಳ್ತಾ ಇದ್ದಾರೆ. ಬಹುಮುಖ್ಯವಾಗಿ ಇಲ್ಲಿ ಗಮನಿಸಬೇಕಾಗಿರೋದು, ಮೊದಲೇ ದೊಡ್ಡ ಮಟ್ಟದ ಸಮಸ್ಯೆ ಇದೆ. ಸಮಸ್ಯೆಯಿಂದ ಬಳಲ್ತಾ ಇರುವಂತಹ ಜನರಿಗೆ ಮತ್ತಷ್ಟು ಸಮಸ್ಯೆ ಎದುರಾಗುತ್ತೆ ಪಟಾಕಿ ಸಿಡಿಸಿದ್ರೆ ಅಂತೇಳಿ. ಚೇತನ್ ಡಾಕ್ಟರ್ ನಮ್ಮ ಜೊತೆಗೆ ಜಾಯ್ನ್ ಆಗಿದ್ರು. ಡಾಕ್ಟರ್ ಚೇತನ್ ಅವರೇ, ಗಮನಿಸ್ತಾ ಇದ್ವಿ ಇಲ್ಲಿ ವಾತಾವರಣದಲ್ಲಿ ಇರುವಂತಹ ಧೂಳಿನ ಪ್ರಮಾಣ ಅಥವಾ ಈ ಸಮಸ್ಯೆನೇ ದೊಡ್ಡ ಮಟ್ಟದಲ್ಲೇ ಬೆಂಗಳೂರಿನಲ್ಲಿ. ಇಂಥ ಸಂದರ್ಭದಲ್ಲಿ ಪಟಾಕಿ ಹೊಡೆದ್ರೆ ಈ ಉಸಿರಾಟದ ಸಮಸ್ಯೆ ಇರುವಂತವರಿಗೆ ದೊಡ್ಡ ಮಟ್ಟದ ಸಮಸ್ಯೆ ಆಗುತ್ತೆ. ಉಸಿರಾಡೋದಕ್ಕೂ ಕೂಡ ಸಾಧ್ಯ ಆಗೋದಿಲ್ಲ. ಅಷ್ಟರ ಮಟ್ಟಿಗೆ ಪಟಾಕಿ ಹೊಡಿತೀವಿ ನಾವು. ಹೌದು, ನಾವು ಎಲ್ಲ ಚಿಕ್ಕವರಿದ್ದಾಗ ತುಂಬಾ ಪಟಾಕಿ ಹೊಡಿತಿದ್ವಿ. ಬರ್ತಾ ಅದ್ರ ಅವೇರ್ನೆಸ್ ಮೂಡ್ತಾ ಇವಾಗ ಟೋಟಲಿ ನಿಲ್ಲಾಗಿದೆ. ಏನಿದ್ರು ಮಣ್ಣಿನ ದೀಪ, LED ಲೈಟ್ಸ್, ಈ ತರ ನಾವು ಆಚರಿಸ್ತೀವಿ ದೀಪಾವಳಿನ. ಈವನ್ ನ್ಯೂ ಇಯರ್ ಕೂಡ ಹಾಗೆ ಆಚರಿಸೋಣ. ಎಲ್ಲಾ ಹಬ್ಬಗಳಲ್ಲಿ
ಅವಾಗ ಡಿಸ್ಕಸ್ ಮಾಡ್ದಂಗೆ ಯಾವುದೇ ಹಬ್ಬಗಳಾಗ್ಲಿ ಯಾವ್ದೇ ಇದಾಗ್ಲಿ ಅದನ್ನ ಬಳಸಬಾರ್ದು. ಇಟ್ ಡಸಂಟ್ ಲಿಮಿಟ್ ಟು ದೀಪಾವಳಿ ಮಾತ್ರ ಅಂತಲ್ಲ. ಸೊ ಇನ್ನೊಂದು ಬಹಳಷ್ಟು ಜನರಿಗೆ ಏನ್ ಗೊತ್ತಿಲ್ದಿರೋ ವಿಷಯ ಅಂದ್ರೆ ಡೆಲ್ಲಿಗಿನ ಆಕ್ಚುಲಿ ಪೊಲ್ಯೂಷನ್ ಬೆಂಗಳೂರಲ್ಲಿ ಇದೆ, ಟ್ರಾಫಿಕ್ ಆಗ್ಲಿ ಇಂಡಸ್ಟ್ರಿಯಿಂದ. ಬಟ್ ನಮ್ಮ ಆಲ್ಟಿಟ್ಯೂಡ್ 900 meters ಇರೋದ್ರಿಂದ ವಿ ಆರ್ ಮಚ್ ಸೇಫ್ ಗಾರ್ಡೆಡ್ ಬಿಕಾಸ್ ಆಫ್ ದಟ್ ಫ್ಯಾಕ್ಟ್. ತುಂಬಾ ಜನಕ್ಕೆ ಈ ವಿಷಯ ಗೊತ್ತಿಲ್ಲ ಆಕ್ಚುಲಿ. ನಮ್ಮಲ್ಲಿರೋ ಒಂದು 2-wheeler ಪೊಲ್ಯೂಷನ್ ಆಗ್ಲಿ, ಒಂದು ಇಂಡಸ್ಟ್ರಿ ಇದಾಗ್ಲಿ, ಮತ್ತೆ ಕನ್ಸ್ಟ್ರಕ್ಷನ್ ಧೂಳಿಂದ ಆಗ್ಲಿ, ಮೆಟ್ರೋ ಕಾಮಗಾರಿ ಯಾವುದೇ ರೀತಿ ಆಗ್ಲಿ ಎಲ್ಲಾನು ಸೇರಿ ಆಕ್ಚುಲಿ ಕಂಡೀಷನ್ ಇನ್ನೂ ವರ್ಸನ್ ಆಗ್ತಿತ್ತು. ಬಟ್ ನಮ್ಮ ಆಲ್ಟಿಟ್ಯೂಡ್ 900 meters ಏನಿದೆ ಸಿ ಲೆವೆಲ್ಗಿನ, ಅದರಿಂದ ನಮ್ ಸೇಫ್ ಗಾರ್ಡ್ ಆಗಿದೆ. ಸೊ ನಾವು ಸೊಲ್ಯೂಷನ್ಸ್ ಕಡೆ ಗಮನ ವಹಿಸೋಣ. ಅತಿ ಹೆಚ್ಚು ಗಿಡ ಮರ ಬೆಳೆಸೋದು, ಆದಷ್ಟು ಈ ಪಟಾಕಿಗಳನ್ನ ನಿಷೇಧ ಮಾಡೋದಕ್ಕಿಂತ ಅದು ಆಲ್ಟರ್ನೇಟಿವ್ ಗ್ರೀನ್ ಕ್ಯಾಕ್ಟರ್ಸ್ ಆ ತರ ಬಳಸೋದು, ಮಣ್ಣಿನ ದೀಪ ಬಳಸೋದು, LED ಲೈಟಿಂಗ್ ಅಲ್ಲಿ ನಾವು ಬೆಳಕನ್ನ ಇದ್ ಮಾಡೋದು, ಈ ರೀತಿ ನಾವು ಆಲ್ಟರ್ನೇಟಿವ್ ಥಿಂಕಿಂಗ್ ಗೆ ಯೋಚನೆ ಮಾಡ್ತೀವಿ. ನಿಜ 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 ನಿಜ. ಡಾಕ್ಟರ್ ಪರಮೇಶ್ ನಾಯ್ಕರ್ ಹೇಳ್ತಾ ಇದ್ರಿ ಇಲ್ಲಿ PM 2.5 ಜಾಸ್ತಿ ಇದೆ ಬೆಂಗಳೂರಲ್ಲಿ, ಅದು ಜಾಸ್ತಿ ಆಗ್ತಾ ಹೋದ್ರೆ ಇನ್ನಷ್ಟು ಸಮಸ್ಯೆ ಆಗುತ್ತೆ ಅನ್ನುವಂಥದ್ದು. ಖಂಡಿತವಾಗ್ಲೂ WHO ಪ್ರಕಾರ 60 ಇರಬೇಕು. ಆದರೆ ಈಗಾಗಲೇ ಬೆಂಗಳೂರು ನಗರದಲ್ಲಿ ಸಾಕಷ್ಟು ಬಾರಿ ನಾವು ಕೂಡ ಮಾನಿಟರ್ ಮಾಡಿದಾಗ 300, 350, 400 ಹೋಗಿರೋದು ಕೂಡ ಬೆಳಕಿಗೆ ಬಂದಿದೆ. ಈಗ ಈ ಸಂದರ್ಭದಲ್ಲಿ ಪಟಾಕಿ ಏನಾದರೂ ಹೊಡೆದ್ರೆ ಖಂಡಿತವಾಗ್ಲೂ ಇಟ್ ವಿಲ್ ಗೋ ಅಪ್ ಟು 500. ನಿಜ ನಿಜ ನಿಜ. ಡೆಫಿನೆಟ್ ಆಗಿ ಇದರಿಂದ ಏನಾಗುತ್ತೆ ಅಂತಂದರೆ ಏನು ಆಸ್ತಮಾ ಪರ್ಸೆಂಟೇಜ್ ಇದೆ, ರೆಸ್ಪಿರೇಟರಿ ರಿಲೇಟೆಡ್ ಪರ್ಸೆಂಟೇಜ್ ಸಾರ್ವಜನಿಕರಲ್ಲಿದೆ, ಅದು ಖಂಡಿತವಾಗ್ಲೂ ಡಬಲ್ ಆಗುತ್ತೆ. ಮತ್ತು ಕೋವಿಡ್ ಕೇಸಸ್ ಕೂಡ ತುಂಬ ಆಲ್ ಆಫ್ ಸಡನ್ ಇನ್ಕ್ರೀಸ್ ಆಗಿಬಿಡುತ್ತೆ. ಆ ಕಾರಣಕ್ಕೋಸ್ಕರ ಇದು ಬ್ಯಾನ್ ಮಾಡಿರೋದು ಬಹಳ ಒಳ್ಳೆಯದು. ಇದನ್ನು ಅವಾಯ್ಡ್ ಮಾಡಬೇಕು. ಅಲ್ಲ, ಈಗ ಬ್ಯಾನ್ ಆಗಿದೆ, ಜೊತೆಗೇನು ಅಂತಂದ್ರೆ ಈಗ ತಾವೇನು ಸರ್ಕಾರ ಕೇಳ್ತಾ ಇದ್ದೀರಿ, ಈಗ ಬ್ಯಾನ್ ತೆಗೆಯುವಂಥದ್ದು ಕಷ್ಟ ಈಗಿನ ಸ್ಥಿತಿಗತಿಗಳಲ್ಲಿ. ಏನಾದರೂ ಸರ್ಕಾರದಿಂದ ಪರಿಹಾರವನ್ನು ಏನಾದರೂ ನಿರೀಕ್ಷೆ ಮಾಡ್ತಾ ಇದ್ದೀರಾ? ಅಟ್ಲೀಸ್ಟ್ ನಮ್ಮ ಫ್ಯಾಮಿಲಿಗಳನ್ನು ಗುರುತಿಸಿ ಏನಾದರೂ ಹೆಲ್ಪ್ ಮಾಡ್ರಪ್ಪ ನಮಗೆ ಅಂತ ತಾವು? ಸರ್, ಈ ಕೋವಿಡ್ ಸಿಚುವೇಶನ್ ಅಲ್ಲಿ ನಾವು ಬಂಡವಾಳ ಅನ್ನೋದು ಅಷ್ಟು ಸುಲಭ ಅಲ್ಲ. ಯಾಕಂದ್ರೆ 3 ತಿಂಗಳು 4 ತಿಂಗಳಿಂದ ಎಲ್ಲ ಮನೇಲೆ ಕೂತಿದ್ದೀವಿ, ಸರಿನಾ? ಈ ಟೈಮಲ್ಲಿ ಸಾಲ ಮಾಡಿ ತಂದು ಪಟಾಕಿ ಎಲ್ಲ ತಂದು ಇಟ್ಕೊಂಡಿರ್ತೀವಿ. ನಮಗೆ ಪರಿಹಾರ ಕೊಡೋದಕ್ಕಿಂತ ನಾವೇನು ಪಟಾಕಿನ ತಗೊಂಡಿದೀವಲ್ಲ ಅದೇ ರೇಟಿಗೆ ಗೌರ್ಮೆಂಟೇ ತಗೊಂಡು ನಮಗೆ ಕಾಸು ಕೊಡಲಿ, ಹಣ ಕೊಡಲಿ ಸಾಕು, ನಮ್ಗೆ ಲಾಭ ಬೇಡ. ನಾವು ತಗೊಂಡಿರೋ ಅಸಲಿ ಇರತ್ತಲ್ಲ, ನಮ್ಮ ಇನ್ವೆಸ್ಟ್ಮೆಂಟ್ನ ಬೇಕಾದ್ರೆ ನಮ್ದೆಲ್ಲ ಅವ್ರಿಗೆ ಕೊಡ್ತೀವಿ, ಅವ್ರು ತಗೊಳ್ಳಿ, ನಮ್ಗೇನಿದೆ ಅದನ್ನ ವರ್ತ್ ಕೊಡ್ಲಿ ಸಾಕು. ಪಾಯಿಂಟ್. ಯಾಕಂದ್ರೆ ಬದುಕಬೇಕಲ್ಲ. ಹೌದು, ಯಾಕಂದ್ರೆ ಸಾಲ ಮಾಡಿರ್ತೀವಿ. ಅಟ್ಲೀಸ್ಟ್ 3,000 5,000 ಅಂದ್ರೆ ತಟ್ಕೊಬಹುದು. 3,000 ಬಂದಿಲ್ಲ 5,000 ಬಂದಿಲ್ಲ ಅಂದ್ರೆ ಇನ್ನೂ ಮಾಡ್ಬೋದು. ಲಕ್ಷಗಳಲ್ಲಿ ಬಂಡವಾಳ ಆಗ್ಬಿಟ್ಟು ನಾಳೆ ನೀನು ಮಾರಂಗಿಲ್ಲ ಅಂದ್ರೆ ತುಂಬಾ ಕಷ್ಟ ಆಗುತ್ತೆ ಸರ್. ಮೇಡಮ್, ಸರ್ಕಾರ ಒಂದು ಹೆಲ್ಪ್ ಮಾಡ್ಬೇಕಲ್ವ ಪಾಪ ಅವ್ರಿಗೆ? ಇದ್ರ ವಿಷಯದಲ್ಲಿ ಸರ್ಕಾರ ಹೆಲ್ಪ್ ಮಾಡಲ್ಲ ಅನ್ಸುತ್ತೆ ಸರ್. ಯಾಕಂದ್ರೆ ಅವ್ರು ತಗೊಂಡು ಅವ್ರು ಏನ್ ಸರ್ ಮಾಡ್ತಾರೆ? ಗವರ್ಮೆಂಟ್ ತಗೊಂಡು ಹಂಗಂದ್ರೆ ನೀವು ತಡವಾಗಿ ಪಾಪ ಅವ್ರನ್ನ ಖರೀದಿ ಮಾಡಕ್ ಬಿಟ್ಟು ಅದೇ ವ್ಯಾಪಾರ ಇಲ್ಲ ನಾನು ಆತರ ಹೇಳ್ತಾ ಇಲ್ಲ. ಪಾಪ ಅವ್ರ ಬಗ್ಗೆ ಯೋಚನೆ ಮಾಡಿದಾಗ ನಿಜವಾಗ್ಲೂ ಅಯ್ಯೋ ಪಾಪ ಅನ್ಸುತ್ತೆ. ಯಾಕಂದ್ರೆ ಪಾಪ ಅವ್ರು ಅದನ್ನೇ ನಂಬ್ಕೊಂಡು ಜೀವನ ನಡೆಸೋಂಥವ್ರು. ಸೊ ಅದ್ರ ಬಗ್ಗೆನೂ ಆಗುತ್ತೆ. ಆಮೇಲೆ ಡಾಕ್ಟರ್ ಅವರು ಹೇಳ್ದಂಗೆ ಪರಿಸರದ ಬಗ್ಗೆ ಕಾಳಜಿನೂ ಇರಬೇಕು. ಹೆಲ್ತ್ ಇಶ್ಯೂಸ್ ತುಂಬಾನೇ ಜಾಸ್ತಿ ಆಗ್ತಾ ಇದೆ, ಅದ್ರ ಬಗ್ಗೆ ನಾವು ಗಮನ ಕೊಡ್ಬೇಕಾಗತ್ತೆ. ಸೊ ಆ ಒಂದು ರೀಸನ್ಗೋಸ್ಕರ ಅಂಡ್ ಯಾವುದೇ ಜಾತಿ ಧರ್ಮ ಅಂತ ಯೋಚನೆ ಮಾಡದೆ ಒಂದೇ ಒಂದು ಹಬ್ಬನ ಸೆಲೆಬ್ರೇಟ್ ಮಾಡ್ತೀವಿ ಅಂದ್ರೆ ಅದು ದೀಪಾವಳಿ ಸರ್. ಸೊ ಅದು ಒಂದೇ ಹಬ್ಬ, ಎಲ್ಲಾ ಜಾತಿ ಧರ್ಮನ ಬಿಟ್ಟು ಸೆಲೆಬ್ರೇಟ್ ಮಾಡುವಂತದ್ದು. ಸೊ ಅದನ್ನ ನಾವು ಪಟಾಕಿನ ಬಿಟ್ಟು, ಸೊ ಇವ್ರಿಗೆ ಬೇಜಾರಾಗ್ಬೋದು, ಪಟಾಕಿನ ಬಿಟ್ಟು ನಾವು ದೀಪದೊಂದಿಗೆ ಆಚರಿಸೋಣ ಈ ಸಲ ದೀಪಾವಳಿ. ನಿಜ 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 ನಿಜ. ನೀವು ಆಮೇಲೆ ಎಲ್ಲ ರಾಷ್ಟ್ರಗಳಲ್ಲೂ ಕೂಡ ಆಚರಿಸ್ತಾರೆ ಬೇರೆ ಬೇರೆ ರೀತಿಯಲ್ಲಿ. ಇವರು ವೈಟ್ ಹೌಸ್ ಅಲ್ಲೂ ಕೂಡ ಪೂಜೆ ಪುನಸ್ಕಾರಗಳು ನಡೀತಾವ. ಹೌದು, ನಡೆಯುತ್ತೆ. ಸೊ ಅದನ್ನು ಕೂಡ ನಾವು ಗಮನದಲ್ಲಿ ಇಟ್ಕೋಬೇಕು. ಮೋಹನ್ ಗೌಡ್ರ ನಮ್ಮ ಜೊತೆಗೆ ಇದ್ದಾರೆ, ಹಿಂದೂ ಜನಜಾಗೃತಿ ವೇದಿಕೆಯವರು. ಮೋಹನ್ ಗೌಡ್ರೆ, ನೋಡ್ತಾ ಇದೀವಿ ಪಟಾಕಿ ಬ್ಯಾನ್ ಆಗಿದೆ, ಪಟಾಕಿ ಹೊಡೆಯಂಗಿಲ್ಲ, ಪಟಾಕಿ ಕೊಳ್ಳಂಗಿಲ್ಲ, ಪಟಾಕಿ ಹೆಚ್ಚಂಗಿಲ್ಲ ಸರ್ ಎಲ್ಲಾ ಸಂದರ್ಭಗಳಲ್ಲಿ. ಹಲೋ ಮೋಹನ್ ಗೌಡ್ರೆ. ಡಿಸೆಂಬರ್ 31 ಮೋಹನ್ ಗೌಡ್ರೆ, ಧ್ವನಿ ಕೇಳ್ತಾ ಇದೀಯಾ? ನಮಸ್ಕಾರ, ಕೇಳಿಸ್ತಾ ಇಲ್ಲ, ಧ್ವನಿ ಕೇಳಿಸ್ತಾ ಇಲ್ಲ. ನಮಸ್ಕಾರ. ಅಲ್ಲ, ನಿಮ್ ಮನೆ ನಮಸ್ಕಾರ. ಅಲ್ಲ, ನಿಮ್ ಮನೆ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ ದಯವಿಟ್ಟು. ಮ್ಯೂಟ್ ಮಾಡಿ. ನಮಸ್ತೆ. ಈಗ ಕೇಳಿಸ್ತಾ ಇದೆಯಾ? ಹಾ, ಕೇಳಿಸ್ತದೆ. ಅವಸರ ಮಾಡಬೇಡಿ. ಫಸ್ಟ್ ಮನೆಯ ಟಿವಿ ವಾಲ್ಯೂಮ್ ಕಡಿಮೆ ಮಾಡಿ, ಇನ್ನು ಕಡಿಮೆ ಆಗ್ಬೇಕು. ಫುಲ್ ಮ್ಯೂಟ್ ಮಾಡಿ ಮಾತಾಡಿ ಸರ್. ಹಾ, ಕರ್ನಾಟಕ ಭಾರದ್ವಾಜ್ ಅವರೇ, ಚರ್ಚೆನ ಕೇಳ್ತಾ ಇದ್ದೇನೆ. ನಾವು ಹಿಂದೂ ಜನಜಾಗೃತಿ ಸಮಿತಿ ವತಿಯಿಂದ ಕರ್ನಾಟಕ ಸರ್ಕಾರದ ಪಟಾಕಿ ನಿಷೇಧದ ನಿರ್ಧಾರವನ್ನ ನಾವು ಸ್ವಾಗತಿಸ್ತಾ ಇದ್ದೇವೆ. ಯಾಕೆಂತ ಹೇಳಿದ್ರೆ, ಪಟಾಕಿ ಸಿಡಿಸುವುದು ಇದು ಭಾರತೀಯ ಸಂಸ್ಕೃತಿ ಅಲ್ಲ. ದೀಪವನ್ನ ಹಚ್ಚಿ ದೀಪಾವಳಿಯನ್ನ ಆಚರಣೆ ಮಾಡುವುದು ನಮ್ಮ ಭಾರತೀಯ ಸಂಸ್ಕೃತಿ ಇದೆ. ಪಟಾಕಿ ಸಿಡಿಸುವುದು ಇದು ವಿದೇಶಿ ಸಂಸ್ಕೃತಿ ಇದೆ. ಎರಡನೇದಾಗಿ, ಪಟಾಕಿಯನ್ನ ಅಲ್ಲಿ ವಿಶೇಷವಾಗಿ ಲಕ್ಷ್ಮೀ ಬಾಂಬನ್ನ ಸಿಡಿಸಿ
ದೀಪಾವಳಿ ಆಚರಣೆ ಮಾಡುದು, ಆ ಲಕ್ಷ್ಮೀ ದೇವತೆಯ ಛಿದ್ರ ಆಗುವಂತದ್ದು, ಚೀನಾ ಪಟಾಕಿಯನ್ನ ಸಿಡಿಸಿ ಪರಿಸರ ಮಾಲಿನ್ಯ ಮಾಡುವಂತದ್ದು, ಇದು ನಿಷೇಧ ಮಾಡಬೇಕು. ಇದು ಧರ್ಮಶಾಸ್ತ್ರ ಪ್ರಕಾರವೂ ತಪ್ಪು. ಆಮೇಲೆ ಈಗಾಗಲೇ ನೀವು ಹೇಳಿದ್ರೆ ಆರೋಗ್ಯ ದೃಷ್ಟಿಯಿಂದ, ಪರಿಸರದ ದೃಷ್ಟಿಯಿಂದಲೂ ತುಂಬಾ ಹಾನಿಕಾರಕ ಇದೆ. ಕಳೆದ 15 ವರ್ಷಗಳಿಂದ ನಾವು ಪ್ರತಿಯೊಂದು ಸಂದರ್ಭದಲ್ಲಿ ರಾಜ್ಯ ಸರ್ಕಾರಕ್ಕೆ, ಅಲ್ಲಿನ ಸಂಬಂಧಪಟ್ಟಂತ ಇಲಾಖೆಗಳಿಗೆ ನಾವು ಹಿಂದೂ ಜನಜಾಗೃತಿ ಸಮಿತಿಯಿಂದ ಅನೇಕ ಧರ್ಮಪ್ರೇಮಿಗಳು ಸೇರಿ ನಾವು ಸರ್ಕಾರಕ್ಕೆ ಆಗ್ರಹವನ್ನ ಮಾಡ್ತಾ ಇದ್ದೇವೆ, ಮನವಿಯನ್ನ ಮಾಡ್ತಾ ಇದ್ದೇವೆ. ಆದ್ರೆ ನಮ್ಮ ಈ ಸಂದರ್ಭದಲ್ಲಿ ಈಗಾಗಲೇ ಮುತಾಲಿಕ್ ಅವರು ಹೇಳಿದ್ರು, ಕೇವಲ ನೀವು ದೀಪಾವಳಿಗೆ ಮಾತ್ರ ನಿಷೇಧ ಮಾಡ್ತೇವೆ, ತದನಂತರ ಅದು ನಡೆಯುತ್ತೆ. ಈಗಾಗಲೇ ನೀವು ಹೇಳಿದಂತೆ ಈಗ ಕ್ರಿಸ್ಮಸ್ ಇರ್ಬೋದು, ಡಿಸೆಂಬರ್ 31ರ ರಾತ್ರಿ ಇರ್ಬೋದು, ಚುನಾವಣೆ ಗೆದ್ದಾಗಿರ್ಬೋದು, ಕ್ರಿಕೆಟ್ ಸಂದರ್ಭದಲ್ಲಿ ಇರ್ಬೋದು, ಎಲ್ಲ ಶಾಶ್ವತವಾಗಿ ಇದನ್ನು ನಿಷೇಧ ಮಾಡಿ ಅಂದಾಗ ಮಾತ್ರ ಹಿಂದೂ ಜನಜಾಗೃತಿ ಸಮಿತಿ ಈ ನಿರ್ಣಯವನ್ನ ಪೂರ್ಣ ರೀತಿಯಲ್ಲಿ ಸ್ವಾಗತ ಮಾಡುತ್ತೆ. ನಾವು ಈ ಒಂದು ಅಂದ್ರೆ ಒಂದ್ ರೀತಿಯಲ್ಲಿ ಏನು ಮುತಾಲಿಕ್ ಅವರು ಹೇಳಿದ್ರಲ್ಲಿ ಒಂದು ಅರ್ಥ ಇದೆ. ಯಾಕಂತ ಹೇಳಿದ್ರೆ ಈ ಹಿಂದೂ ಹಬ್ಬಗಳು ಬಂದಾಗ, ಗಣೇಶೋತ್ಸವ ಬಂದ್ರೆ ವಾಟರ್ ಪೊಲ್ಯೂಷನ್ ಅಂತ ಹೇಳ್ತೀರಾ, ಆಮೇಲೆ ದೀಪಾವಳಿ ಬಂದ್ರೆ ನಾಯ್ಸ್ ಪೊಲ್ಯೂಷನ್ ಅಂತ ಹೇಳ್ತೀರಾ, ಕೃಷ್ಣಾಷ್ಟಮಿ ಬಂದ್ರೆ ಅದು ಮೊಸರು ಕುಡಿಕೆ ಅಷ್ಟು ಎತ್ತರದಿಂದ ಮಾಡಿದ್ರೆ ಅದು ಜೀವ ಹಾನಿ ಆಗತ್ತೆ, ಮೊಸರು ಕುಡಿಕೆನ ಬ್ಯಾನ್ ಮಾಡಿತೀರಾ. ಕೇವಲ ಹಿಂದೂ ಹಬ್ಬಗಳು ಬಂದಾಗ ಮಾತ್ರ ಪರಿಸರ ಮಾಲಿನ್ಯ ಆಗತ್ತೆ, ಹಿಂದೂಗಳ ಹಬ್ಬ ಅಂತ ಹೇಳಿದ್ರೆ ಪರಿಸರ ಮಾಲಿನ್ಯ ಆಗತ್ತೆ, ಇದೊಂದು ರೀತಿ ಪರಿಸರಕ್ಕೆ ವಿರುದ್ಧವಾಗತ್ತೆ. ಈ ರೀತಿ ಒಂದು ವಾತಾವರಣವನ್ನ ನಿರ್ಮಾಣ ಮಾಡಿ ಹಿಂದೂ ಹಬ್ಬಗಳ ಬಗ್ಗೆ ಒಂದು ತೇಜೋವಧೆ ಮಾಡುವಂತದ್ದು, ಹಿಂದೂ ಹಬ್ಬದ ಬಂದಾಗ ಮಾತ್ರ ಪರಿಸರದ ಪ್ರಜ್ಞೆ ಜಾಗೃತಿ ಆಗುವಂತದ್ದು, ಇದು ಅತ್ಯಂತ ಆಘಾತಕಾರಿಯಾಗಿದೆ. ಅನ್ಯ ಸಂದರ್ಭದಲ್ಲಿ ಇವತ್ತು ಪ್ರಾಣಿ ಹತ್ಯೆ ರಹಿತವಾದಂತ ಬಕ್ರೀದ್ ಆಚರಣೆ ಮಾಡ್ಲಿಕ್ಕೂ ಕರೆ ಕೊಡಿ. ನಿಜವಾದ ಕಾಳಜಿ ಇದ್ರೆ ಇವತ್ತು ಸಿಗರೇಟಿನಿಂದಾಗಿ ಪ್ರತಿ ವರ್ಷ ಭಾರತದಲ್ಲಿ 10 ಲಕ್ಷ ಜನರು ಲಂಗ್ ಕ್ಯಾನ್ಸರ್ ಇಂದ ಸಾಯ್ತಾ ಇದ್ದಾರೆ. ನಿಜವಾಗಿ ಪರಿಸರದ ಕಾಳಜಿ ಇದ್ರೆ ಸಿಗರೇಟ್ ಅನ್ನ ಬ್ಯಾನ್ ಮಾಡ್ತೀರಾ? ಎಸಿ ಮತ್ತು ರೆಫ್ರಿಜರೇಟರ್ ಇಂದ ಅತಿ ಹೆಚ್ಚು ಪರಿಸರ ಮಾಲಿನ್ಯ ಆಗತ್ತೆ, ಅದ್ರ ಬಗ್ಗೆ ಏನಾದ್ರು ಕಾಳಜಿ ಇದು ಮಾಡಿದ್ರ? ಅಂದ್ರೆ ಪರಿಸರ ಕಾಳಜಿ ಅಂತ ಹೇಳಿದ್ರೆ ಕೇವಲ ಹಿಂದೂಗಳ ಹಬ್ಬ ಬಂದಾಗ ಮಾತ್ರ ಪರಿಸರ ಕಾಳಜಿ, ಬಾಕಿ ಸಮಯದಲ್ಲಿ ನಾವು ಹಾಯಾಗಿ ನಿದ್ರೆ ಮಾಡ್ತೇವೆ. ಹಿಂದೂಗಳ ಹಬ್ಬ ಬಂದಾಗ ನಾವು ಪರಿಸರ ಪಟಾಕಿ ನಿಷೇಧ ಮಾಡ್ತೇವೆ. ಈಗಾಗಲೇ ನೀವು ವ್ಯಕ್ತಪಡಿಸಿದ್ರೆ, ಈಗಾಗಲೇ ಒಂದು ಪಟಾಕಿ ಖರೀದಿ ಮಾಡಿದ ವ್ಯಾಪಾರಸ್ಥರು ಇರ್ಬೋದು, ವಿತರಕರು ಇರ್ಬೋದು, ಅವ್ರು ಏನ್ ಮಾಡ್ಬೇಕು? ಅಂದ್ರೆ ನಿಜವಾಗಿ ಕಾಳಜಿ ಇದ್ರೆ ಇದಕ್ಕೊಂದು ಯೋಗ್ಯ ರೀತಿಯಲ್ಲಿ ರಚನಾತ್ಮಕವಾಗಿ ಒಂದು ಚಿಂತನೆಯನ್ನ ಮಾಡಿ ಅದನ್ನ ಪ್ರಾಮಾಣಿಕವಾಗಿ ಎಲ್ಲಾ ಸಂದರ್ಭಗಳಲ್ಲಿ ನಾಯ್ಸ್ ಪೊಲ್ಯೂಷನ್ ಅಂತ ಹೇಳ್ತಾರೆ. ಈಗಾಗಲೇ ಹೇಳಿದ್ರೆ ನೀವು, ನಾಯ್ಸ್ ಪೊಲ್ಯೂಷನ್ ಪಟಾಕಿಯಿಂದ ಶಬ್ದ ಮಾಲಿನ್ಯ ಆಗುತ್ತೆ. 5 ಬಾರಿ ನಮಾಜ್ ಮಾಡೋದ್ರಿಂದ ರಣಕರ್ಕಶ ಆರ್ಡರ್ ಇದೆ, ಸುಪ್ರೀಂ ಕೋರ್ಟ್ ಹೇಳಿದೆ, ಅಲಹಾಬಾದ್ ಹೈಕೋರ್ಟ್ ಹೇಳಿದೆ, ಕರ್ನಾಟಕ ಹೈಕೋರ್ಟ್ ಹೇಳಿದೆ, ಮುಂಬೈ ಹೈಕೋರ್ಟ್ ಹೇಳಿದೆ, ನಾಯ್ಸ್ ಪೊಲ್ಯೂಷನ್ ಆಗತ್ತೆ. ಮಕ್ಕಳಿಗೆ, ವಯಸ್ಕರಿಗೆ, ಹಿರಿಯರಿಗೆ ಎಲ್ಲರಿಗೂ ತುಂಬಾ ತೊಂದರೆ ಆಗತ್ತೆ. ಇಲ್ಲಿಗಲಿ ನಡೀತಾ ಇದ್ರೆ ಅದನ್ನ ಯಾಕೆ ನೀವು ಬಂದ್ ಮಾಡ್ತಾ ಇಲ್ಲ? ಕೇವಲ ಹಿಂದೂಗಳ ಹಬ್ಬ ಬಂದಾಗ ಮಾತ್ರ ನಿಮ್ಗೆ ಪೊಲ್ಯೂಷನ್ ನೆನಪಾಗತ್ತಾ? ಚಂದ್ರನ್ ಗೌಡ್ರೆ, ಈಗ ಇಲ್ಲ ಮೋಹನ್ ಗೌಡ್ರೆ ಒಂದ್ ಸಂಗತಿ ಕಳ್ಸ್ಕೊಳ್ಳಿ. ನೀವು ಹೇಳಿದಂತ ಒಂದು ಪಾಯಿಂಟ್, ವೆರಿ ಇಂಪಾರ್ಟೆಂಟ್ ಪಾಯಿಂಟ್ ಏನು ಅಂತಂದ್ರೆ, ಅದನ್ನ ನಾನು ಕೊನೆಯಲ್ಲಿ ಹೇಳಬೇಕು ಅಂತಿದ್ದೆ. ನಾನು ದೀಪಾವಳಿ ಹಬ್ಬದಲ್ಲಿ ಪಟಾಕಿ ಹೊಡೆಯುವಂಥದ್ದು ಇತ್ತೀಚಿನ ದಿನಗಳಲ್ಲಿ ಬಂದಂತ ಪರಂಪರೆ, ಇದು ಹಳೆಯ ಪರಂಪರೆ ಅಲ್ಲ. ದೀಪದಿಂದ ದೀಪ ಹಚ್ಚೆ ದೀಪಾವಳಿ, ಮನೆಯಲ್ಲಿ ದೀಪ ಬೆಳಗಿ ಈ ಮುಖಾಂತರ ಮನೆಯಲ್ಲಿರುವಂಥ ಅಂಧಕಾರ ಅಲ್ಲ, ಮನಸ್ಸಿನಲ್ಲಿರುವಂಥ ಅಂಧಕಾರವನ್ನು ತೊಲಗಿಸುವಂಥ ಹಬ್ಬನೇ ನಾವು ಸಾಂಕೇತಿಕವಾಗಿ ಮಾಡುವಂಥದ್ದು ದೀಪಾವಳಿ. ಅದಕ್ಕೋಸ್ಕರ ದೀಪ ಹಚ್ಚುವಂಥದ್ದು, ದೀಪ ಹಚ್ಚುವಂಥ ಸಂದರ್ಭದಲ್ಲೂ ಕೂಡ ದೀಪಂಜ್ಯೋತಿ ಪರಂಜ್ಯೋತಿ ಅಂತ ನಾವು ಹೇಳ್ತೀವಲ್ಲ, ಇದೇ ಕಾರಣದಿಂದಲೇ. ಹೀಗಾಗಿ ಪಟಾಕಿ ಇತ್ತೀಚಿನ ದಿನಗಳಲ್ಲಿ ಬಂದಿರುವಂಥದ್ದು, ಪಟಾಕಿನ ಬ್ಯಾನ್ ಮಾಡಬೇಕು ಅಂತ ತಾವು ಹೇಳಿದ್ರಲ್ಲ. ಯಾಕಂದ್ರೆ ಒಂದು ವಿಭಿನ್ನವಾಗಿ ಹೇಳಿದ್ರಿ ನೀವೆಲ್ಲದನ್ನೂ ಇದರ ವ್ಯಾಪ್ತಿ ತಗೊಂಬನ್ನಿ ಅನ್ನುವಂಥ ಮಾತನ್ನು ಕೂಡ ಹೇಳಿದಿರಿ. ಕರೆಕ್ಟ್, ಒಳ್ಳೆ ಪಾಯಿಂಟ್ಗಳನ್ನ ತಾವು ಹೇಳಿದಿರಿ ಮೋಹನ್ ಗೌಡ್ರೆ. ಪಟಾಕಿ ಹಚ್ಚುವಂಥದ್ದು ನಮ್ಮ ಪರಂಪರೆ ಅಲ್ಲ, ಇದು ಪಾಶ್ಚಾತ್ಯ ಪರಂಪರೆ, ಅಲ್ಲಿಂದ ಬಂದಿರುವಂಥದ್ದು. ನಮ್ದೇನಿದ್ರು ದೀಪಗಳ ಮುಖಾಂತರ, ನಾವು ದೀಪ ಹಚ್ಚೋದ್ರ ಮುಖಾಂತರ, ಅಂಧಕಾರವನ್ನ ತೊಡೆಯೋದ್ರ ಮುಖಾಂತರ ನಾವು ಹಬ್ಬವನ್ನು ಆಚರಿಸಬೇಕು ಅಂತ ಹೇಳಿದಂಥ ಮೋಹನ್ ಗೌಡ್ರು ಒಳ್ಳೆ ಪಾಯಿಂಟ್. ಜುಬಿನ್ ಅವರ ತುಂಬಾ ಇಂಟ್ರೆಸ್ಟಿಂಗ್ ಸಂಗತಿಗಳನ್ನು ತಾವು ಹೇಳಿದ್ರಿ. ಏನು ಅಂತಂದ್ರೆ, ಯಾವ್ಯಾವ ರೀತಿ ಇದರ ಪರಿಣಾಮಗಳಾಗ್ತವೆ ಈ ಹೆವಿ ಮೆಟಲ್ಗಳಿಂದ, ಏನು ಎತ್ತ ಅಂತೇಳಿ ನಾವು ಮಾತಾಡ್ತಾ ಇದ್ವಿ. ಇದು ಎಷ್ಟು ವರ್ಷಗಳಿಂದ ನಾವು ಪಟಾಕಿ ಹಚ್ತಾ ಇದ್ದೀವಿ. ಪಟಾಕಿ ಹಚ್ಚುವಂಥವ್ರು ಯಾರಿಗೂ ಕೂಡ ಗೊತ್ತಿರಲ್ಲ ಈ ಪಾಟಿ ಪರಿಣಾಮ ಆಗುತ್ತೆ. ಮಕ್ಕಳನ್ನ ಇಟ್ಕೊಂಡು ಪಟಾಕಿ ಹಚ್ಚುವುದೇ ಒಂದು ಖುಷಿ, ಜೊತೆಗೇನು ಅಂದರೆ ಈ ಮನೆ ಮಂದಿಯೆಲ್ಲ ಸೇರ್ಕೊಂಡು ಪಟಾಕಿ ಹೊಡೆಯುವಂಥದ್ದೇ ಒಂದು ಖುಷಿ. ನಾನು ಹೇಳ್ತಿರೋದು ಮೊದಲಿಂದ ಬೆಳಕೊಂಬಂದ್ಬಿಟ್ಟಿದೆ ಅದು. ಸೊ ಅದರ ಪರಿಣಾಮಗಳ ಬಗ್ಗೆ ತಾವು ಹೇಳ್ತಾ ಇದ್ರಿ. ಈಗ ಜನರಿಗೆ ಗೊತ್ತಾಗ್ತಾ ಇಲ್ಲ ಅಷ್ಟೇನೆ. ಈಗ ಯಾವುದೇ ಹಾಸ್ಪಿಟಲ್ ನೋಡಿ, ಮುಂಚೆ ಎಲ್ಲ ಇಷ್ಟೊಂದು ನರ್ವ್ ಆ್ಯಂಡ್ ಪ್ರಾಬ್ಲಮ್ಸ್ ಏನು ಅಷ್ಟೊಂದು ಬರ್ತಾ ಇರಲಿಲ್ಲ. ನರ್ವಸ್ ಡಿಸಾರ್ಡರ್ಸ್, ನರ್ವ್ ಆ್ಯಂಡ್ ಡಿಸಾರ್ಡರ್ ಪ್ರಾಬ್ಲಮ್ಸ್, ಆರ್ಗನ್ ಟ್ರಾನ್ಸ್ಪ್ಲಾಂಟ್ ಇಶ್ಯೂಸ್, ಇದೆಲ್ಲ ಮುಂಚೆ ಕೇಳಿದೀವಿ ನಾವು.
ಇದೆಲ್ಲ ಲಾಸ್ಟ್ 15-20 ಇಯರ್ಸ್ನಲ್ಲಿ ನೀವು ಒಂದು OPD ಔಟ್ಸೈಡ್ ಆಚೆ ಹೋಗಿ ನಿಂತ್ಕೊಂಡ್ರೆ ಮುಂಚೆ ಎಲ್ಲ ಅಟ್ಲೀಸ್ಟ್ ನೋಡ್ತಾ ಇದ್ರೆ ಇದು ಎಲ್ಲದಕ್ಕೂ ಪಟಾಕಿನೇ ಕಾರಣ ಅಂತಲ್ಲ, ಬೇರೆ ಬೇರೆ ಕಾರಣ ಬೇರೆ ಕಾರಣ ಇದೆ, ಸುಮಾರು ಕಾರಣಗಳಿದೆ. ಇಟ್ಸ್ ಆಲ್ ಬೇಸಿಕಲಿ ಆಲ್ ರಿಲೇಟೆಡ್ ಟು ಪೊಲ್ಯೂಷನ್ ಓನ್ಲಿ. ಹೆವಿ ಮೆಟಲ್ಸ್ ಒಂದು ನಮ್ದು ಇನ್ನೂ ಇಂಡಿಯಾನಲ್ಲಿ ಅಷ್ಟೊಂದು ಏನು ಅವೇರ್ನೆಸ್ ಇಲ್ಲ ಆಸ್ ಮಚ್ ಎಸ್ ಇಟ್ ಇಸ್ ದೇರ್ ಇನ್ ಫಾರಿನ್ ಕಂಟ್ರೀಸ್. ಎಷ್ಟು ಜನ ಬ್ಲಡ್ ಟೆಸ್ಟ್ ಮಾಡಿ ನೋಡಿರ್ತಾರೆ ಹೆವಿ ಮೆಟಲ್ಸ್ ಲೆವೆಲ್ ಎಷ್ಟಿದೆ ಅಂತ. ಸೊ ಅಷ್ಟೊಂದು ಜೊತೆ ಒಂದು ಇಂಪಾರ್ಟೆಂಟ್ ಪಾಯಿಂಟ್ ಹೇಳಿದ್ರಿ, ಮೊದಲೆಲ್ಲ ಈ ನೀರಿನ ಪರೀಕ್ಷೆಗೆ ಅಂತ ಬಂದ್ರೆ ಹೆವಿ ಮೆಟಲ್ ಕಾಣ್ತಿರ್ಲಿಲ್ಲ. ಆದ್ರೆ ಬೆಂಗಳೂರಿನ ಯಾವುದೇ ಭಾಗದಲ್ಲಿ ಯಾರೇ ನೀರಿನ ಪರೀಕ್ಷೆ ಬಂದ್ರು ಕೂಡ ಈಗ ಹೆವಿ ಮೆಟಲ್ ಸಿಗ್ತಾ ಇದೆ. ಹೌದು, ಅದು ಇನ್ನೊಂದು ವಿಷಯ ಜನರಿಗೆ ಗೊತ್ತಾಗ್ತಾ ಇಲ್ಲ, ಅದು ಹೇಗೆ ಆಗ್ತಾ ಇದೆ ಅಂತ. ದೇ ಶುಡ್ ಬಿ ಅ ಸ್ಟಡಿ ಆನ್ ದಟ್. ನನ್ನ ಪಕ್ಷದಿಂದ ಏನು ಹೇಳ್ಬೋದು ಅಂತಂದ್ರೆ, ಐ ಸ್ಟಾರ್ಟೆಡ್ ದಿಸ್ ವರ್ಕ್ ಇನ್ 1993. ಸೊ ಆ ಟೈಮ್ನಲ್ಲಿ ಈ ತರ ಒಂದು ಹೆವಿ ಮೆಟಲ್ ಮರ್ಕ್ಯುರಿ ಆಗಲಿ, ಲೆಡ್ ಆಗಲಿ, ಕ್ರೋಮಿಯಂ ಆಗಲಿ, ಆರ್ಸನಿಕ್ ಆಗಲಿ, ಇದು ಯಾವುದು ಬೆಂಗಳೂರಲ್ಲಿ ಇಡೀ ನೀರಲ್ಲಿ ಯಾವುದು ನೋಡೋಕ್ಕೆ ಸಿಗ್ತಾ ಇರಲಿಲ್ಲ. ಇಟ್ ವಾಸ್ ನಮ್ದು ಕೆಮಿಕಲ್ ಅನಾಲಿಸಿಸ್ ಟರ್ಮಿನಾಲಜಿಯಲ್ಲಿ ನಾಟ್ ಡಿಟೆಕ್ಟೆಡ್ ಅಂತ ಒಂದು ಟರ್ಮಿನಾಲಜಿ ಇದೆ. ಇಟ್ ಮೀನ್ಸ್ ದಟ್ ಇನ್ಸ್ಟ್ರೂಮೆಂಟ್ ಡಿಟೆಕ್ಷನ್ ಕೆಪಾಸಿಟಿಗಿಂತ ಕೆಳಗಡೆ ಇರುವಂತ ಅಂಶಗಳು ಇವೆಲ್ಲ. ಈಗ ನೋಡಕ್ ಹೋದ್ರೆ 10 ಸ್ಯಾಂಪಲ್ ಟೆಸ್ಟಿಂಗ್ ಬಂತು ಅಂದ್ರೆ ಈವನ್ ಅಟ್ ಲೀಸ್ಟ್ 8 ಸ್ಯಾಂಪಲ್ ಶೋ ದ ಪ್ರೆಸೆನ್ಸ್ ಆಫ್ ಮರ್ಕ್ಯುರಿ, ಲೆಡ್, ಆರ್ಸನಿಕ್. ನೋಡಿ ಇದು ಎಲ್ಲಿಂದ ಬರ್ತಾ ಇದೆ ಅಂತ ಒಂದು ಇಲ್ಲ ಸಮಾಜ ಎಚ್ಚೆತ್ತುಕೊಳ್ಳಿಲ್ಲ ಅಂದ್ರೆ ಗಂಡಾಂತರ ಕಾದಿದೆ ಅಂತ ಅರ್ಥ. ಇದ್ರ ಬಗ್ಗೆ ಇನ್ನಷ್ಟು ನಾವು ಚರ್ಚೆ ಮಾಡ್ತೀವಿ. ಅದಕ್ಕಿಂತ ಮೊದಲು ಮತ್ತೊಮ್ಮೆ ಶಾರ್ಟ್ ಬ್ರೇಕ್. ವಿಶೇಷ ಕಾರ್ಯಕ್ರಮಕ್ಕೆ ಮತ್ತೊಮ್ಮೆ ತಮ್ಮೆಲ್ಲರಿಗೂ ಸ್ವಾಗತ. ಬಹುತೇಕ ನಾವು ಚರ್ಚೆಯ ಕೊನೆಯ ಹಂತವನ್ನು ತಲುಪಿದ್ದೀವಿ. ಬನ್ನಿ ಮತ್ತೊಂದಷ್ಟು ವಿವರಗಳನ್ನು ಕೊಡ್ತಾ ಇದ್ವಿ. ಬೆಂಗಳೂರಿನ ಬಗ್ಗೆ ವಿಶೇಷ ಮುತುವರ್ಜಿ ವಹಿಸಲೇಬೇಕು. ಬೆಂಗಳೂರಿಗರು ಅಲರ್ಟ್ ಆಗಿರಬೇಕು. ಯಾಕಂದ್ರೆ ಬೆಂಗಳೂರು ಒಂದು ಲೆಕ್ಕದಲ್ಲಿ ಅಸ್ತಮಾ ಹಬ್ಬದು. ಬೆಂಗಳೂರಿಗೆ ಅಸ್ತಮಾ ಸಿಟಿ ಅನ್ನುವಂಥ ಹಣೆಪಟ್ಟಿ ಈಗಾಗಲೇ ಕೊಟ್ಟಾಗಿದೆ. ನಿಜ ಕೂಡ ಹೌದು. ಸಾರಿಗೆ ಮಾಲಿನ್ಯ, ಕಾರ್ಖಾನೆಗಳ ಹೊಗೆ, ಒಂದ ಎರಡ, ಜೊತೆಗೆ ಈಗ ನಾವು ಮಾತಾಡ್ತಾ ಇದ್ವಿ ಜಲ ಮಾಲಿನ್ಯ ಕೂಡ ಆಗಿದೆ. ಬರೀ ಕೊನೆಯದಾಗಿ ನಾನು ಮಾತಾಡ್ತೀನಿ ಸರ್. ಕೊನೆಯದಾಗಿ ಏನೇನು ತಿರ್ತಾವು? ಇಡೀ ಕರ್ನಾಟಕ ರಾಜ್ಯದಲ್ಲಿ ಈ ಪಟಾಕಿನ ಇನ್ನು ಮುಂದೆ ಬ್ಯಾನ್ ಮಾಡಿ ಏನು ಏರ್ ಪೊಲ್ಯೂಷನ್ ಆಗ್ತಾ ಇದೆ ಇದನ್ನು ಸಂಪೂರ್ಣವಾಗಿ ತಡೆಗಟ್ಟೋದಕ್ಕೆ ಬಹಳ ಸಹಕಾರಿಯಾಗುತ್ತೆ. ಇನ್ನು ಮುಂದಿನ ದಿನಗಳಲ್ಲಿ ಪಟಾಕಿ ಬಗ್ಗೆ ಯೋಚನೆ ಮಾಡೋದಾದರೆ ಅದು ಸೈಂಟಿಫಿಕ್ ಆಗಿ ಎಕೋ ಫ್ರೆಂಡ್ಲಿ ಪಟಾಕಿಯನ್ನು ಮಾತ್ರ. ವರ್ಕೌಟ್ ಆಗಲ್ಲ ಸರ್ ನಮ್ಮ ದೇಶದಲ್ಲಿ. ನೀವು ಆ ಥರದ್ದು ಇದೆಯಲ್ಲ ಅಂದ್ಕೊಳಕ್ಕೆ ಸಾಧ್ಯನಾ ಸರ್? ಹೋಗ್ಲಿ ಇಲ್ಲ, ಇದು ಪ್ರಯತ್ನ ಮಾಡಲಿಲ್ಲ ಅಂತಂದರೆ ನಾವು ನಮ್ಮ ಕಣ್ಣು ಮುಂದೆನೇ ಈಗ ಆರೋಗ್ಯದ ಸ್ಥಿತಿ ಏನಾಗುತ್ತೆ ಅಂತ, ಈಗ ಪಟಾಕಿ ಬಿಟ್ಟರೆ ಏನಾಗುತ್ತೆ ಅಂತ ಸಂಪೂರ್ಣವಾಗಿ ನಮ್ಮ ಮುಂದೆನೇ ಡೇಟಾ ಇದೆ. ಆ ಕಾರಣಕ್ಕೋಸ್ಕರ ಈ ಪ್ರಯತ್ನಗಳಾದ್ರೂ ಆಗಲಿ ಅಂತ ಪ್ರಯತ್ನದಿಂದ ಬ್ಯಾನ್ ಜುಬಿನ್ಜಿ ನೋಡಿ. ಈಗ ಆಲ್ ಡಿಸಿಷನ್ಸ್ ಆರ್ ಬೇಸ್ಡ್ ಆನ್ ಸ್ಪೆಕ್ಯುಲೇಷನ್. ಈಗ ಯಾರಿಗೂ ಎಷ್ಟಿದೆ ಏನಿದೆ ಅಂತ ಏನು ಐಡಿಯಾ ಇಲ್ಲ. ಇದರಲ್ಲಿ ಇಷ್ಟಿದೆ, ಅದರಲ್ಲಿ ಇದು ಕ್ರ್ಯಾಕರ್ಸ್, ಈ 5 ಕ್ರ್ಯಾಕರ್ಸ್ ಬಗ್ಗೆ, ಆ 5 ಕ್ರ್ಯಾಕರ್ಸ್ ನಲ್ಲಿ ಏನ್ ತರ ಕಾಂಪೋಸಿಷನ್ ಇದೆ, ಏನ್ ತರ ಮೆಟೀರಿಯಲ್ಸ್ ಯೂಸ್ ಮಾಡ್ತಾ ಇದಾರೆ, ಯಾವ ತರ ಏನು ಯಾವ್ದು ಐಡಿಯಾನೇ ಇಲ್ಲ. ಹಾಗಾಗಿ ಫಸ್ಟ್ ಇದ್ರ ಬೇಸ್ ಮೇಲೆ ಒಂದು ಸ್ಟಡಿ ಮಾಡ್ಬೇಕು, ಇದರಲ್ಲಿ ಏನೇನ್ ತರ ಕೆಮಿಕಲ್ಸ್ ಇದೆ ಅಂತ ಕಂಡುಹಿಡಿದ್ಬಿಟ್ಟು ಕ್ರ್ಯಾಕರ್ಸ್ಗೆ ಒಂದು ಸ್ಟ್ಯಾಂಡರ್ಡ್ಸ್ ಫಿಕ್ಸ್ ಮಾಡಬೇಕು. ಇಂಥ ಕೆಮಿಕಲ್ಸ್ ಇದರಲ್ಲಿ ಯೂಸ್ ಮಾಡಬಹುದು, ನಮಗೆ ಅಟ್ಲೀಸ್ಟ್ ಕನ್ಸ್ಯೂಮರ್ಗೆ ಸೇಫ್ಟಿ ಇದೆಯಲ್ಲ ಗೊತ್ತಾಗುತ್ತೆ. ಈ ಡಿಸ್ಕಷನ್ ನೋಡಿದ್ಮೇಲೆ ಖಂಡಿತವಾಗ್ಲೂ ಅವ್ರಿಗೆ ಗೊತ್ತಿರುತ್ತೆ ಯೂಸ್ ಮಾಡಬೇಕೋ ಬೇಡವೋ ಪಟಾಕಿ ಅನ್ನೋದನ್ನ. ಸೊ ಅದನ್ನ ಮನಸ್ಸಲ್ಲಿ ಇಟ್ಕೊಂಡು ದೀಪಾವಳಿನ ಯಾವ ತರ ಸೆಲೆಬ್ರೇಟ್ ಮಾಡಬೇಕು ಅನ್ನೋದನ್ನ ಯೋಚನೆ ಮಾಡಿ ದೀಪಾವಳಿನ ಸೆಲೆಬ್ರೇಟ್ ಮಾಡ್ಲಿ ಅಂತ ಅನ್ಕೋತೀನಿ. ಡಾಕ್ಟರ್ ಚೇತನ್ ಅವರು ಏನಂತೀರಿ ಕೊನೆಯದಾಗಿ ಸಂಕ್ಷಿಪ್ತವಾಗಿ? ಹಲೋ, ಸಂಕ್ಷಿಪ್ತವಾಗಿ ಡಾಕ್ಟರ್ ಏನಂತೀರಿ? ಹೌದು ರಂಗನಾಥರಯ್ಯ, ಜನರ ಆರೋಗ್ಯ ಅವರ ಕೈಲಿದೆ. ನಾನು ಒಂದೇ ಮಾತು ಹೇಳ್ತೀನಿ ಅಷ್ಟೇ. ಓಕೆ, ಫ್ಯಾಂಟಾಸ್ಟಿಕ್ ಸರ್. ಕೊನೆಯದಾಗಿ ಆಲ್ರೆಡಿ ನಾವು ಐಟಮ್ ಎಲ್ಲ ಪರ್ಚೇಸ್ ಮಾಡಿದೀವಿ, ಎಲ್ಲ ಸಿದ್ಧತೆಗಳು ಮಾಡ್ಕೊಂಡಿದೀವಿ ಮಾರಾಟಕ್ಕೆ. ಸೊ ಪಟಾಕಿ ಬ್ಯಾನ್ ಅನ್ನೋದು ಇಟ್ಸ್ ಅನ್ ವೆರಿ ರಾಂಗ್ ಡಿಸಿಷನ್. ಯಾಕಂದ್ರೆ ಪಟಾಕಿಯಿಂದ ಏರ್ ಪೊಲ್ಯೂಟ್ ಆಗುತ್ತೆ, ನಾಯ್ಸ್ ಕಂಟಾಮಿನೇಟ್ ಆಗುತ್ತೆ ಅಂದ್ರೆ ಒಪ್ಕೊಂತೀವಿ, ಇಲ್ಲ ಅಂತಿಲ್ಲ. ಸೊ ವರ್ಷದಲ್ಲಿ 365 ದಿನದಲ್ಲಿ ಒಂದೇ ದಿನ ಮಾತ್ರ ಪಟಾಕಿಯನ್ನು ಆಚರಿಸೋದು. ಸೊ ಬಟ್ಟೆಗಳು ಹಾಕೋದು, ಫ್ಯಾಬ್ರಿಕ್ ಇಂದ ವಾಟರ್, ಅಂಡರ್ಗ್ರೌಂಡ್ ವಾಟರ್ ಎಲ್ಲ ಕಂಟಾಮಿನೇಟ್ ಆಗುತ್ತೆ. ಓಕೆ. ಸೊ ಹಾಗಾಗಿ ನೀವು ಬರೀ ಇದೊಂದ್ರ ಮೇಲೆ ನೀವು ಕಲ್ಲಿಸಿಬೇಡಿ ಅಂತೀರಿ. ಎಸ್, ಓಕೆ. ಒಂದು ನಿರ್ಧಾರ ಏನೋ ಒಳ್ಳೇದು, ಆದರೆ ದಯವಿಟ್ಟು ನಮ್ಮ ಪ್ರಾರ್ಥನೆ ಏನು ಅಂತಂದ್ರೆ ಟಿವಿ9 ಪರವಾಗಿ ಆ ಮಾರಾಟಗಾರರು ಯಾರಿದಾರಲ್ಲ ಅವರ ಸ್ಥಿತಿಗತಿಗಳನ್ನು ಕೂಡ ನೋಡಬೇಕು. ಅಟ್ಲೀಸ್ಟ್ ಏನು ಅಂತಂದ್ರೆ ಅವ್ರಿಗೆ ಏನಾದರೂ ನೆರವು ನೀಡಲಿಕ್ಕೆ ಸಾಧ್ಯನಾ? ಬ್ಯಾನ್ ಮಾಡ್ತಿರುವಂಥದ್ದು ಒಳ್ಳೆ ಕೆಲಸ, ಆದರೆ ಅವ್ರಿಗೆ ನೆರವು ನೀಡಲಿಕ್ಕೆ ಸಾಧ್ಯನಾ? ಅವರು ಪಾಪ ನಡು ನೀರಲ್ಲಿ ನಿಂತ್ಕೋಬಾರದು, ನಡು ಬೀದಿನಲ್ಲಿ ನಿಂತ್ಕೋಬಾರದು. ಆ ರೀತಿ ಮಾಡುವಂಥ ಜವಾಬ್ದಾರಿ ಸರ್ಕಾರದ್ದು ಅಂತ ಹೇಳಿದ ಚರ್ಚೆ ಮುಗಿಸ್ತಾ ಇದ್ದೀನಿ. ನಿರಂತರ ಸುದ್ದಿಗಾಗಿ ನೋಡ್ತಾ ಇರಿ ಟಿವಿ9.